ನಮ್ಮ ಜವಾಬ್ದಾರಿ ಕೈಜೋಡಿಸೋಣ, ಯಶಸ್ವಿಗೊಳಿಸೋಣ. ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವೂ ಇರಲಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ವಿಧಾನಸಭಾ ಅಧ್ಯಕ್ಷರ ಒಂದು ಮಾರ್ಗದರ್ಶನ ನಡೀಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಕೂಡ ಈ ಕಾರ್ಯ ಉಪಸ್ಥಿತರಿರಬೇಕಾಗಿತ್ತು. ಆದರೆ ಅವರು ಜಿಲ್ಲಾ ಮಟ್ಟದ ಒಂದು ಕಾರ್ಯದ ಗ್ರಾಮ ಆಡಳಿತದ ಮುಖ್ಯಸ್ಥರು, ಗ್ರಾಮ ಆಡಳಿತದ ಎಲ್ಲ ಕಾರ್ಯಾಂಗ ವ್ಯವಸ್ಥೆಯವರು ಒಟ್ಟು ಸೇರಿ ಈ ಒಂದು ಉಳ್ಳಾಲ ತಾಲೂಕಿನ 17 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಡಳಿತ ಸಮಿತಿಯ ಸದಸ್ಯರು, ಅಧಿಕಾರಿ ವರ್ಗದವರು, ಬೇರೆ ಬೇರೆ ಕಾಲೇಜಿನ ವಿಶ್ವವಿದ್ಯಾನಿಲಯದ ಮತ್ತು ಇತರ ಕಾಲೇಜುಗಳ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ, ಪ್ರತಿನಿಧಿಗಳು. ಕೆಲವೇ ನಿಮಿಷಗಳಲ್ಲಿ ನಾವು ಸಂವಾದ ಚರ್ಚೆ ಕಾರ್ಯ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಅಧ್ಯಕ್ಷರುಗಳು ದಯವಿಟ್ಟು ಇಲ್ಲಿದ್ದರೆ ಮುಂಭಾಗಕ್ಕೆ ಬರಬೇಕು. ಪಂಚಾಯಿತು, ಉಳ್ಳಾಲ ಗ್ರಾಮ ಪಂಚಾಯಿತಿಗಳು, ಸ್ಮೈಲ್ ಟ್ರಸ್ಟ್, ಚಿತ್ತಾರ ಬಳಗ, ಕಾರ್ಯನಿರತ ಪತ್ರಕರ್ತರ ಸಂಘ, ಢಾಕಾ ಜಿಲ್ಲಾ ಪತ್ರಕರ್ತರ ಸಂಘ, ಮಂಗಳೂರು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬು, ಮುಡಿಪು ಲಯನ್ಸ್ ಕ್ಲಬ್ಬು, ಸೆಲ್ಕು, ಸಂಜೀವಿನಿ ಒಕ್ಕೂಟಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಆರೋಗ್ಯ ಇಲಾಖೆ, ಸಮಾಜ ಕಾರ್ಯ ವಿಭಾಗ, ರಾಷ್ಟ್ರೀಯ ಸೇವಾ ಯೋಜನೆ, ಚೂರು ವೈದ್ಯಕೀಯ ಕಾಲೇಜು, PA ಇಂಜಿನಿಯರಿಂಗ್ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮುಡಿಪು, ಮಂಗಳೂರು ವಿಟ್ಲ, ಸೈಂಟ್ ಅಲೋಸಿಯಸ್ ಕಾಲೇಜು, ರೋಷನ್ ನಿಲಯ ಮುಖ್ಯಸ್ಥರು ಅಥವಾ ಪ್ರತಿನಿಧಿಗಳು ದಯವಿಟ್ಟು ಸ್ವಲ್ಪ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ತೇನೆ. ಅದೇ ರೀತಿ ಜಮಿಯತ್ ಉಲ್ ಫಲಾಹ ಉಳ್ಳಾಲ ಘಟಕ ಪಂಚಾಯತಿನವರು ಇಲ್ಲ, ಬಹುಶಃ ಬೆಲ್ಮ ಪಂಚಾಯತಿನವರ ಪ್ರತಿನಿಧಿ ಇದ್ದಾರೆ, ಇಬ್ರಾಹಿಮ್ರವರು. ಇವತ್ತು ಬೆಲ್ಮ ಪಂಚಾಯತಿನವರು ರಾಜ್ಯ ಮಟ್ಟದ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಹೋಗಿದ್ದಾರೆ. ದಯವಿಟ್ಟು ಬೆಲ್ಮದ ಉಪಾಧ್ಯಕ್ಷರಿದ್ದರೆ ದಯವಿಟ್ಟು ಉಪಾಧ್ಯಕ್ಷರು ಬರಬೇಕು ಮುಂಭಾಗಕ್ಕೆ. ಒಂದು ವೇಳೆ ಇಲ್ಲದ್ರೆ ದಯವಿಟ್ಟು ಇಬ್ರಾಹಿಮ್ರವರು ಮುಂದಕ್ಕೆ ಬರಬೇಕು. ರಜಾಕ್ ಸರ್ ಎಣಪಯ್ಯ ಪ್ಲೀಸ್. ದಯವಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವೆಂಕಟೇಶ್ ದಯವಿಟ್ಟು ಮುಂಭಾಗಕ್ಕೆ ಬರಬೇಕು, ಮುಖ್ಯಸ್ಥರು ಅಥವಾ ಪ್ರತಿನಿಧಿಗಳು. ಇದು ಯಾವುದೇ ರೀತಿ ವೇದಿಕೆಗಾಗಿ ಅಲ್ಲ, ನಮ್ಮ ಒಂದು ಸಂವಾದ ಸಂಪರ್ಕಕ್ಕಾಗಿ ದಯವಿಟ್ಟು ಬನ್ನಿ. ಎಸ್, ಇಲ್ಲಿ ಇವತ್ತು ಗಾಂಧಿ ಜಯಂತಿ ಆಚರಣೆಯನ್ನು ಉಳ್ಳಾಲ ತಾಲೂಕಿನಲ್ಲಿ ನಡೆಸ್ತಾ ಇದ್ದೇವೆ. 11 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಎಲ್ಲ ಗ್ರಾಮ ಪಂಚಾಯತಿ ಬಾಳೆಪುಣಿಯಿಂದ ಪ್ರಾರಂಭಗೊಂಡು ಇಲ್ಲಿವರೆಗೆ ತಲುಪಿದೆ. ಬಾಳೆಪುಣಿ ಗ್ರಾಮ ಪಂಚಾಯತಿನ ಎಲ್ಲ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಆ ತಂಡ, ಅಲ್ಲಿಯ ಪಂಚಾಯತಿ ಅಧಿಕಾರಿಗಳು ಸೇರಿದಂತೆ ಆ ಪ್ರದೇಶದ ಎಲ್ಲ ಕುರ್ನಾಡು, ಪಜೀರು, ಬೆಳ್ಮ, ಕೊಣಾಜೆ, ಮಂಜನಾಡಿ ಈ ವ್ಯಾಪ್ತಿಯ ಆ ಪ್ರದೇಶದಲ್ಲಿ ಜಾಥಾ ಸಾಗಿ ಬಂದ ಪ್ರದೇಶದ ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಕಾರ್ಯಕ್ರಮ ಇಲ್ಲಿ ಸಾಗಿ ಬಂದಿದೆ. ಆ ಎಲ್ಲ ಪ್ರತಿನಿಧಿ ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಕ್ರಮ ನಾವಿವತ್ತು ಹಮ್ಮಿಕೊಳ್ಳಲಿಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಜಿಲ್ಲೆ ಒಂದು ಸ್ವಚ್ಛ ಜಿಲ್ಲೆ, ಸ್ವಚ್ಛ ತಾಲೂಕು, ಉಳ್ಳಾಲ ತಾಲೂಕನ್ನು ಒಂದು ಸ್ವಚ್ಛ ಕಸಮುಕ್ತಬೇಕಾದರೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳು ಕಸಮುಕ್ತ ಗ್ರಾಮ ಪಂಚಾಯಿತಿಗಳಾಗಬೇಕು. ಈಗ ಕಸ ನಿರ್ವಹಣೆ ಒಂದು ನಮ್ಮ ಮಾತ್ರ ಸಮಸ್ಯೆ ಅಲ್ಲ, ಇಡೀ ವಿಶ್ವದ ಸಮಸ್ಯೆ ಇದೆ. ಇದರ ಬಗ್ಗೆ ಯಾವುದೇ ರೀತಿಯ ನಮ್ಮ ಯೋಜಿತ ಯೋಜನೆ ಅಥವಾ ಪ್ರೋಗ್ರಾಮ್ ಓರಿಯೆಂಟೆಡ್ ಕೆಲಸಗಳಿಂದ ಆಗುವುದಿಲ್ಲ. ಅದಕ್ಕಾಗಿ ಜನರ ಮನೋಭಾವದಲ್ಲಿ ಬದಲಾವಣೆ ಆಗಬೇಕಾಗ್ತದೆ. ಮನೋಸ್ಥಿತಿಯ ಬದಲಾವಣೆಗಾಗಿ
ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಈ ಒಂದು ಅರಿವಿನ ಜಾಥಾ ಸ್ವಚ್ಛತೆಗಾಗಿ ಆಗ್ರಹಿಸುವ ಈ ಒಂದು ಕಾರ್ಯಕ್ರಮ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಂತೆ ಇವತ್ತು ಈಗಾಗಲೇ ನಮ್ಮೆಲ್ಲ ನಾನು ಈಗಾಗಲೇ ತಿಳಿಸಿದಂಥ ಪ್ರಾತಿನಿಧಿತ ಸಂಘ ಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳು ಮುಂದಕ್ಕಿದ್ದಾರೆ. ನೀವೆಲ್ಲರೂ ಸೇರಿದ್ದೀರಿ. ನಾವೆಲ್ಲರೂ ಇವತ್ತು ಇಲ್ಲಿ ಸ್ವಚ್ಛಾಗ್ರಹಿಗಳು. ಯಾರು ಕೂಡ ಇಲ್ಲಿ ವಿಶೇಷವಾದ ವೇದಿಕೆ ನಾನಿಲ್ಲ ಆಗಲೇ ಹೇಳಿದ್ದೆ. ನಮ್ಮ UN ಸಭಾಪತಿಗಳು ಬಂದಿದ್ದರು, ಅದೇ ಥರದಲ್ಲಿ ಒಂದು ಮುಕ್ತ ಸಂವಾದ ಮಾಡುವುದರ ರೀತಿಯಲ್ಲಿ ಅವರು ಸೂಚಿಸಿದ್ದರು. ಅದಕ್ಕಾಗಿ ನಾವಿದೊಂದು ಮುಕ್ತವಾದ ಸಂವಾದ ಕಾರ್ಯಕ್ರಮ ನಡೀಲಿಕ್ಕಿರುವಂಥದ್ದು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸಿದ ಎಲ್ಲ ಸಹಯೋಗ ಸಂಸ್ಥೆಯ ಪ್ರತಿನಿಧಿಗಳು, ಅಧ್ಯಕ್ಷರಿಗೆ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರಿದಂಥ ಎಲ್ಲ ಸ್ವಚ್ಛಾಗ್ರಹಿಗಳಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಕ್ಕೆ ಶ್ರೀನಿವಾಸ ಶೆಟ್ಟಿ ಸಂವಾದವನ್ನು ಮುಂದಕ್ಕೆ 11 ಕಿಲೋಮೀಟರ್ ದೂರದ ಅರಿವಿನೆಡೆಗೆ ಸ್ವಚ್ಛತಾ ನಡಿಗೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ಬಾಳೆಪುಣಿ, ಕುರ್ನಾಡು, ಪಜೀರ್, ಕೊಣಾಜೆ, ಮಂಜನಾಡಿ, ಬೆಳ್ಮ ಮಾತ್ರ ಅಲ್ಲ, ಸುತ್ತಮುತ್ತ ಎಲ್ಲ ಉಳಿದ 17 ಗ್ರಾಮ ಪಂಚಾಯತಿಗಳು ನಮಗೆ ಸಹಭಾಗಿ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ್ದು ಬಹಳ ಮುಖ್ಯವಾದ ಕಾರ್ಯಕ್ರಮ. ಈ ಕ್ಷೇತ್ರದ ಶಾಸಕರು, ಸಭಾಧ್ಯಕ್ಷರು, ವಿಧಾನಸಭೆ ಕರ್ನಾಟಕ ಸರ್ಕಾರ ಅವರು ವಿದೇಶದಲ್ಲಿದ್ದು ಅವರ ಸಂದೇಶ ಕೊಟ್ಟಿದ್ದಾರೆ. ಕೃಷ್ಣಮೂರ್ತಿ ಅವರು ಸ್ಪೀಕರ್ ಸಾರ್ ಅವರ ಸಂದೇಶವನ್ನು ಓದುವಕು. ಅದಕ್ಕೆ ಮೊದಲು ನಾವು ಬಾಳೆಪುಣಿಯಲ್ಲಿ ದುಡಿ ಬಡಿತದೊಂದಿಗೆ ನಮ್ಮ ನಡಿಗೆ ಶುರು ಮಾಡಿದ್ದು. ದುಡಿ ಒಂದು ವಿಶೇಷವಾದ ಒಂದು ಸಂಗೀತ ಪರಿಕರ. ದುಡಿ ಬಡಿತದೊಂದಿಗೆ ಎಷ್ಟೋ ಜನರು ದುಃಖವನ್ನು ದೂರ ಮಾಡಿಕೊಂಡಿದ್ದಾರೆ, ಸಂತೋಷವನ್ನು ಪಟ್ಟವರು. ಮತ್ತು ನಾವು ದುಡಿ ಬಡಿತದೊಂದಿಗೆ ಇಲ್ಲಿ ಕಾರ್ಯಕ್ರಮ ಸಂವಾದ ಆರಂಭ ಆಗ್ತದೆ. ಸುಧೀರ್ ಬಾಳೆಪುಣಿ ಮತ್ತು ಸದಾನಂದರು, ಪುಂಡರೀಕಾಕ್ಷರವರು ದಯವಿಟ್ಟು ಮುಂದ್ಗಡೆ ಬರಬೇಕು. ಎಲ್ಲ PDOs ದಯವಿಟ್ಟು PDOs ಮುಂದ್ಗಡೆ ಬಂದುಬಿಡಿ. ಮುಂದ್ಗಡೆ ಬಂದವರಿಗೆ ಅಂದರೆ ಸ್ವಲ್ಪ ಹೆಚ್ಚು ಜವಾಬ್ದಾರಿ ಮುಂದೆ, ಅದೇನು ಮುಂದೆ ಚರ್ಚೆ ಮಾಡೋಣ. ಈಗ ದುಡಿ ದಯವಿಟ್ಟು ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, PDOs ಇದ್ದರೆ ಮುಂದ್ಗಡೆ ಬನ್ನಿ. ಇದು ಮುಂದಿನ ಒಂದು ಜವಾಬ್ದಾರಿಯನ್ನು ನಾವು ನಿರ್ವಹಿಸಲಿಕ್ಕಿದೆ. ಈಗ ದುಡಿ ಬಡಿತ. ಈ ಕಲಾವಿದರಾದ ಸುಧೀರ್ ಬಾಳೆಪುಣಿ, ಸದಾನಂದ, ನಿಮಗೆ ಪ್ರೀತಿಪೂರ್ವಕವಾದ ಅಭಿವಂದನೆಗಳು. ಈಗಾಗಲೇ ಮತ್ತೊಮ್ಮೆ ಪರಿಚಯಕ್ಕಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಷ್ಪರಾಜರವರು, ಜಿಲ್ಲಾ ಪತ್ರಕರ್ತರ ಸಂಘದ ಕೋಶಾಧಿಕಾರಿಯವರು, ಅಬ್ದುಲ್ ರಜಾಕ್ ಅವರು, ಏನಪ್ಪಯ್ಯ ಸಂಸ್ಥೆಯ ಪ್ರತಿನಿಧಿಯವರು, ಇಬ್ರಾಹಿಂರವರು, ಶಶಿಧರ್ ಪಯ್ಯತಬೈಲ್ ಅವರು, ನಮ್ಮ ಪತ್ರಕರ್ತರ ಸಂಘದ ಉಳ್ಳಾಲ ವಲಯದ ಪ್ರತಿನಿಧಿಯವರು, ಮಾನ್ಯ ನಜೀರ್ ಅವರು, ಜಮಿಯತುಲ್ಲಾ ಫಲಾಹರವರು ಅದರ ಅಧ್ಯಕ್ಷರು, ಮಾನ್ಯ ಸುಕನ್ಯಾ ರೈ ಅವರು, ಬಾಳೆಪುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರೋಜಿನಿ ಅವರು, ಮಂಜನಾಡಿ ಪಂಚಾಯತ್ ಅಧ್ಯಕ್ಷರು, ವಿದ್ಯಾ ಅವರು, ಸಂಜೀವಿನಿ ಒಕ್ಕಡದ ಅಧ್ಯಕ್ಷರು, ಡಾಕ್ಟರ್ ಶೋಭಾಮಣಿ ಅವರು, ಪ್ರಥಮ ದರ್ಜೆ ಕಾಲೇಜು ಮುಡಿಪು, ಮಜೀದ್ರವರು, ಅಬ್ದುಲ್ ಮಜೀದ್, ಉಳ್ಳಾಲ ಪಂಚಾಯತ್ನ ಬೆಳ್ಮ ಪಂಚಾಯತಿ ಉಪಾಧ್ಯಕ್ಷರು, ರವೀನಾ ಅವರು, ಸೆಲ್ಕೋ ಇಂಡಿಯಾದ ವ್ಯವಸ್ಥಾಪಕರು, ಪುಂಡರೀಕಾಕ್ಷ ಅವರು, ಶ್ರೀನಿವಾಸ ಶೆಟ್ರು ಜಿಲ್ಲಾದ ರಾಯಭಾರಿಗಳು ಮುಂದಕ್ಕಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿನ ಬಾಳೆಪುಣಿ ಗ್ರಾಮ ಪಂಚಾಯತ್ ಎಲ್ಲ ಪ್ರತಿನಿಧಿಗಳಿದ್ದಾರೆ, ಸದಸ್ಯರು, ಹಿರಿಯ ಸದಸ್ಯರಿದ್ದಾರೆ, ತುಂಬ ಜನ ಸೇರಿದ್ದಾರೆ. ಅದೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಬೇರೆ ಬೇರೆ ಸಂಸ್ಥೆಯ ಪ್ರತಿನಿಧಿಗಳು ಇಲ್ಲಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿಕ್ಕಿದ್ದಂಥ ಮಾನ್ಯ UT ಖಾದರ್ ಅವರು, ನಮ್ಮ ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ಅಧ್ಯಕ್ಷರು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಅದನ್ನು ನಿಮಗೆ ಓದುತ್ತೇನೆ. ಅಪ್ನಾ ದೇಶ್ ಮಾದರಿ ಗ್ರಾಮ ಅಭಿಯಾನ, ಜನಶಿಕ್ಷಣ ಟ್ರಸ್ಟ್, ಉಳ್ಳಾಲ ತಾಲೂಕು ಪಂಚಾಯಿತು ಹಾಗೂ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಸಹಯೋಗದಲ್ಲಿ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣ
ಕಾರ್ಯಕ್ರಮದ ಮೂಲಕ ಆಚರಿಸುತ್ತಿರುವುದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳು. ಸ್ವಚ್ಛತೆ ಎನ್ನುವುದು ಒಂದು ಯೋಜನೆಯಲ್ಲ, ಇದು ನಮ್ಮ ಬದುಕಿನ ಭಾಗವಾಗಬೇಕು. ನಾವು ವೈಯಕ್ತಿಕ ಸ್ವಚ್ಛತೆಯ ಜೊತೆಗೆ ನಮ್ಮ ಮನೆ, ನಮ್ಮ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡದಿದ್ದರೆ ಮುಂದೆ ಇದರಿಂದ ಆಗುವ ಪರಿಣಾಮಗಳಿಗೆ ನಾವೇ ಹೊಣೆಗಾರರಾಗಬೇಕಾಗ್ತದೆ. ಕಸ ವಿಲೇವಾರಿಗೆ ಸ್ಥಳೀಯ ಸಂಸ್ಥೆಗಳು ನಡೆಸುತ್ತಿರುವ ಚಟುವಟಿಕೆಗಳಿಗೆ ಎಲ್ಲರ ಸಹಕಾರ ಖಂಡಿತ ಬೇಕು. ಉಳ್ಳಾಲ ತಾಲೂಕು ಕಸಮುಕ್ತ ತಾಲೂಕು ಆಗುವಲ್ಲಿ ಈ ಕಾರ್ಯಕ್ರಮ ಮತ್ತಷ್ಟು ಪ್ರೇರಣೆ ನೀಡಬಹುದು ಎಂಬ ವಿಶ್ವಾಸ ನನಗಿದೆ. ಅನಿವಾರ್ಯ ಕಾರಣದಿಂದ ಈ ದಿನ ನನಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗುತ್ತಿಲ್ಲ. ಆದರೂ ಮುಂದಿನ ದಿನಗಳಲ್ಲಿ ನಾನು ತಮ್ಮೆಲ್ಲರ ಜೊತೆಗೂಡುತ್ತೇನೆ ಎಂದು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿವಿಧ ಸಂಘ ಸಂಸ್ಥೆಗಳು, ಕಾಲೇಜು ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನಾಗರಿಕ ಬಂಧುಗಳನ್ನು ಅಭಿನಂದಿಸುತ್ತೇನೆ. ಮಾನ್ಯ UT ಖಾದರ್ ಅವರು ನೀಡಿದ ಸಂದೇಶ ಇದೆ, ಮುಂದಕ್ಕೆ ದಯವಿಟ್ಟು. ಹಿಂದಿನ ನಿಕಟ ಪ್ರಾಧ್ಯಕ್ಷರು ಬದ್ರುದ್ದೀನ್ ಅವರು ದಯವಿಟ್ಟು ಈ ಮುಂದ್ಗಡೆ ಬಂದುಬಿಡಿ. ಸ್ವಚ್ಛತೆಯ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಬಾಳೆಪುಣಿಯಲ್ಲಿ ನಾವು 8 ಗಂಟೆಗೆ ನಡಿಗೆ ಆರಂಭಿಸಿ ಸರಿಯಾಗಿ 11 ಗಂಟೆಗೆ ಇಲ್ಲಿ ತಲುಪಿದ್ದೇವೆ. 3 ಗಂಟೆ ಅವಧಿ ನಿರಂತರ ನಡಿಗೆ, ಸ್ವಚ್ಛತೆಯ ಕಡೆಗೆ, ಅರಿವಿನ ಎಡೆಗೆ ಅಂತ. ದಯವಿಟ್ಟು ಬಾಳೆಪುಣಿ ಪಂಚಾಯತ್ ವಠಾರದಿಂದ ಆರಂಭಿಸಿ ಇಲ್ಲಿಯವರೆಗೆ ನಡೆದವರು ದಯವಿಟ್ಟು ನಿಂತ್ಕೊಳ್ಳಿ, ಒಂದ್ಸಲ ನಿಂತ್ಕೊಳ್ಳಿ. ಬಾಳೆಪುಣಿ ಪಂಚಾಯತ್ ವಠಾರದಿಂದ ನಡಿಗೆ ಶುರು ಮಾಡಿದವರು ನಿಂತ್ಕೊಳ್ಳಿ, ಇವರಿಗೆ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ವೆರಿ ಗುಡ್. ಇದು ಬಾಳೆಪುಣಿ ಪಂಚಾಯತ್ ವಠಾರದಿಂದ ಇಲ್ಲಿಯವರೆಗೆ 11 ಕಿಲೋಮೀಟರ್ ನಡಿಗೆ ನೀವು ಮಾಡಿದ್ದೀರಿ. ಜೋರಾಗಿ ಚಪ್ಪಾಳೆ. ಯಾರಿಗೆ ಸುಸ್ತಾಗಿಲ್ಲ, ಯಾಕೆಂದರೆ ನಮ್ಮ ಹತ್ರ ಸತ್ಯತೆ ಇತ್ತು. ಸ್ವಚ್ಛತೆಗೆ ಸತ್ಯತೆ ಬೇಕು. ಸಭ್ಯತೆಯ ಮಾರ್ಗದಿಂದ ನಾವು ನಮ್ಮ ಗ್ರಾಮವನ್ನು ಸ್ವಚ್ಛತೆ ಮಾಡಬಹುದು, ಹಾಗೆ ಸತ್ಯತೆಯ ಮಾರ್ಗದಿಂದ ಕೂಡ ನಾವು ಸ್ವಚ್ಛತೆ ಮಾಡಬಹುದು. ಸಭ್ಯತೆ ಮತ್ತು ಸತ್ಯತೆ ಇಲ್ಲದಿದ್ದರೆ ಸಂಪೂರ್ಣ ಸ್ವಚ್ಛತೆ ಅಸಾಧ್ಯ. ಇಲ್ಲಿ ಭಾಷಣಗಳಿರುವುದಿಲ್ಲ. ಆದರೆ ಈ ಸವಾಲಿಗೆ ದಾರಿ ಯಾವುದು ಕಂಡುಕೊಳ್ಳಿಕ್ಕುಂಟು. ದಾರಿ ನಮಗೆಲ್ಲರಿಗೂ ಗೊತ್ತುಂಟು. ದಾರಿಯಲ್ಲಿ ನಾವು ಮುಂದೆ ಸಾಗಲಿಕ್ಕಿರುವುದು ಪ್ರತಿಯೊಬ್ಬರಿಗೆ ಇಲ್ಲಿದ್ದವರೇ ದಾರಿ ಗೊತ್ತುಂಟು. ಏನು ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲವೂ ಗೊತ್ತುಂಟು. ಅದು ಮಾಡಲಿಕ್ಕೆ ಯಾಕೆ ನಮಗೆ ಸ್ವಲ್ಪ ಕಷ್ಟ ಆಗಿದೆ ನೋಡೋಣ. ಇಲ್ಲಿ ಈ ನಡಿಗೆಗೆ ಒಟ್ಟು ಸೇರಿ ನಾವು ಬಂದವರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಒಟ್ಟು ಸೇರಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ಥರದ ಒಂದು ನಡಿಗೆ ಮೂಲಕ ಗಾಂಧಿ ಜಯಂತಿ ಆಚರಣೆ ಮಾಡಿದ್ದು ಬೇರೆ ಕಡೆ ಖಂಡಿತವಾಗಿ ಇರಲಿಕ್ಕಿಲ್ಲ. ಇವತ್ತು ನಡೆದಿದ್ದೇವೆ ಅಂದರೆ ನಾವು ಡಿಸೆಂಬರ್ 31 ಒಳಗೆ ಉಳ್ಳಾಲ ತಾಲೂಕನ್ನು 17 ಗ್ರಾಮ ಪಂಚಾಯತನ್ನು ಕಸಮುಕ್ತ ಮಾಡುವ ಒಂದು ಸಂಕಲ್ಪಕ್ಕೆ ನಾವು ಸಿದ್ಧ ಅನ್ನೋದನ್ನು ತೋರಿಸಿದ್ದೇವೆ. ಈ ಕಾರ್ಯ ಎಲ್ಲಿಂದ ಶುರು ಆಗಬೇಕು, ಹೇಗೆ ಆಗಬೇಕು ಅಂತ ಸ್ನೇಹಿತರೆ, ನಮಗೆ 91 ದಿವಸ ಇದೆ. ಡಿಸೆಂಬರ್ 31ಕ್ಕೆ ಯಾವುದು ಒಂದು ಗ್ರಾಮದಲ್ಲಿ ನಾವು ಸ್ವಚ್ಛೋತ್ಸವ ಮಾಡಲಿಕ್ಕುಂಟು. ಸ್ವಚ್ಛೋತ್ಸವ ಆ ಗ್ರಾಮ ಯಾವುದಾಗಬೇಕಂದ್ರೆ ಆ ಗ್ರಾಮದಲ್ಲಿರುವ ಪ್ರತಿ ಮನೆಯಲ್ಲಿ ಹಸಿ ಕಸ ನಿರ್ವಹಣೆ ವ್ಯವಸ್ಥೆ, ಒಣ ಕಸ ನಿರ್ವಹಣೆ ವ್ಯವಸ್ಥೆ, ದ್ರವ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ಮೂರು ವ್ಯವಸ್ಥೆ ಇರಬೇಕು. ಅದು 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 ಒಳ್ಳೆ ರೀತಿಯ ನಿರ್ವಹಣೆ ಆಗಬೇಕು. ಆ ನಂತರ ಆ ಗ್ರಾಮದಲ್ಲಿರುವ ಅಷ್ಟು ಮನೆಗಳವರು ಸ್ವಚ್ಛ ಮನೆ ಅಂತ ಸ್ವಯಂ ಘೋಷಣಾ ಪತ್ರ ಕೊಟ್ಟಿರಬೇಕು. ಮನೆಯಲ್ಲಿ 3 ಕಸವನ್ನು ನಿರ್ವಹಣೆ ವ್ಯವಸ್ಥೆ ಇದ್ದು ಸರಿಯಾಗಿ ನಿರ್ವಹಿಸಿ ಆ ಗ್ರಾಮದಲ್ಲಿರುವ ಎಲ್ಲ ಮನೆಗಳವರು ನನ್ನ ಮನೆ ಸ್ವಚ್ಛ ಮನೆ ಅಂತ ಸ್ವಯಂ ಘೋಷಣಾ ಪತ್ರ ಕೊಟ್ಟ ಮನೆಗಳ ಗ್ರಾಮ ಪಂಚಾಯತ್ನಲ್ಲಿ ನಾವು 17 ಗ್ರಾಮ ಪಂಚಾಯತ್ಗಳು ಸೇರಿ ಸ್ವಚ್ಛೋತ್ಸವ ಆಗಲಿಕ್ಕುಂಟು. ಆ ಗ್ರಾಮ ಬರುವ ವರ್ಷ 24 ಇಸವಿಯಿಂದ ನೀವು ಗೂಗಲ್ಗೆ ಹೋದ ಕೊಳ್ಳೆ ಕ್ಲೀನೆಸ್ಟ್ ವಿಲೇಜಿಂದ ಡಿಸ್ಟ್ರಿಕ್ಟ್ ಹಾಕಿದ ಕೊಳ್ಳೆ ಆ ಗ್ರಾಮದ ಹೆಸರು ಬರುತ್ತೆ. ಅದು ಬರಬೇಕು ಅಂತ ಸಂಕಲ್ಪ ಮಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಅನ್ಸರ್ ಅವರು ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು, ಆಮೇಲೆ ಹಸಿರು ದಳದ ಪ್ರತಿನಿಧಿ, ಭಾಳ ಹೋರಾಟಗಾರರು, ಅವರು ದಯವಿಟ್ಟು ಮುಂದ್ಗಡೆ ಬರಬೇಕು. ದಯವಿಟ್ಟು ನಾಗರಾಜ್ ಅವರು. ಹಾಗೆ ಸ್ನೇಹಿತರೆ, ಈ ಸಮಯದಲ್ಲಿ ಚಿತ್ತಾರ ಬಳಗ ಮತ್ತು ಎಂಥ ಆಕೃತಿ ಪ್ರಕಾಶನದವರು ಒಂದು ಪ್ಲಾಸ್ಟಿಕ್ ಸಮಸ್ಯೆಯ ನಿವಾರಣೆಗೆ ಒಂದು ಚಿಕ್ಕ ಕೈಪಿಡಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಈಗ ಅದು ವಿತರಣೆ ಆಗಲಿಕ್ಕಿದೆ. ಸ್ನೇಹಿತರೆ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾವಂತೂ ಸೆಪ್ಟೆಂಬರ್ 15ರಿಂದ ನಮ್ಮ ಅಭಿಯಾನ ಶುರು ಮಾಡಿದ್ದೇವೆ. ಉಳ್ಳಾಲ ತಾಲೂಕಿನ 17 ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಸುತ್ತಾಡ್ತೇವೆ.
ಬಹುತೇಕ ಹೆಚ್ಚಿನ ಶಾಲೆಗಳಿಗೆ ಹೋಗಲಿಕ್ಕೆ ಉಂಟು, ಮನೆ ಮನೆಗಳಿಗೆ ಹೋಗಲಿಕ್ಕೆ ಉಂಟು. ನಾವು ಬಹಳ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಕೆಲಸ ಮನೆಯಿಂದ ಶುರು ಆಗಬೇಕು. ಮನೆ ಮನೆಗಳಲ್ಲಿ ಸ್ವಚ್ಛತಾ ಪಾಠ ಆಗಬೇಕಾಗ್ತದೆ. ಮನೆ ಮನೆ ಸ್ವಚ್ಛತಾ ಪಾಠಕ್ಕೆ ವಾರ್ಡ್ ಮಟ್ಟದಲ್ಲಿ ಕಾರ್ಯಪಡೆಗಳು ಪಂಚಾಯತ್ ಅಧ್ಯಕ್ಷರ, ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಸ್ವಚ್ಛತಾ ಸಲಹಾ ಸಮಿತಿ ಮತ್ತು ಕಾರ್ಯಪಡೆ, ತಾಲೂಕು ಮಟ್ಟದಲ್ಲಿ ಸ್ವಚ್ಛತಾ ಸಲಹಾ ಸಮಿತಿ ಮತ್ತು ಕಾರ್ಯಪಡೆ, ಜಿಲ್ಲಾ ಮಟ್ಟದಲ್ಲಿ ಸ್ವಚ್ಛತಾ ಸಲಹಾ ಸಮಿತಿ ಮತ್ತು ಕಾರ್ಯಪಡೆಗಳು ಜಿಲ್ಲೆಯಿಂದ ವಾರ್ಡ್ ಮಟ್ಟದವರೆಗೆ ಕಾರ್ಯಪಡೆಗಳ ರಚನೆ. ಮಾನ್ಯ ಶಾಸಕರು ಅಥವಾ ಸಚಿವರು ಅಥವಾ ಈ ಕ್ಷೇತ್ರದ ಮಾನ್ಯ ಸ್ಪೀಕರ್ ಸರ್ ಅವರು ತಿಂಗಳಿಗೆ ಒಂದು ಸಲ ಈ ಕ್ಷೇತ್ರದಲ್ಲಿ ಇರುವ ಪಂಚಾಯತ್ಗಳ ಪ್ರಗತಿ ಪರಿಶೀಲನೆ, ತಿಂಗಳಿಗೆ ಒಂದು ಪ್ರಗತಿ ಪರಿಶೀಲನೆ, ಸ್ವಚ್ಛತೆ ಪರಿಶೀಲನೆ. ಜಿಲ್ಲಾ ಮಟ್ಟದಲ್ಲಿ ಮಾನ್ಯ DC ಅವರು ಮತ್ತು CO ರವರು ಜಿಲ್ಲಾ ಮಟ್ಟದಲ್ಲಿ ಇಡೀ ಜಿಲ್ಲೆಯ ಸ್ವಚ್ಛತಾ ಪರಿಶೀಲನೆ. ವಾರ್ಡ್ ಮಟ್ಟದಲ್ಲಿ ವಾರದ ಸಭೆಗಳು, ಪಂಚಾಯತ್ ಮಟ್ಟದ ಕಾರ್ಯಪಡೆಯ ಸಭೆ ಪಾಕ್ಷಿಕವಾಗಿ, ಪಂಚಾಯತ್ ಮಟ್ಟ ಸಲಹಾ ಸಮಿತಿ ಸಭೆ ತಿಂಗಳಿಗೆ ಒಂದು ಮಾಡುತ್ತಾ ನಿರಂತರವಾಗಿ ಕೆಲಸ ಮಾಡುತ್ತಾ ನಾವು ಮುಂದೆ ಸಾಗಲಿಕ್ಕಿದ್ದೇವೆ. ಇದೊಂದು ಸವಾಲು. ಯಾಕೆಂದರೆ ನಮ್ಮ ಸ್ವಚ್ಛತಾ ಅಭಿಯಾನ ಶುರುವಾಗಿ 18 ವರ್ಷ ಆಯಿತು. 2005ನೇ ಇಸವಿಗೆ ಅಕ್ಟೋಬರ್ 2ರಂದು ಜಬ್ಬರ್ ಖಾನ್ ಹೊನ್ನಳ್ಳಿಯವರು ಗುರುಪುರದಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ಕೊಟ್ಟವರು. ಸ್ವಚ್ಛ ಭಾರತ್ ಅಭಿಯಾನ ಬರುವ ಮೊದಲೇ 2009ನೇ ಇಸವಿಗೆ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ನಿರ್ಮಲ ಗ್ರಾಮ ಪುರಸ್ಕಾರ ಲಭಿಸಿತ್ತು, ತಾಲೂಕು ಪಂಚಾಯತ್ಗೆ ಪುರಸ್ಕಾರ ಲಭಿಸಿತ್ತು, ಜಿಲ್ಲಾ ಪಂಚಾಯತ್ ಪುರಸ್ಕಾರ ಲಭಿಸಿತ್ತು. ನಿರ್ಮಲ ಗ್ರಾಮ ಪುರಸ್ಕಾರ ಬರಬೇಕು ಅಂದರೆ ಮನೆ ಮನೆ ಶೌಚಾಲಯ ಇರಬೇಕು, ಬಳಕೆ ಇರಬೇಕು, ಬಯಲಲ್ಲಿ ಕಸ ಇರಬಾರದು, ದ್ರವ ತ್ಯಾಜ್ಯ ನಿರ್ವಹಣೆ ಆಗಬೇಕು, ಬಯಲು ಶೌಚ ಮುಕ್ತ ಆಗಬೇಕು. ಬಯಲು ಕಸ ಮುಕ್ತ ಆದಾಗ ಮಾತ್ರ ನಿರ್ಮಲ ಗ್ರಾಮ ಪುರಸ್ಕಾರ ಬರುವುದು. ನಿರ್ಮಲ ಗ್ರಾಮ ಪುರಸ್ಕಾರ ಬಂದ ನಂತರ ನಮ್ಮ ಗ್ರಾಮಗಳಲ್ಲಿ ಬಯಲು ಶೌಚಾಲಯ ಹೋಯಿತು, ಬಯಲು ಕಸಾಲಯ ಬಂತು. ಇದು ಯಾಕೆ? ಬಯಲು ಶೌಚಾಲಯ ಹೋಯಿತು, ಬಯಲು ಕಸಾಲಯ ಬಂತು ಯಾಕೆ? ಬಯಲು ಶೌಚಕ್ಕಿಂತ ಬಯಲು ಕಸಾಲಯ ದೊಡ್ಡ ಸಮಸ್ಯೆ. ಬಯಲು ಶೌಚಾಲಯಕ್ಕಿಂತ ಬಯಲು ಕಸಾಲಯ ಬಹಳ ದೊಡ್ಡ ಸಮಸ್ಯೆ ಇದೆ. ಇದು ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಈ ಬಯಲು ಕಸಾಲಯ ಅಳಿಸದಿದ್ದರೆ ನಮಗೆ ಉಳಿಗಾಲ ಇಲ್ಲ. ನಮಗೆ ಮುಖ್ಯವಾಗಿ ಇಲ್ಲಿ ಹಸಿ ಕಸವನ್ನು ಮನೆಯಲ್ಲೇ ಗೊಬ್ಬರವಾಗಿ ತಯಾರಿಸಿ ಗಿಡಗಳಿಗೆ ಆಹಾರ ಮಾಡಿಕೊಡುವಂತಹದ್ದು, ಒಣ ಕಸವನ್ನು ಹಣಕಸವನ್ನಾಗಿ ಮಾಡುವಂತಹದ್ದು, ಪ್ಯಾಡ್ ಪ್ಯಾಂಪರ್ಸನ್ನು ಸಾಧ್ಯವಾದಷ್ಟು ಮನೆ ಮಟ್ಟದಲ್ಲೇ ಇತ್ಯರ್ಥ ಮಾಡುವಂತಹದ್ದು. ನಮಗೆ ಪ್ಯಾಡ್ ಪ್ಯಾಂಪರ್ಸನ್ನು ಇತ್ಯರ್ಥ ಮಾಡೋ ದಾರಿ ಗೊತ್ತಿರಲಿಲ್ಲ. ಆದರೆ ಮುನ್ನ ಹರಕಳಕ್ಕೆ ಹೋದಾಗ ಇಬ್ಬರು ಮೇಡಮ್ಗಳು ಸಿಕ್ಕಿದ್ರು. ಒಬ್ಬರು ಪವಿತ್ರರವರು, ಇನ್ನೊಬ್ಬರು ಅನಿತಾ ಅವರು. ಪವಿತ್ರರವರು ಇದ್ದರೆ ದಯವಿಟ್ಟು ನಿಂತ್ಕೊಳ್ಳಿ. ಪವಿತ್ರವರು ನೀವು ಇಲ್ಲಿ ಇದ್ದರೆ ನಿಂತ್ಕೊಳ್ಳಿ, ಅನಿತಾ ಇದ್ದರೆ ನಿಂತ್ಕೊಳ್ಳಿ. ಪ್ಯಾಡ್ ಪ್ಯಾಂಪರ್ಸನ್ನು ಅವರು ಮನೆ ಮಟ್ಟದಲ್ಲಿ ಇತ್ಯರ್ಥ ಮಾಡುವಂಥ ದಾರಿ ಕಂಡುಕೊಂಡಿದ್ದಾರೆ. ಅನಿತಾ ಮತ್ತು ಪವಿತ್ರ ಅವರು ಇಲ್ಲದಿದ್ದರೆ ಜುಬೇದ ಬಂದುಬಿಡಿ ದಯವಿಟ್ಟು. ಇದು ಬಹಳ ಮುಖ್ಯ. ಯಾಕೆಂದರೆ ಇವತ್ತು ನಮಗೆ ಪ್ಲಾಸ್ಟಿಕ್ ಬೀದಿಗೆ ಬರಲಿ ಕಾರಣ ಪ್ಯಾಡ್ ಪ್ಯಾಂಪರ್ಸ್ನ ಮೂಲಕ ನಾವು ಮತ್ತೆ ಬಯಲು ಶೌಚಾಲಯ ಸೃಷ್ಟಿ ಮಾಡಿದ್ದೇವೆ. ಪ್ಯಾಡ್ ಪ್ಯಾಂಪರ್ಸನ್ನು ಎಲ್ಲೆಂದರೆ ಬಿಸಾಡುವ ಮೂಲಕ ನಾವು ಮತ್ತೆ ಬಯಲು ಶೌಚಾಲಯ ನಿರ್ಮಾಣ ಮಾಡಿದ್ದೇವೆ. ದಯವಿಟ್ಟು ಪವಿತ್ರ ಇದರ ಬನ್ನಿ ಅಥವಾ ಜುಬೇದ ಬಂದುಬಿಡಿ. ಪವಿತ್ರ ಮತ್ತು ಸವಿತಾ ಅವರ ಪರವಾಗಿ ಜುಬೇದ ಅವರು ಹೇಗೆ ಪ್ಯಾಡ್ ಪ್ಯಾಂಪರ್ಸ್ ಇತ್ಯರ್ಥ ಮಾಡ್ತಾರೆ ಹೇಳಬೇಕು. ಇಲ್ಲಿ ಮುಂದೆ ಕುಳಿತವರು, ಇಲ್ಲಿ ಸೇರಿದವರು ಹೇಳಬೇಕಾದ್ದು ನಾವು ಸ್ವಚ್ಛತೆಗೆ ನಾವೀಗ ಏನು ಮಾಡ್ತಾ ಇದ್ದೇವೆ, ಮುಂದೇನು ಮಾಡುತ್ತೇವೆ. ಡಿಸೆಂಬರ್ 31ರ ಒಳಗೆ ನಮ್ಮ ಗ್ರಾಮವನ್ನು ಕಸಮುಕ್ತ ಮಾಡುತ್ತೇವೆ, ಹೇಗೆ ಮಾಡುತ್ತೇವೆ ಹೇಳಬಹುದು, ಸಲಹೆ ಕೊಡಬಹುದು. ಯಾಕೆಂದರೆ ಇಲ್ಲಿ ಮಾಡಿದ ಅನುಭವ ಮಾಡಲಿಕ್ಕಿರುವುದು. ದಯವಿಟ್ಟು ಪವಿತ್ರರವರು 2 ನಿಮಿಷ ನೀವು ಪ್ಯಾಡ್ ಪ್ಯಾಂಪರ್ಸ್ ಯಾವ ರೀತಿ ನಿರ್ವಹಣೆ ಮಾಡುತ್ತೀರಿ ಮನೆ ಮಟ್ಟದಲ್ಲಿ, ಇದು ಬಹಳ ಮುಖ್ಯವಾದ ವಿಷಯ. ಬನ್ನಿ ಮೇಡಮ್, ಬನ್ನಿಲ್ಲಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ನಮನಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ಬಹಳ ಒಂದು ಬ್ಯುಸಿ ಬದುಕಿನಲ್ಲಿ ಹೆಂಗಸರು ನಾವು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ವೃತ್ತಿ ಬದುಕಿನಲ್ಲಿರುವ ಕಾರಣ ಹಿಂದಿನ ಕಾಲದ ಮಹಿಳೆಯರಾಗಿ ಬಟ್ಟೆ ಒಗೆಯುವುದಿರ್ಬೋದು, ಮಕ್ಕಳ ಬೆಳಿಗ್ಗೆ ರಾತ್ರಿ ಮಲಗಿ ಮೂತ್ರ ಮಾಡಿದರೆ ಅದನ್ನು ಬೆಳಿಗ್ಗೆ ತೊಳೆಯುವಷ್ಟು ಪುರ್ಸೊತ್ತು ನಮಗಿಲ್ಲ. ಬೆಳಿಗ್ಗೆ ಅಡುಗೆ ಆಗುವಾಗಲೇ ಲೇಟ್ ಆಗ್ತದೆ. ಅದರಿಂದ ಪ್ಯಾಡ್, ಮಕ್ಕಳಿಗೇನು ಬೇಬಿ ಡೈಪರ್ ಅಂತ ನಾವು ಹಾಕ್ತೇವೆ, ಅದನ್ನು ಮನೆಯಲ್ಲೇ ಯಾವ ರೀತಿ ವಿಲೇವಾರಿ ಮಾಡ್ಬೋದು ಎನ್ನುವುದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್. ಅದು ನಾನು ಕಂಡುಕೊಂಡದ್ದು ಹೇಗೆ ಅಂತ ಹೇಳಿದರೆ, ಮಕ್ಕಳನ್ನು ಸ್ನಾನ ಮಾಡಿಸುವಾಗ ಡೈಪರನ್ನು ಕೆಳಗೆ ಬಿಟ್ಟಾಗ ಅದು ಬಿಸಿ ನೀರು ಬಿದ್ದ ಕೂಡಲೇ ಕರಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಗೊತ್ತಾಯಿತು ಬಿಸಿ ನೀರು ಬಿದ್ದ ಕೂಡಲೇ ಡೈಪರ್ ಕರಗ್ತದೆ ಅಂತೇಳಿ. ಆನಂತರ ಅದನ್ನು ನಾವು ಹೀಗೆ ಬೇರೆ ಬಿಸಿ ನೀರಲ್ಲಿ ಮಕ್ಕಳ ಮೂತ್ರದಲ್ಲಿ ಒದ್ದೆ ಆದ ಡೈಪರನ್ನು ಹಾಕಿದಾಗ ಪೂರ್ತಿಯಾಗಿ ಕರಗಿತ್ತು. ಆನಂತರ ಪ್ಲಾಸ್ಟಿಕ್ ಉಳಿತದೆ, ಅದನ್ನು ಕ್ಲೀನ್ ಮಾಡಿ ಒಣಗಿಸಿ ಅದನ್ನು ಘನತ್ಯಾಜ್ಯದೊಟ್ಟಿಗೆ ಕೊಡ್ಬೋದು, ಅಥವಾ
ಒಂದು ಹೊಂಡ ತೆಗೆದು ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆನಂತರ ಸ್ವಲ್ಪ ಮಣ್ಣು ಹಾಕಿದರೆ ಅದು ಅದರಲ್ಲಿ ಕೂಡ ಕರಗ್ತದೆ. ಅದರಿಂದ ಅತಿ ಸುಲಭವಾಗಿ ಅದನ್ನು ವಿಲೇವಾರಿ ಮಾಡಬಹುದು. ಇನ್ನೊಂದು ಲೇಡೀಸ್ ಪ್ಯಾಡ್, ಅದನ್ನು ಡೈರೆಕ್ಟ್ ಮಣ್ಣಿನಲ್ಲಿ ಹಾಕಿ ಉಪ್ಪಾಕಿ ಕೂಡ ಇದು ಮಾಡ್ಬೋದು. ಅಥವಾ ನಾವು ಸ್ನಾನ ಮಾಡುವಾಗ ಕಾಲಡಿಗೆ ಹಾಕಿದರೆ ಅದರ ಕಲರ್ ಎಲ್ಲ ಹೋಗ್ತದೆ. ಹೋದ್ಮೇಲೆ ಅದನ್ನು ಕೂಡ ಅದೇ ರೀತಿ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇದು ಮಾಡಿ ಅದರ ಪೂರ್ತಿ ಏನು ಸ್ಪಾಂಜ್ ಇದೆ ಅದು ಕರಗ್ತದೆ. ಆ ನಂತರ ಅದನ್ನು ಘನತ್ಯಾಜ್ಯದೊಟ್ಟಿಗೆ ಕೂಡ ಕೊಡ್ಬೋದು, ಅಥವಾ ಗುಂಡಿ ತೆಗೆದು ಮಣ್ಣಿನಲ್ಲಿ ಹಾಕಿ ಕೂಡ ಅದನ್ನು ವಿಲೇವಾರಿ ಮಾಡ್ಬೋದು. ಮಾರಕ್ಕಾಗಿರುವಂತಹ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ಕಾನೂನು ಬಾಹಿರ ಶಿಕ್ಷಾರ್ಹ ಅಪರಾಧ. ಹಸಿಕಸ, ಒಣಕಸ, ಪ್ಯಾಡ್, ಪ್ಯಾಂಪರ್ಸ್ಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಕಸ ಸಾಗಾಟ ವಾಹನಕ್ಕೆ ನೀಡಿ ಸಮರ್ಪಕ ವಿಲೇವಾರಿಗೆ ಸಹಕರಿಸಿ. ಹಸಿಕಸ, ಒಣಕಸ, ಪ್ಯಾಡ್, ಪ್ಯಾಂಪರ್ಸನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಕಸ ಸಾಗಾಟ ವಾಹನಕ್ಕೆ ನೀಡುವುದು ಪ್ರತಿ ಮನೆಯವರ ಕರ್ತವ್ಯ, ಜವಾಬ್ದಾರಿ. ಕ್ಯಾನ್ಸರ್ಕಾರಕ ಪರಿಸರ ಜೀವ ಸಂಕುಲಕ್ಕೆ ಮಾರಕ್ಕಾಗಿರುವ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಸುಡದೆ ತಡೆಯುವ ಕೆಲಸ ಗ್ರಾಮ ಪಂಚಾಯತಿನದು ಮತ್ತು ನಮ್ಮಂಥ ಸಂಘ ಸಂಸ್ಥೆಗಳದು ತಡೆಯುವುದು ಅಥವಾ ಬಿದ್ದಾಗ ತಕ್ಷಣ ತೆಗೆಸುವುದು ನಮ್ಮಂಥವರದು ಪಂಚಾಯತ್ ಮತ್ತು ಸಂಘ ಸಂಸ್ಥೆಗಳದು. ಉಳ್ಳಾಲ ತಾಲೂಕಿನಲ್ಲಿ ಈಗಾಗಲೇ ನನಗೆ ಗೊತ್ತಿರೋ ಹಾಗೆ ಒಂದು ಗ್ರಾಮ ಪಂಚಾಯತ್ನಲ್ಲಿ 125ಕ್ಕೂ ಹೆಚ್ಚು ಜಾಗೃತಿ ಫಲಕಗಳನ್ನು ಹಾಕಿ ಪ್ರತಿ ಮನೆಗೆ ಒಂದು ಗೋಣಿ ಚೀಲ ಮತ್ತು ಬಕೆಟ್ ಕೊಟ್ಟ ಪಂಚಾಯತ್. ಒಂದನೆಯದು ಹರೇಕಳ. ದಯವಿಟ್ಟು ಹರೇಕಳದ ನಿಕಟಪೂರ್ವ ಅಧ್ಯಕ್ಷರು ಇಲ್ಲಿ ಒಂದು ಬಂದು ಅವರು ಇದ್ದರೆ ಇಲ್ಲಿ ದಯವಿಟ್ಟು ಹೇಳಬೇಕು. ಆ ಬೋರ್ಡ್ ಹೇಗೆ ಮಾಡಿದ್ದೀರಿ? ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಫಲಕಗಳಾಗಿದೆ. ದಯವಿಟ್ಟು ಅದೊಂದು ದಯವಿಟ್ಟು ಹೇಳಿಬಿಡಿ. ಎಲ್ರಿಗೂ ನಮಸ್ಕಾರ. ಗಾಂಧಿ ಜಯಂತಿಯ ಆಚರಣೆ ಪ್ರಯುಕ್ತ ಇವತ್ತು ನಾವು ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಬಗ್ಗೆ ಅರಿವಿನ ಜಾಥಾದ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಮಿತ್ರರೇ, ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ನಾವು ನೋಡಿದಾಗ ನಾವು ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಹಲವಾರು ಗೋಣಿ ಚೀಲದ ಪ್ಯಾಕ್ಗಳು ಅಲ್ಲಲ್ಲಿ ಬಿಸಾಡುವುದನ್ನು ನಾವು ನೋಡಿದ್ದೇವೆ. ನಾವು 2-3 ಸಲ ಅದನ್ನು ಪಂಚಾಯತ್ ವತಿಯಿಂದ ಕ್ಲೀನ್ ಮಾಡಿದಾಗಲೂ ಕೂಡ ಅದೇ ರೀತಿಯಾಗಿ ಪುನಃ ಮರುದಿವಸ ಬಂದು ಬಿಸಾಡುವಂಥ ನಾವು ಇದನ್ನು ನೋಡ್ತಾ ಇದ್ವಿ. ಬ್ಯಾನರ್ ಹಾಕಿದಾಗ ಅದು ಗಾಳಿಗೆ ಮತ್ತು ಅದು ಹರಿದು ಹೋಗ್ತಾ ಇತ್ತು. ಅದಕ್ಕೆ ನಾವು ಆಡಳಿತ ವರ್ಗದವರು ಒಂದು ಚರ್ಚೆ ಮಾಡಿ ನಾವೊಂದು ಪ್ಲ್ಯಾನನ್ನು ರಚನೆ ಮಾಡಿದ್ದೆವು. ಯಾಕೆಂದರೆ ನಾವು ನಮ್ಮ ಶ್ರೀನಶೆಟ್ಟಿಯವರ ಹತ್ರ ಅದಕ್ಕೆ ಬೇಕಾದಂಥ ವರ್ಡಿಂಗ್ಸ್ ಎಲ್ಲ ತೆಕ್ಕೊಂಡು ನಾನು ನಮ್ಮ ಹರೇಕಳದಲ್ಲಿರುವಂಥ ರಾಜಕೀಯ ರಹಿತ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸಂಘ ಸಂಸ್ಥೆಗಳು ಮತ್ತು ಏನೋಪಯ ಯೂನಿವರ್ಸಿಟಿ ಮತ್ತು ಬರಕ್ಕ ಮತ್ತು ಅಲ್ಲಿರುವಂಥ ಬ್ಯಾಂಕ್ ಅವರನ್ನೆಲ್ಲ ನಾವು ಈ ರೀತಿಯಾಗಿ ನಾವು ಒಂದು ಸ್ವಚ್ಛತೆ ಬಗ್ಗೆ ನಾವು ಫಲಕ ಅಳವಡಿಸ್ತೇವೆ, ಅದಕ್ಕೆ ತಮ್ಮಿಂದಾದ ಸಹಕಾರ ಬೇಕಂತ ಹೇಳಿದಾಗ ಒಂದು ಬೋರ್ಡಿನ ಮೊತ್ತ 1,300 ಆಗಿತ್ತು. ನಾವು ಯಾರ ಹತ್ರ ಎಲ್ಲ ಕೇಳಿದ್ದೇವೆ, ಎಲ್ಲರೂ ನಮಗೆ ಕೊಟ್ಟಿದ್ದಾರೆ. ನನ್ನ ಇದರ ಪ್ರಕಾರ 1,300 ನಾವು 125 ಬೋರ್ಡನ್ನು ನಾವು ಹರೇಕಳದಲ್ಲಿ ಹಾಕಿದ್ದೇವೆ. ನಾವು ಪಂಚಾಯತಿಗೆ ಅದರಿಂದ ಖರ್ಚು ಮಾಡಿದೆ ಅಂದರೆ ನಾವು 10,000 ಮಾತ್ರ. ಯಾಕೆಂದರೆ ಅದನ್ನು ಹಾಕುವಂಥ ಸಂಬಳ ಮತ್ತು ಸಿಮೆಂಟ್ ಜಲ್ಲಿಯ ಹಣವನ್ನು ಮಾತ್ರ ನಾವು ಪಂಚಾಯತ್ನಿಂದ ಯೂಸ್ ಮಾಡಿದ್ದೇವೆ. ಅದು ಬಿಟ್ಟರೆ ಎಲ್ರಿಗೂ ನಾವು ಕೊಟ್ಟಿದ್ದೇವೆ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಎಲ್ಲ ಜನಗಳು ಮತ್ತು ಇದರವರು ಕೊಡಲಿಕ್ಕೆ ರೆಡಿ ಇದ್ದಾರೆ. ನಮಗೆ ಕೇಳಲಿಕ್ಕೆ ಹಿಂಜರಿಕೆ ಆಗಬಾರ್ದು. ಯಾಕೆಂದರೆ ನಾವು ಇದರಿಂದಾಗಿ ನಮ್ಮ ಸ್ವಾಭಿಮಾನಕ್ಕೆ ಏನಾದರೂ ಪೆಟ್ಟಾಗ್ತದೆ ಅಥವಾ ನಾವು ಅವರಿಂದ ನಾವು ಕೆಳಗೆ ಹೋಗ್ತೇವೆ ಅಂತ ನಾವು ಭಾವಿಸಿದಾಗ ಅದು ಈ ರೀತಿಯಾಗಿ ನಮಗೆ ಇದು ಬರ್ತದೆ. ನಾನು ಎಲ್ಲ ಇಲ್ಲಿ ನೆರೆದಿರುವಂಥ ಎಲ್ಲರಿಗೆ ಹೇಳೋದಿಷ್ಟೇ, ನಾವು ಒಂದು ಪಂಚಾಯತ್ ಮತ್ತು ಅಧಿಕಾರಿ ವರ್ಗ ಮತ್ತು ಇಲ್ಲಿರುವಂಥ ಎಲ್ಲ ಟ್ರಸ್ಟ್ನವರು ಮನಸ್ಸು ಮಾಡಿದರೆ ನಮ್ಮ ಉಳ್ಳಾಲ ತಾಲೂಕನ್ನು ಕೂಡ ನಾವು ಸ್ವಚ್ಛವಾಗಿ ಇಡಲಿಕ್ಕೆ ಒಂದು ನಮಗೆ ಪ್ರೇರಣೆ ಆಗ್ತದೆ. ಅದರೊಟ್ಟಿಗೆ ನಾನು ಹೇಳೋದು ಇನ್ನೊಂದು ಏನಂದರೆ, ನಾವು ಯಾವ ಕೆಲಸವೂ ಕೂಡ ನಾವು ಫೋಟೋಕ್ಕಾಗಿ ಮಾಡಬಾರ್ದು. ಈಗ ಸರ್ಕಾರದ ಒಂದು ಆದೇಶ ಇರ್ತದೆ, ನೀವು ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ.
ಆ ಫೋಟೋಕ್ಕೆ ಬೇಕಾಗಿ ಆ ಪ್ರದೇಶವನ್ನು ಮಾತ್ರ ನಾವು ಕ್ಲೀನ್ ಮಾಡಿಕೊಂಡು ನಮ್ಮ ಕೆಲಸ ಮುಗೀತು ಅಂತ ಹೇಳ್ಬಾರ್ದು. ನಾವು ನಮ್ಮ ವರ್ಷದ 365 ದಿನ ಕೂಡ ನಾವು ಗಾಂಧಿ ಜಯಂತಿಯನ್ನೇ ಆಚರಿಸಬೇಕು. ಒಂದು ಅರ್ಧ ಗಂಟೆ ಆದರೂ ನಾವು ಸ್ವಚ್ಛತೆಗೆ ಮೀಸಲಿಟ್ಟಾಗ ನಾವು ಉಳ್ಳಾಲ ತಾಲೂಕು ಒಳ್ಳೆಯ ರೀತಿಯಲ್ಲಿ ನಾವು ಸ್ವಚ್ಛ ಆಗಲಿಕ್ಕೆ ಕಾರಣ ಆಗ್ತದೆ. ಇದು ನಮ್ಮ ಸಭಾಧ್ಯಕ್ಷರಿಗೂ ನಮ್ಮ ಎಲ್ಲ, ಯಾಕೆಂದರೆ ಈ ನಮಗೆ ದಿನಾಲೂ ನಮಗೆ ಪ್ರೇರಣೆ ನೀಡುವಂಥ ಶ್ರೀನಶೆಟ್ಟಿ ಇರಲಿ, ಕೃಷ್ಣಮೂಲ್ಯರಿರಲಿ, ಪತ್ರಕರ್ತರಾದಂಥ ಗುರುವಪ್ಪ ಬಾಳೆಪುಣಿ ಇರಲಿ, ಅನ್ಸಾರ್ ಅವರಿರಲಿ, ಎಲ್ಲರೂ ನಮ್ಮ ಪಂಚಾಯತ್ನವರು ಎಲ್ಲರೂ ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ನಾವು ಎಲ್ಲರೂ ಕೂಡ ಇದೇ ರೀತಿಯಾಗಿ ಇವತ್ತು ನಾವು ಯಾವ ರೀತಿಯಾಗಿ ನಾವು ಕೆಲಸ ಕಾರ್ಯವನ್ನು ನಿರ್ವಹಿಸಿದ, ನಾವು ಒಂದು ವಾರಕ್ಕೆ 2 ದಿವಸವಾದರೂ ಕೆಲಸ ನಿರ್ವಹಿಸಿದಾಗ ನಮ್ಮ ಮನೆ ಅಂಗಳ ಮತ್ತು ಗ್ರಾಮವು ಸ್ವಚ್ಛ ಆಗ್ತದೆ, ಅದರಿಂದ ನಮ್ಮ ತಾಲೂಕು ಕೂಡ ಸ್ವಚ್ಛ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಮಾತನ್ನು ಕೊನೆಗೊಳಿಸಿ. ಮಾನ್ಯ ಸ್ಪೀಕರ್ ಸರ್, ಊರಿಗೆ ಬಂದ ಕೂಡಲೇ ಅತಿ ಶೀಘ್ರವಾಗಿ ಸಾಧ್ಯ ಆದರೆ ನಿಮ್ಮ ಗ್ರಾಮ ಸೌಧದಲ್ಲಿ ಅಥವಾ ಅವರು ಸೂಚಿಸಿದ ಸ್ಥಳದಲ್ಲಿ 17 ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು PDOs ಇದ್ದು ಒಂದು ಸಮಾಲೋಚನಾ ಸಭೆಯನ್ನು ಕರೀಲಿಕ್ಕೆ ತಾವು ಮತ್ತು ನಿಮ್ಮ ಸ್ನೇಹಿತರು ಒಂದು ಪ್ರಯತ್ನ ಮಾಡಬೇಕು ಅಂತ ನಿಮ್ಮ ಹತ್ರ ಕೋರಿಕೆ ಉಂಟು. ಇವತ್ತು ನಮ್ಮ ಜಾಥಾದಲ್ಲಿ ಅಬ್ದುಲ್ ರೆಹಮಾನ್ ಪಂಚಾಯತ್ ಮೆಂಬರು ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಉಂಟು, ಆ ಕಾರ್ಯಕ್ರಮ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅಬ್ದುಲ್ ರೆಹಮಾನ್ ರವರೇ, ಯಾಕೆ ಆ ಮನಸ್ಸಾಯಿತು? ಒಂದೇ ಮಾತು, ಭಾಷಣ ಇಲ್ಲವೇ ಇಲ್ಲ, ಜನ ಹೋಗುತ್ತಾರೆ, 15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೇವೆ, ದಯವಿಟ್ಟು ಬನ್ನಿ. ನಿಮಗೆ ಯಾಕೆ ಮನಸ್ಸಾಯಿತು ಮನೆಯ ಕಾರ್ಯಕ್ರಮ ಬಿಟ್ಟು ಜಾಥಾಕ್ಕೆ ಬರಲಿಕ್ಕೆ? ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ವಂದಿಸ್ತಾ, ಸ್ವಚ್ಛ ಅರಿವಿನ ಕಡೆ ಸ್ವಚ್ಛತಾ ನಡಿಗೆ ಗಾಂಧಿ ಜಯಂತಿ ಈ ಒಂದು ಪ್ರೇರಣಾ ದಿವಸವಾಗಿ ನಾವು ಆಚರಿಸಲು ಇಚ್ಛಿಸಿದ್ದು, ಇದಕ್ಕೆ ಪ್ರೇರಣೆ ನೀಡಿದಂತಹ ಜನಶಿಕ್ಷಣ ಟ್ರಸ್ಟ್ ಸಂಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ನಾವು ಗ್ರಾಮ ಮಟ್ಟದಲ್ಲಿ ಕಳೆದ 2.5 ವರ್ಷಗಳಿಂದ ನನ್ನ ಪ್ರಥಮ ಅವಧಿಯಲ್ಲೇ ನಾವು ಇದಕ್ಕೆ ಚಾಲನೆ ನೀಡಿದ್ದೆವು. ಯಾಕೆ ಅಂತ ಹೇಳಿದರೆ, ಎಲ್ಲೆಲ್ಲಿ ಕಸಗಳನ್ನು ಬಿಸಾಡ್ತಾ ಆವಾಗ ಒಂದು ಕಾರ್ಯಪಡೆಯನ್ನು ಮಾಡಿಕೊಂಡು ಕಸ ಬಿಸಾಡುವವರಿಗೆ ಫೈನನ್ನು ಹಾಕ್ತಾ ಇದ್ದೆವು. ಆದರೆ ಬರಬರುತ್ತಾ ಅದು ಕುಂಠಿತವಾಗ್ತಾ ಬಂತು. ಯಾಕೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಅವನವನ ಮನೆಯಲ್ಲಿರುವಂತಹ ಕಸವನ್ನು ಸ್ವಚ್ಛ ಮಾಡಿ ನನ್ನ ಮನೆ ಸ್ವಚ್ಛ ಮನೆ ಆಗಬೇಕಂತ ಹೇಳಿ ಪ್ರತಿಯೊಬ್ಬರಲ್ಲಿ ಅರಿವು ಮೂಡಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನತಕ್ಕಂಥ ಒಂದು ಆಶಾಭಾವನೆಯನ್ನು ಹೇಳ್ಕೊಳ್ತಾ, ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು. ನಮ್ಮ ಉಳ್ಳಾಲ ತಾಲೂಕು ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಗುರುತಿಸುವಂಥ ಒಂದು ತಾಲೂಕು ಆಗಬೇಕಂತ ಹೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕೊಂಡಿದ್ರಿ ಸ್ವಾಗತ. ನನ್ನನ್ನು ಅನ್ಸರ್ ಅವರು ಉಳ್ಳಾಲ ಕರ್ಕೊಂಡು ಹೋದರು ಶಾಲೆಗಳಿಗೆ. ಆ ಶಾಲೆ 5-6 ತಿಂಗಳಲ್ಲಿ ಆ ಉಳ್ಳಾಲ ಕ್ಷೇತ್ರದಲ್ಲಿ 2 ಮಾದರಿ ಶಾಲೆಗಳಾಗಿ ನಗರಸಭೆಯವರು ಅವಾರ್ಡ್ ಕೊಟ್ಟರು. ದಯವಿಟ್ಟು ಅನ್ಸರ್ ಅವರು ಬಂದು 1 ನಿಮಿಷ, ಯಾಕೆಂದರೆ ಇವತ್ತು ನಾವು ಇಲ್ಲಿ ಇನ್ನು 2 ನಿಮಿಷ ಮಾತಾಡಲಿಕ್ಕಿಲ್ಲ, ಯಾಕೆಂದ್ರೆ ಜನ ಹೋಗುತ್ತಾರೆ. 1 ನಿಮಿಷಕ್ಕೆ 2 ಜನ. ನಾವೇನು ಮಾಡ್ತೇವೆ ಹೇಳಿಬಿಟ್ರೆ ಸಾಕು, ನಾವೇನು ಮಾಡ್ತೇವೆ ಅಂತ. ಏನು ಮಾಡಬೇಕು ಅಂತ ಹೇಳುವುದೇ ಬೇಡ, ಯಾಕೆಂದರೆ 18 ವರ್ಷದಿಂದ ಮಾಡಲಿಕ್ಕೆ ಹೇಳ್ತಾ ಬಂದಿದ್ದೇವೆ. ಹೇಳುವುದು ಸಾಕು, ಮಾಡುವುದು ಬೇಕು. ಮಾಡಿದವರು ನಾವೇನು ಮಾಡ್ತಾ ಇದ್ದೇವೆ, ಮುಂದೇನು ಮಾಡುತ್ತೇವೆ, 2 ಮಾತು. ಅನ್ಸರ್ ಸರ್ ದಯವಿಟ್ಟು ಬನ್ನಿ. 1 ಮಾತು, ಏನು ಮಾಡಿದ್ದೇವೆ, ಏನು ಮಾಡುತ್ತೇವೆ, ಬೋಧನೆ ಸಾಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಇಲ್ಲಿ ದುರಂತ ಏನು ಅಂತ ಹೇಳಿದರೆ, ಅಧಿಕಾರಿಗಳದ್ದು ಮತ್ತು ಆಡಳಿತ ವರ್ಗದ್ದು ಕಸ ವಿಲೇವಾರಿಗೆ ಮತ್ತು ಕಸ ನಿರ್ವಹಣೆ ಬಗ್ಗೆ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇಂಗ್ಲೀಷ್ ಮಾತನಾಡುವನ್ನು ಕರ್ಕೊಂಡು ಬರುವಂಥದ್ದು. ಉಳ್ಳಾಲ ನಗರಸಭೆಯಲ್ಲಿ ಇಂಗ್ಲೀಷ್ ಮಾತನಾಡುವವರು ಬಂದು ಪ್ರಾಜೆಕ್ಟ್ ಹಾಕಿ ಯೋಜನೆಗಳನ್ನು ಹೇಳ್ತಾ ಇದ್ದರು. ನನ್ನ ಎದುರಲ್ಲಿ ದರ್ಗಾದ ಅಧ್ಯಕ್ಷರಾಗ ಎದ್ದು ಹೋದರು, ಇದನ್ನೆಂತ ಕೇಳುವುದು ಅಂತ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೆ ಅಂತ ಹೇಳಿದರೆ, ಇವರನ್ನು ನಮ್ಮ ಶ್ರೀನಶೆಟ್ಟಿ ಮತ್ತು ಕೃಷ್ಣ ಸರ್ ಅವರನ್ನು ಉಳ್ಳಾಲದ 2 ಶಾಲೆಗೆ ಕರ್ಕೊಂಡು ಹೋದದ್ದು, ಟಿಪ್ಪು ಸುಲ್ತಾನ್ ಮತ್ತು ಹಳೆಕೋಟೆ ಶಾಲೆಗೆ. ಅಲ್ಲಿ ನಾವು ಒಂದು ಆಫರ್ ಇಟ್ಟದ್ದು, ನಿಮಗೆ ಇಷ್ಟು ಸಮಯದಲ್ಲಿ ಇದು ಮಾಡಿದರೆ ನಿಮ್ಮ ಮಟ್ಟಿಗೆ ನಾವೊಂದು ಪ್ರಚಾರವನ್ನು ಕೊಡ್ತೇವೆ, ಜೊತೆಗೆ ಅವಾರ್ಡನ್ನು ಏನಾದರೂ ಒಂದು ಕೊಡ್ತೇವೆ ಅಂತ. ಆ ಶಾಲೆಯ ಮಕ್ಕಳು ಎಷ್ಟು ಉತ್ಸಾಹದಲ್ಲಿ ಕೆಲಸ ಮಾಡಿದ್ರು ಅಂದರೆ, ನಾವು 5 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು ಅಲ್ಲಿಗೆ ಹೋಗುವಾಗ ಇಡೀ ಕಸದ ಶೋರೂಮನ್ನು ಮಾಡಿಟ್ಟಿದ್ರು ಅವರು. ಶೋರೂಮ್ ಅವರಿಗೆ ನಗರಸಭೆಯಿಂದ ಖುಷಿಯಾಗಿ 10,000 ಮತ್ತು 5,000 ಬಹುಮಾನವನ್ನು ಕೊಟ್ಟಿದ್ದು. ಯಾಕೆಂತ ಹೇಳಿದರೆ, ಅಲ್ಲಿಗೆ ಇಂಗ್ಲೀಷ್ನದ್ದು ಯಾವುದೂ ಪ್ರಯೋಜನ ಆಗಲಿಲ್ಲ. ಆ ಮಕ್ಕಳ ತಲೆಯಲ್ಲಿ ನಾವು ಏನು ಬೇಕು ಅದನ್ನು ನಾವು ಹಾಕಿಕೊಟ್ಟದ್ದು, ಕಸವನ್ನು ಹೇಗೆ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಕೊಟ್ಟದ್ದು. ಅದಕ್ಕಾಗಿ ಅಲ್ಲಿ ಅಂತ ಒಂದು ಬದಲಾವಣೆ ತಂತು. ಇಲ್ಲಿ ಏಕೆ ಆಗ್ತಾ ಇಲ್ಲ? ಇಷ್ಟೆಲ್ಲ ಮಾಡಿ ಕೊಣಜೆ ಪಂಚಾಯತ್ನಲ್ಲಿ ಎಷ್ಟು ದೊಡ್ಡ ಘಟಕ ಉಂಟು, ಘಟಕ ಎಲ್ಲೂ ಇಲ್ಲ. 4 ಘಟಕ ನಿನ್ನೆ ನಾನು ಪರಿಶೀಲನೆ ಮಾಡಿದೆ. ಕುರ್ನಾಡು ಘಟಕ ಭಯಾನಕವಾಗಿದೆ, ಅತ್ಯಂತ ಭಯಾನಕ. ಇಡೀ ವಾಸನೆಯಲ್ಲಿ ಅಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಏಕೆ ಅಲ್ಲಿ ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಬಾಳೆಪುಣಿ ಇಲ್ಲಿ ನಮ್ಮ 300 ಘಟಕದಲ್ಲಿ ಅವರು ಅಲ್ಲಿ ಹಾಕ್ತಾ ಇಲ್ಲ. ಅವರು ಟೆಂಡರ್ ಕೊಟ್ಟಿದ್ದಾರೆ, ಟೆಂಡರ್ನವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಘಟಕದ ಎದುರಲ್ಲಿ ರಾಶಿ ಕಸ ಬೀಳ್ತಾ ಇದೆ. ಇನ್ನು ನಮ್ಮ ಪಾವೂರು ಘಟಕ ಸ್ಟಾರ್ಟೇ ಆಗಲಿಲ್ಲ. ಹರೆಕಳ ಘಟಕ ಹೊಚ್ಚ ಹೊಸತ್ತು ಅಲ್ಲಿ ಆದಷ್ಟು ಶ್ರಮದಾನವನ್ನು ಹಿಂದಿನ
ಪಂಚಾಯತಿ ಮಾಡಿ ಇಟ್ಟಿದೆ, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಈಗಿನ ಪಂಚಾಯತ್ನದ್ದು. ನಮಗೆ ಬದ್ಧತೆ ಬೇಕು. ಬದ್ಧತೆ ಇಲ್ಲದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋಣಜೆಯಲ್ಲಿ ನೋಡಿ ನಾಟಕ ತಿರುವಿನಲ್ಲಿ ಎಷ್ಟು ಹಾಕ್ತಾ ಇದ್ದಾರೆ. ಮೊನ್ನೆ ನಮಗೆ ಮಾಜಿ ಅಧ್ಯಕ್ಷರು ಒಂದು ಫೋಟೋವನ್ನು ಕಳಿಸಿದ್ರು. ಆದರೆ ಏನು ಕ್ರಮ ಕೈಗೊಂಡಿದೆ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಅಲ್ಲಿಗೆ ವಾಸನೆಯಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ. ನಾವು ಏನು ಮಾಡಬೇಕು? ಪ್ಯಾಂಪರ್ಸನ್ನು ನಾವು ಅಂಗಡಿಗೆ ಹೋಗಿ ಮೊದಲಾಗಿ ನೋಡುವಂಥದ್ದು ಪ್ಯಾಂಪರ್ಸ್ ಕಮ್ಮಿಯಲ್ಲಿ ಎಷ್ಟು ಸಿಗ್ತದೆ ಅಂತ ದೊಡ್ಡ ದೊಡ್ಡ ಪ್ಯಾಕೆಟ್ಗಳನ್ನು ತರ್ತೇವೆ, ಅದನ್ನು ತೆಗೆದುಕೊಂಡು ಹೋಗಿ ರಸ್ತೆಯಲ್ಲಿ ಬಿಸಾಡ್ತೇವೆ. ನಮ್ಮ ಗಾಂಧಿ ಪುರಸ್ಕಾರ ಎನ್ನುವಂಥದ್ದು ಈಗ ಅದು ಏಕೆ ಕೊಡಬೇಕು ಅನ್ನೋಂಥ ಪ್ರಶ್ನೆ. ಏಕೆಂತಂದರೆ ಎಲ್ಲ ರಸ್ತೆ ಬದಿಯಲ್ಲಿ ಪ್ಯಾಂಪರ್ಸ್ಗಳು ರಾಸಿ ಇರುವಂಥ ಸಂದರ್ಭದಲ್ಲಿ ಅದೆಲ್ಲ ಖಾಲಿಯಾಗದೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಬದ್ಧತೆಯನ್ನು ಪ್ರದರ್ಶಿಸದೆ ಇದು ಯಾವುದು ಸಾಧ್ಯ ಇಲ್ಲ. 15 ವರ್ಷ ಅಲ್ಲ ಸರ್, 25 ವರ್ಷ ಹೀಗೆ ಮಾತಾಡ್ಕೊಂಡು ಹೋಗಿ ಹೆಚ್ಚಾಗ್ತದೆ ಹೋಗ್ತದೆ. ಅದಕ್ಕಾಗಿ ಎಲ್ಲರೂ ಇಲ್ಲಿರುವಂಥ ಎಲ್ಲರೂ ಯಾರು ಕೂಡ ಬಿಸಾಡುವುದಿಲ್ಲ ಎನ್ನುವಂಥದ್ದು ಈಗ ಸ್ಪಷ್ಟ. ಇನ್ನು ಬಿಸಾಡುವವರು ಇಲ್ಲಿಗೆ ಬರಬೇಕು, ಆಗಲೇ ನಾವು ಸುಧಾರಣೆ ಆಗ್ತದೆ ಅಂತ ಹೇಳ್ತಾ ಮಾತಿಗಾಗಿ ವಂದಿಸಿ ಮಾತಿನಿಂದ ವಿರಮಿಸ್ತೇನೆ. ನಮಸ್ಕಾರ. ಬೇಕಾಗಿಲ್ಲ, ಸಂಪೂರ್ಣ ಸ್ವಚ್ಛತೆ ಮಾಡಲಿಕ್ಕೆ 106 ಜನ ಬೇಕಾಗಿಲ್ಲ, ಒಬ್ಬರು ಕೂಡ ಪರಿವರ್ತನೆ ಮಾಡಬಹುದು ಅಂತ ಹೇಳೋದಕ್ಕೆ ಒಬ್ಬರು ನಿದರ್ಶನ ನಾಗರಾಜ್ ಅವರು. ನಾಗರಾಜ್ ಅವರು 1-2 ಮಾತು, ನೀವೇನು ಮಾಡಿದ್ದೀರಿ ಒಂದು ಪರಿವರ್ತನೆ ಆದದ್ದು? ನಾವು ಹಸಿರು ದಳ ಸಂಸ್ಥೆಯಿಂದ ನೇತ್ರಾವತಿ ಸೇತುವೆ ಬಳಿ ಟನ್ಗಟ್ಟಲೆ ಕಸಗಳನ್ನು ಜನರು ಬಂದು ಎಸೆಯುತ್ತಾ ಇದ್ದರು. ಸೊ ಆವಾಗ ಒಂದು ರೀತಿ ಏನಾದರೂ ಮಾಡ್ಬೋದು ಅಂತೇಳಿ ಒಂದು ಕ್ಯಾಂಪ್ ಮಾಡಿದ್ವಿ, ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ಅಂತೇಳಿ. ಒಂದು ಬೋರ್ಡನ್ನು ಇಟ್ಕೊಂಡು ನಾವು ನಿಲ್ತಾ ಇದ್ವಿ. ದಿನ ಬೆಳಿಗ್ಗೆ ಒಂದು 5:30 ಗಂಟೆಯಿಂದ 9:30 ಗಂಟೆ ತನಕ ಬೋರ್ಡ್ ಇಟ್ಕೊಂಡು ನಿಲ್ತಾ ಇದ್ದೆ. ಸೊ 33 ಟನ್ ಕಸವನ್ನು ನಾವು ಅಲ್ಲಿಂದ ತೆಗೆದಿದ್ದೇವೆ. ಆದರೆ ನನಗೆ ಬಹಳ ಆಶ್ಚರ್ಯ ಏನಂತೇಳಿದರೆ, ಜನ ನಾನು ನಿಂತ ನಂತರ ಮತ್ತೆ ನಾನು ಅಲ್ಲಿ ಈಗ 2 ವರ್ಷದಿಂದ ನಿಲ್ಲೋದಿಲ್ಲ, ಸೊ ಕಸ ಮತ್ತೆ ಬಿಸಾಡ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಬಹಳಷ್ಟು ಕಡಿಮೆ ಆಗಿದೆ. ಬದಲಾವಣೆ ಆಗಲ್ಲ ಅಂತೇಳಿದರೆ ಬಹಳಷ್ಟು ತಪ್ಪು, ಯಾಕಂದರೆ ಬದಲಾವಣೆ ಖಂಡಿತ ಆಗೇ ಆಗುತ್ತೆ. ಈಗ ಅಡ್ಯಾರ್ ಪ್ರದೇಶದಲ್ಲಿ ನಾನು ಅಡ್ಯಾರ್ನಲ್ಲಿ ಪ್ರತಿ ದಿವಸ ನಾನು ಬೆಳಿಗ್ಗೆ ನಿಲ್ತಾ ಇರ್ತೇನೆ. ಸೊ ಇದರಿಂದ ನಿಲ್ಲುವಾಗ ನನ್ನ ಉದ್ದೇಶ ಏನಂತೇಳಿದರೆ ಕಸ ಬಿಸಾಡ್ತಾರ ಅಂತ ಇಲ್ಲ, ಕನಿಷ್ಠ ಪಕ್ಷ ಜನರು ಕಸದ ಬಗ್ಗೆ ಮಾತಾಡಬೇಕು. ಕಸ ಏನಂತ ಮರಲೇ ದಾಯ ಉಂತಿದ್ದೀನಿ ಅಂತ ಕನಿಷ್ಠ ಪಕ್ಷ ಒಂದು ಮಾತಾದರೂ ಬರಲಿ. ಅವರು ಅಲ್ಲಿ ನಿಲ್ತರೆ ನಾನು ಎಲ್ಲಿ ಬಿಸಾಡಬೇಕು, ಈ ಚರ್ಚೆಗಳು ಜನರಲ್ಲಿ ಬರಬೇಕು. ಕಸದ ಬಗ್ಗೆ ಮಾತಾಡದಿದ್ರೆ ನಮ್ಮದು ಯಾವುದೇ ರೀತಿಯ ಬದಲಾವಣೆ ಖಂಡಿತವಾಗಿ ಆಗಲ್ಲ. ಅರಿವನ್ನು ಮೂಡಿಸ್ಬೇಕಂತ ಹೇಳ್ತೇವೆ ನಾವು. ಎಲ್ರಿಗೂ ಕೂಡ ಅರಿವು ಇದ್ದೇ ಇದೆ. ಹಸಿ ಕಸ ಒಣ ಕಸ ಎಲ್ಲ ವಿಂಗಡಿಸ್ಬೇಕಂತ ಎಲ್ರಿಗೂ ಕೂಡ ಗೊತ್ತಿದೆ. ನಾವು ಘೋಷಣೆಗಳೆಲ್ಲ ಎಲ್ಲವನ್ನ ಮಾಡ್ತಾ ಇದ್ದೇವೆ, ಆದರೆ ಬದಲಾವಣೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಾಡಬೇಕಾಗಿರೋದು ಖಾಲಿ ಘೋಷಣೆ ಅಥವಾ ಸ್ವಚ್ಛತೆ ಅಲ್ಲ. ಆ ಸ್ವಚ್ಛತೆ ನಮ್ಮ ಮನಸ್ಸಿನಿಂದ ಆಗಬೇಕು ಮತ್ತು ನಮ್ಮ ನಡವಳಿಕೆಯಿಂದ ಆಗಬೇಕು. ನಮ್ಮ ನಡವಳಿಕೆ ನಾವು ಬದಲಾಯಿಸದಿದ್ದರೆ ಖಂಡಿತವಾಗಿ ಈ ಪ್ಲಾಸ್ಟಿಕ್ಗಳು ಯಥೇಚ್ಛವಾಗಿ ಬೀಳ್ತಾ ಇರುತ್ತೆ. ಸೊ ಇದರ ಬಗ್ಗೆ ಬಹಳಷ್ಟು ಮಾತಾಡಲಿಕ್ಕಿದೆ, ಆದರೆ ಈಗ ಸಮಯ ಇಲ್ಲ. ಖಂಡಿತವಾಗಿಯೂ ಥ್ಯಾಂಕ್ ಯು. ಬದಲಾಗುತ್ತದೆ. ನಮ್ಮ ದೃಷ್ಟಿ ಬದಲಾದರೆ ನಮ್ಮ ಸೃಷ್ಟಿಯೇ ಬದಲಾಗುತ್ತೆ. ನಮ್ಮ ದೃಷ್ಟಿ ಸರಿಯಾಗಬೇಕು, ಮನೋಸ್ಥಿತಿ ಬದಲಾಗಬೇಕು, ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನಸ್ಸು DC ಅವರು, CA ಅವರು, ಇವರು ನಾಗರಾಜ್ ಅವರು, ಇಲ್ಲಿ ಎಲ್ಲರೂ ಹೇಳುವುದು ಸ್ವಚ್ಛತೆ ಕೆಲಸ ಮನೆಯಿಂದ ಶುರುವಾಗಬೇಕು, ಮನೆ ಪಾಠ ಆಗಬೇಕು. ನಾಗರಾಜ್ ಸರ್ ನಾವು ಏನು ಮಾಡಿದ್ರು ಅದು ಟೆಂಪರರಿ, ತಾತ್ಕಾಲಿಕ. ಶಾಶ್ವತವಾದ ಸುಸ್ಥಿರವಾದ ಕೆಲಸ ಆಗುವುದು ಮನೆಯಿಂದ, ಮನೆ ಮಂದಿಯ ಮನಸ್ಸಿನಿಂದ. ಇದಕ್ಕೆ ಸ್ವಲ್ಪ ಸಮಯ ಬೇಕು, ಆದರೆ ಸಾಧ್ಯ. ಗುರಪ್ಪ ಬಾಳೆಪುಣಿ ಒಬ್ಬ ಪತ್ರಕರ್ತರ ಮನೆಗೆ ನಾನು ಹೋಗಿದ್ದೆ. ಅವರು ಕಸವನ್ನು ವರ್ಷಕ್ಕೆ 3 ಸಲ ಇತ್ಯರ್ಥ ಮಾಡ್ತಾರೆ. ಇದ್ದಾರಾ ಬಾಳೆಪುಣಿಯವರು? ಎಲ್ಲಿದ್ದಾರೆ? ಒಂದು ಮಾತು ಇದ್ರೆ ಬರಬೇಕು ದಯವಿಟ್ಟು. ಒಂದನೇ ಮಾತು ಬಾಳೆಪುಣಿ ಸರ್, ಬಾಳೆಪುಣಿಯವರೇ, ಬಾಳೆಪುಣಿ ಮಾತಾಡಲ್ಲ. ವೆರಿ ಗುಡ್. ಇಲ್ಲಿ ಪಂಚಾಯತ್ ಅಧ್ಯಕ್ಷರು, ನನಗೆ ಬೆಳ್ಮದ ಮಾಜಿ ಅಧ್ಯಕ್ಷರು ಸ್ವಲ್ಪ ಇಲ್ಲಿ ವ್ಯವಸ್ಥೆಗೆ ಸಹಕರಿಸಿದ್ದಾರೆ. ಹಾಲಿನ ವ್ಯವಸ್ಥೆ ಅವರು, ತಾಲೂಕು ಪಂಚಾಯತ್ ಹೊಸತು ವ್ಯವಸ್ಥೆ ಅದು ಬೆಳ್ಮ ಪಂಚಾಯತ್ನ ಆಶ್ರಯದಲ್ಲಿ ನಡೀತಾ ಉಂಟು. ಇವತ್ತು ನಮಗೆ ಆಗ ಬಂದ ಕೂಡಲೆಂದು ಒಂದು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ನರಿಂಗಾಣದ ಅಧ್ಯಕ್ಷರು ನವಾಜ್ ಬಂದಿದ್ದರೆ ಅವರಿಗೆ ಒಂದು ಸ್ವಾಗತ, ಧನ್ಯವಾದ. ಅಲ್ಲಿ ನಾವು ಬಾಳೆಪುಣಿಯಲ್ಲಿ ಇರೋ ಕ್ರಾಸಲ್ಲಿ 3 ಜಾಗೃತಿ ಫಲಕ, ಆ ಒಂದು ಫಲಕಕ್ಕೆ 5,000 ರೂಪಾಯಿ. ಒಂದು ಫಲಕವನ್ನು ಮಾನ್ಯ ರಮೇಶ್ ಅವರ ಲೈನ್, ಇನ್ನೊಬ್ಬರು ರಾಧಾಕೃಷ್ಣ ಅಯ್ಯವರು, ಇನ್ನೊಂದು ರವೀನಾ ಸೆಲ್ಕೋ, ಅದು 2 ಬದಿಯ ಫಲಕ 5,000 ರೂಪಾಯಿ ಅದಕ್ಕಾಗಿದೆ. ದಯವಿಟ್ಟು ಇಲ್ಲಿ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಇದ್ದರೆ ದಯವಿಟ್ಟು ಒಂದು ಸಲ ನಿಂತ್ಕೊಳ್ಳಿ, ನಿಮ್ಮನ್ನು ಗುರುತಿಸಲಿಕ್ಕೆ. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಇದ್ದರೆ ಒಂದು ಸಲ ನಿಂತ್ಕೊಳ್ಳಿ, ಅವ್ರಿಗೆ ಚಪ್ಪಾಳೆ ಕೊಡಿ. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು, ದಯವಿಟ್ಟು ಗ್ರಾಮ ಅಧ್ಯಕ್ಷರು ಉಪಾಧ್ಯಕ್ಷರು 4 ಮಂದಿ ಇದ್ದಾರೆ. ಜೋರಾಗಿ ಚಪ್ಪಾಳೆ ಕೊಡಿ. 5 ಇದ್ದಾರೆ. ಧನ್ಯವಾದಗಳು. ನಾನು ನಿಮ್ಮ ಬಳಿಗೆ ಬರ್ತೇನೆ ಅಥವಾ ಇಲ್ಲಿ ನೀವು ಬರಬೇಕು. ದಯವಿಟ್ಟು ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರುಗಳೇ, 17 ಗ್ರಾಮ ಪಂಚಾಯತ್ಗಳ ಪೈಕಿ 5 ಪಂಚಾಯತ್ ಅಧ್ಯಕ್ಷರಿದ್ದೀರಿ. ನನಗೆ ಮೊದಲು ಮಾತು ಕೊಟ್ಟವರು ಇಲ್ಲಿ ಹರಕಳದವರು ಎಲ್ಲ ವ್ಯವಸ್ಥೆ ಆಗಿದೆ. ಬಕೆಟ್ ಕೊಟ್ಟಾಗಿದೆ, ಚೀಲ ಕೊಟ್ಟಾಗಿದೆ. ಘಟಕ ಸೆಪ್ಟೆಂಬರ್ 1ನೇ ತಾರೀಕು ಶುರುವಾಗಿದೆ. ಮನೆಯಲ್ಲಿ ಕಸ ವಿಂಗಡಿಸುವ ತರಬೇತಿ ಸ್ಟಾರ್ಟ್ ಆಗಿದೆ. ನಾವು ಕೂಡ ಎಲ್ಲ ಶಾಲೆಗಳಿಗೆ ಭೇಟಿ ಆಯಿತು.
ಹರೇಕಳದ ಅಧ್ಯಕ್ಷರು ಬರಲಿಲ್ಲ, ಉಪಾಧ್ಯಕ್ಷರೇ. ಎಷ್ಟು ಸಮಯ ಬೇಕು ಕಸ ಮುಕ್ತ ಮಾಡಲಿಕ್ಕೆ? ಡಿಸೆಂಬರ್ 31ರೊಳಗೆಯಾ, ಅಕ್ಟೋಬರ್ ಕೊನೆಯೊಳಗೆಯಾ, ನವೆಂಬರಲ್ಲಿ ಆಗುತ್ತಾ? ಈಗ ನಮ್ಮ ಪತ್ರಕರ್ತರು ಅನ್ಸಾರ್ ಅವರು ಮಾತಾಡಿದರು. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಸಹ ಮಾತಾಡಿದ್ದಾರೆ. ನಾವು ಹರೇಕಳ ಗ್ರಾಮದಲ್ಲಿ ಎಲ್ಲ ನಮ್ಮ ಮನೆ ಮನೆಗೆ ಬೆಕೆಟ್ ಮತ್ತು ಗೋಣಿ ಚೀಲ ಕೊಟ್ಟಿದ್ದೇವೆ. ಅಥವಾ ನಾವು ಸಹ ಈ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಸೀನಶೆಟ್ಟಿ ಮತ್ತು ಕೃಷ್ಣಮೂಲಿ ಅವರು ಫೋನ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಅವರು ಈ ಪ್ಲಾಸ್ಟಿಕ್ಕನ್ನು ಬೆಂಕಿಯಲ್ಲಿ ನಂದಿಸಿದರೆ ಅದು ಕ್ಯಾನ್ಸರ್ ರೋಗ ಸ್ಟಾರ್ಟ್ ಆಗ್ತದೆ ಅಂತ. ನಾವು ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಸಹ ಕೊಡುತ್ತಾ ಇದ್ದೇವೆ, ಹೀಗೆ ಆಗ್ತದೆ ಅಂತ. ಸಾಧಾರಣ ನಾವು ಸಹ ಒಂದು ನಮ್ಮ ಹರೇಕಳ ಗ್ರಾಮದಲ್ಲಿ ಡಿಸೆಂಬರ್ ಬರುವ ಮೊದಲು ನಮ್ಮ ಸಹ ಗ್ರಾಮ ಕಸಮುಕ್ತ ಗ್ರಾಮ ಆಗಬೇಕಂತ ನಮಗೊಂದು ಆಸೆ ಖಂಡಿತ ಉಂಟು. ನಾವು ಸಹ ಈಗ ರೋಡಲ್ಲಿ ಬರುವಾಗ ಎಲ್ಲಿ ಕಸ ಕಂಡರೂ ನಾವು ಖುದ್ದು ನಮ್ಮ ಗಾಡಿಯನ್ನು ನಿಲ್ಲಿಸಿಕೊಂಡು ಆ ಕಸ ಯಾರು ಹಾಕಿದ್ದಾರೆ ಅಂಥವರಿಗೊಂದು ಚಿಕ್ಕ ಫೈನ್ ಹಾಕುವ ಒಂದು ಸಂದರ್ಭ, ಹಾಕುವ ಸಂದರ್ಭ ನಾವು ಈಗ ಹರೇಕಳ ಗ್ರಾಮವನ್ನೇ ತಿರುಗಾಡಿಕೊಂಡು ಎಲ್ಲರೂ ನಮ್ಮ ತಂಡ, ನಮ್ಮ ಗ್ರಾಮದ ಮಾಜಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ಸದಸ್ಯರಾಗಿರ್ಬೋದು, ಎಲ್ಲ ನಮ್ಮ ಒಂದು ತಂಡ ಒಂದು ಸೇರಿಕೊಂಡು ನಮ್ಮ ಹರೇಕಳ ಗ್ರಾಮ ಒಂದು ಕಸಮುಕ್ತ ಗ್ರಾಮ ಆಗಬೇಕಂತ ನಮ್ಮೊಂದು ಆಸೆ ಉಂಟು. ಖಂಡಿತ ನಾವು ಮಾಡಿ ಮುಂದಿನ ದಿನದಲ್ಲಿ ತೋರಿಸ್ತೇವೆ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ತೆ. ನನಗೂ ಕೂಡ ಮುಕ್ತ ಗ್ರಾಮ ಆಗಬೇಕಂತ ಆಸೆ ಉಂಟು. ನಮಗೆ ಅವರು ಹೇಳಿದರು ಕುರ್ನಾಡಲ್ಲಿ ತುಂಬ ವಾಸನೆ ಬರ್ತದಂತ. ನಮಗೆ ಅದು ಈಗ ಒಂದು ತೇಜದ ಸ್ಥಳಾವಕಾಶ ಇಲ್ಲದೆ ಆಗಿರುವುದು. ಇನ್ನು ಡಿಸೆಂಬರ್ ಒಳಗೆ ನಮಗೆ ಸ್ಥಳಾವಕಾಶ ಆಗ್ತದೆ, ಮತ್ತು ನಾವು ಸಹ ಸ್ವಚ್ಛವಾಗಿರ್ತೇವೆ. ಈಗ ನಾವೊಂದು ಮೀಟಿಂಗ್ ಮಾಡಿದ್ದೇವೆ, ಮನೆ ಮನೆಗೆ ಹೋಗಿ ಒಂದು ಮಾಹಿತಿ ಕೊಡಬೇಕಂತ. ಆದಷ್ಟು ಬೇಗ ಮಾಡಿ ನಾವು ಡಿಸೆಂಬರ್ ಒಳಗೆ ಸ್ವಚ್ಛ ಗ್ರಾಮ ಮಾಡುತ್ತೇವೆ. ನಾವು ಸಹ ಇದು ಕಸ ವಿಲೇವಾರಿಯ ಕೆಲಸ ಈಗಾಗಲೇ ಮಾಡ್ತಾ ಇದ್ದೇವೆ. ನಮಗೆ ಸ್ಥಳದ ಅಭಾವದಿಂದ ಸ್ವಲ್ಪ ನಮ್ಮದು ಜಾಗದ ಸಮಸ್ಯೆ ಇದ್ದ ಕಾರಣ ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ನಾವು ಡಿಸೆಂಬರ್ನ ಒಳಗಡೆ ನಾವು ಕಸಮುಕ್ತ ಗ್ರಾಮವನ್ನಾಗಿ ಮಾಡುವ ಅಂದಾಜಲ್ಲಿದ್ದೇವೆ. ಇನ್ನು ಮುಂದೆ ನಾವು ಡಿಸೆಂಬರ್ 30ರ ಒಳಗೆ ಬಾಲೆಪುಣಿ ಗ್ರಾಮವನ್ನು ಸ್ವಚ್ಛತಾ ಗ್ರಾಮವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸಂಜೀವಿನಿಯವರಿಗೆ ಬಿಟ್ಟು ಕೊಟ್ಟಿದ್ದೇವೆ ನಾವು ಈಗಲೇ. ಇನ್ನು ಮುಂದೆ ಅವರೊಟ್ಟಿಗೆ ನಾವು ಸಹ ಕೈ ಜೋಡಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಮುಂಭಾಗದಲ್ಲಿರುವವರಿಗೆ ಬಹುಶಃ ನಮ್ಮ ನಿರ್ಮಲ ಗ್ರಾಮ ನಮ್ಮ 12 ವರ್ಷಕ್ಕೆ ಮೊದಲು ನಮ್ಮ ಇರಾ ಗ್ರಾಮಕ್ಕೆ ಸಿಕ್ಕಿದೆ. ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲದಂಥ ನಮ್ಮ ಸೀನಶೆಟ್ಟಿ ಮತ್ತು ಕೃಷ್ಣಮೂಲ್ಯರು ಎಲ್ಲರೂ ಕೂಡ ನೋಡಿ, ಒಂದೇ ಒಂದು ತುಂಡು ಪ್ಲಾಸ್ಟಿಕ್ ನಮ್ಮ ಇರಾ ಗ್ರಾಮದಲ್ಲಿ ಸಿಕ್ಕಿಲ್ಲ ಅಂತ ಕೆಲಸ ಆಗಿದೆ. ಮತ್ತು ಎಲ್ಲ ಗ್ರಾಮಗಳಿಂದ ನಮ್ಮ ಪಾತೂರವರು ಈಗ ಇದ್ದಾರೆ ಇಲ್ಲಿ. ನಮ್ಮ ಎಲ್ಲ ಗ್ರಾಮಗಳಿಂದ, ಎಲ್ಲ ತಾಲೂಕು ಜಿಲ್ಲೆಗಳಿಂದ ಇರಾ ಗ್ರಾಮಕ್ಕೆ ಭೇಟಿ ಕೊಟ್ಟು ಬಹಳಷ್ಟು ನೋಡಿದ್ದಾರೆ ಇರಾ ಗ್ರಾಮವನ್ನು. ಅದು ಸ್ವಲ್ಪ ಹಿನ್ನಡೆ ಆಗಿದೆ. ಇನ್ನು ನನ್ನ ಒಂದು ಅಧ್ಯಕ್ಷ ನೆಲೆಯಲ್ಲಿ ಅದೇ ಮಟ್ಟಕ್ಕೆ ನಿರ್ಮಲ ಗ್ರಾಮಸ್ಕರ ಆಗಬೇಕು ನಮ್ಮ ಇರಾ ಗ್ರಾಮ. ಇವತ್ತು ನಾವು ನಿನ್ನೆ ನಮ್ಮ ಸೀನಶೆಟ್ಟಿ ಕೃಷ್ಣಮೂಲ್ಯರು ಶಾಲೆಗಳಿಗೆ ಭೇಟಿ ಮಕ್ಕಳಿಗೆ ನಾವು ಘೋಷಣೆಯೊಂದು ಒಗ್ಗಿಕೊಂಡು ಒಳ್ಳೆಯ ಸಲಹೆ ಒಂದು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಕೂಡ ಅದರ ಬಗ್ಗೆ ಮನೆಗಳಿಗೆ ಚೀಲವನ್ನು ಗೋಣಿಗಳನ್ನು ಕೊಟ್ಟು ಮತ್ತು ಎಲ್ಲ ಸಂಗ್ರಹಿಸಿ ಒಂದು ತಾತ್ಕಾಲಿಕ ಶೆಡ್ಡನ್ನು ಮಾಡಿ ಅಲ್ಲಿ ಸಂಗ್ರಹಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾತನಾಡಿದ್ದೇವೆ. ಎಲ್ಲರೂ ಕೂಡ ನಮ್ಮ ಸಂಘ ಸಂಸ್ಥೆಗಳು, ಮಸೀದಿ, ದೇವಸ್ಥಾನ, ಚರ್ಚ್ಗಳು ಮತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಉತ್ತಮವಾಗಿ ಮಾಡಬೇಕು ಅಂತ. ಮತ್ತೊಂದು ನಾನು ಹೇಳಿದ್ದು ಸ್ವಚ್ಛತೆ ಬಗ್ಗೆ ಎಲ್ಲರೂ ಕೂಡ ಇವತ್ತು ನಾನು ಬಂದದ್ದು 2-3 ಕಾರ್ಯಕ್ರಮ ಮದುವೆ ಉಂಟಂತ ಯಾರು ಕೂಡ ಫೋಟೋಕ್ಕೆ ಹಾಕಿಕೊಂಡು ಸ್ವಚ್ಛತೆ ಮಾಡಿ ಬ್ಯಾನರ್ ಹಾಕಿ ಒಳ್ಳೆ ನಾವು ಮಾಡುವುದು ಹಳೆಯ ಡ್ರೆಸ್ಸುಗಳನ್ನು ಹಾಕಿಕೊಂಡು ಸ್ವಚ್ಛತೆ ಮಾಡಿದ್ದು. ಹೊಸ ಡ್ರೆಸ್ಗಳು ಮಾಡಿ ಫೋಟೋಕ್ಕೆ ನಿಂತುಕೊಂಡು ಮತ್ತೆ ನಿಲ್ಲಿಸುವುದಂಥ ಕೆಲಸ ಆಗಬಾರ್ದು. ಅದಕ್ಕೆ ಒಂದು ಕಡೆ ಆಗುತ್ತದೆ, ಅದಾಗಬಾರ್ದು ಅಂತ ಹೇಳಿಕೊಂಡು ಮತ್ತೆ ನಮ್ಮ ಈಗ ನಾನು ಸೈಗೋಳಿ ಇಲ್ಲಿ ನಾಟಕಲ್ಲಿಯಲ್ಲಿ ನೋಡಿ ಇವಾಗ ಹೇಳಿದರು ಅವರು. ಆ ನಾಟಕಲ್ಲಿ ಒಂದು ಸ್ವಚ್ಛತೆ ಎಲ್ಲ ಗ್ರಾಮಗಳು ಕೂಡಿ ಮಾಡಿದ್ರೆ ಆಗೋದು ಅಂತ ಒಳ್ಳೆಯದು. ನನ್ನ ಮಾತನಾಡಲಿಕ್ಕೆ ಅವಕಾಶ ಪಟ್ಟ ಸೀನಶೆಟ್ಟಿಗೆ ಧನ್ಯವಾದಗಳು. ಸುಮಾರು 17-16 ವರ್ಷಗಳ ಹಿಂದೆ ಕಸ ನಿರ್ವಹಣೆಗೆ ಯಾವುದೇ ಪ್ರಾಜೆಕ್ಟ್ ಇರಲಿಲ್ಲ. ಕಸಮುಕ್ತ ಗ್ರಾಮ ಆಯಿತು. ಇಡೀ ಗ್ರಾಮದಲ್ಲಿರುವ ಪ್ಲಾಸ್ಟಿಕ್ಕನ್ನು ಪಂಚಾಯತ್ ಪಕ್ಕ ತಂದು ರಾಶಿ ಮಾಡಿದ್ದು, ಅದಕ್ಕೆ ಪ್ಲಾಸ್ಟಿಕ್ ಪರ್ವತ ಅಂತ ಹೆಸರು ಕೊಟ್ಟದ್ದು. ಆ ಪ್ಲಾಸ್ಟಿಕ್ ಪರ್ವತ ನೋಡಲಿಕ್ಕೆ ದೇಶ ವಿದೇಶದವರು ಬಂದರು. ಪಾತೂರು ಇದ್ದಾರೆ, ಚಂದ್ರಶೇಖರ ಪಾತೂರು ಆಗಲ್ಲಿ ಸೆಕ್ರೆಟರಿ ಆಗಿದ್ದರು. ಅವರ ಹೆಸರು ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪ ಆಯಿತು. ನೀವು ನಂಬಲಿಕ್ಕಿಲ್ಲ ಯಾರು ಕೂಡ. ಈಗ ನಮಗೆ 20 ಲಕ್ಷ ರೂಪಾಯಿದು ಪ್ರಾಜೆಕ್ಟ್ ಬಂದಿದೆ, ವಾಹನ ಬಂದಿದೆ. ಆಗ ವಾಹನ ಇಲ್ಲ, ಪ್ರಾಜೆಕ್ಟ್ ಇಲ್ಲ, ಪ್ಲಾಸ್ಟಿಕ್ ತಂದು ರಾಶಿ ಹಾಕಿ ಪರ್ವತ ಹೆಸರು ಕೊಟ್ಟದ್ದು. ಅಡಿಕೆ ಮರದಲ್ಲಿ ಸಲಾಕೆ ಮಾಡಿ ಅದು ದೂರ ಹೋಗದ ಹಾಗೆ ಒಂದು ಪ್ಲಾಸ್ಟಿಕ್ ಪರ್ವತ ಹೆಸರು ಕೊಟ್ಟದ್ದು. ಅದು ಬಹಳ ಸುದ್ದಿ ಆಯಿತು, ಸದ್ದಾಯಿತು.
ಆಮೇಲೆ ಅದು ಮುಂದುವರಿಲಿಲ್ಲ, ಸುಸ್ಥಿರತೆ ಬರಲಿಲ್ಲ. ಅದಕ್ಕಾಗಿ ಸಂಪೂರ್ಣ ಸ್ವಚ್ಛತೆಯ ಗುರಿ ಸಾಧನೆಗೆ ಬೇಕಿಲ್ಲ ಈ ಪ್ರಾಜೆಕ್ಟ್ಗಳು ಹಣ. ಕಾರ್ಯ ಮಾಡಬೇಕು, ಶೂನ್ಯ ಬಜೆಟಲ್ಲಿ ಕೆಲಸ ಮಾಡ್ಬೋದು. ಇಲ್ಲಿ ತಾಲೂಕು ಪತ್ರಕರ್ತ ಸಂಘ, ಜಿಲ್ಲಾ ಪತ್ರಕರ್ತ ಸಂಘ ಇದೆ, ಅವರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಇಲ್ಲಿ ನನಗೆ ನಾಟಕಲ್ಲಲ್ಲಿ ಕಸ ಬಿಸಾಡ್ತಾರೆ, ಕಸ ಬಿಸಾಡುವ ಮನೆಗೆ ನಾವು ಹೋಗಬೇಕು. ಮೊದಲ ತಪ್ಪು ಕಸ ಬಿಸಾಡುವ ಮನೆಯವರದ್ದು, ಎರಡನೇ ತಪ್ಪು ಅದನ್ನು ನೋಡ್ತಾ ಇರುವ ನಮ್ಮದು ಪಂಚಾಯತ್ನದ್ದು, ಎರಡನೇ ತಪ್ಪು ಪಂಚಾಯತ್ನದ್ದು, ಜನಪ್ರತಿನಿಧಿಗಳು ಪಂಚಾಯತ್ನದ್ದು. ಯಾಕೆಂದರೆ ಮೊದಲ ತಪ್ಪು ಮನೆ ಇರೋದು, ಬಿಸಾಡಿದ್ದಾರೆ, ಬಿಸಾಡೋದನ್ನು ಹಾಗೆ ನೋಡ್ತಾ ಇರೋದು, ಬಿಸಾಡೋದನ್ನು ಬೆಳೆಸ್ತಾ ಇರೋದು ನಮ್ಮ ತಪ್ಪು. ಪಂಚಾಯತ್ ಇರ್ಬೋದು, ಜನ ಶಿಕ್ಷಣ ಟ್ರಸ್ಟ್ ಇರ್ಬೋದು, ಆ ನಾಗರಿಕರು ಅಂತ ಹೇಳುವವರು ಇರ್ಬೋದು, ನೋಡ್ತಾ ಇದ್ದೇವೆ. ಪಂಚಾಯತ್ ತೆಗೆಸುವುದು ಮತ್ತು ಹಾಕುವುದು, ಇದು ಯಾಕೆ ಚಿಂತನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಇದೆ. ವೇದಿಕೆಯಲ್ಲಿ ಬೇರೆ ಬೇರೆ ಉದ್ಯಮಿಗಳಿದ್ದಾರೆ, ವ್ಯಕ್ತಿಗಳಿದ್ದಾರೆ, ನಾವೇನು ಮಾಡ್ಬೋದು ಅಂತ. ನನಗೆ ನಾಜೀರ್ ಕೊಣಾಜ ಸಿಕ್ಕಿದ್ರು, ಅವರೊಂದು ಸಲಹೆ ಕೊಟ್ಟರು. ಒಂದು, ಸರ್ ನಿಮ್ಮ ಸಲಹೆ ಏನು ಸರ್ ಅದು? ಅವರು ಡಿಸೆಂಬರ್ 31ರೊಳಗೆ ಯಾವುದೋ ಒಂದು ಗ್ರಾಮವನ್ನು ಅವರ ನೇತೃತ್ವದಲ್ಲಿ ಕಸಮುಕ್ತ ಮಾಡಲಿಕ್ಕೆ ಅವರು ಬದ್ಧತೆಯಲ್ಲಿದ್ದಾರೆ. ತಾವು ಹೇಗೆ ಮಾಡ್ತೀರಿ ಸರ್? ಒಂದು ಮಾತು ಕೊಡಿ ಸರ್ ತಮ್ಮದು, ನಾಜೀರ್ ಸರ್. ಇವತ್ತು ಕಸ ಅನ್ನೋದು ನಮ್ಮ ಎಲ್ಲರ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಇದಕ್ಕೆ ನಾವು ಮುಖ್ಯವಾಗಿ ಪ್ರತಿಯೊಬ್ಬರೂ ಜವಾಬ್ದಾರರಾಗ್ತೀವಿ. ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಜನಪ್ರತಿನಿಧಿಗಳು ಇದನ್ನೊಂದು ಸವಾಲಾಗಿ ಸ್ವೀಕರಿಸಿ ತಮ್ಮ ಎಲ್ಲ ಇಡೀ ಪಂಚಾಯತ್ ವ್ಯಾಪ್ತಿಗೆ ಹೋಗೋದಕ್ಕಿಂತ ಅವರ ವಾರ್ಡ್ಗಳನ್ನು ವ್ಯಾಪ್ತಿಯಾಗಿಟ್ಟುಕೊಂಡು ಅವರದಕ್ಕೆ ನಾಯಕತ್ವವನ್ನು ವಹಿಸಿ ಸಂಬಂಧಪಟ್ಟ ಎಲ್ಲರೂ ಅದಕ್ಕೆ ಸಹಕಾರ ಕೊಡ್ತಾರೆ. ಆ ವಾರ್ಡಿನ ಸದಸ್ಯರು ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರೆ, ನಾನು ಮೊನ್ನೆ ಶೀನಶೆಟ್ಟರಲ್ಲಿ ಪ್ರಸ್ತಾಪ ಮಾಡಿದೆ, ನಾವು ಈಗಾಗಲೇ ತುಂಬ ಎಲ್ಲ ಕಡೆ ಕಸ ಚೆಲ್ಲಿ ನಮಗೆ ಭಾಳಷ್ಟು ಮುಜುಗರ ಆಗ್ತಾ ಉಂಟು. ನಾವೊಂದು ಕೆಲಸ ಮಾಡುವ ಸರ್, ಒಂದು JCP ಒಂದು ಲಾರಿ ಇಟ್ಕೊಂಡು ನಾವೆಲ್ಲರೂ ಅದರ ಜೊತೆ ಹೋಗಿ ಅಲ್ಲಿ ಎಲ್ರಿಗೂ ಒಂದು ಅವೇರ್ನೆಸ್ ಬರುವ ಹಾಗೆ, ಮಾಹಿತಿ ಬರುವ ಹಾಗೆ, ನಾವು ಅವರಿಗೆ ಒಂದು ಜವಾಬ್ದಾರಿ ಬರುವ ಹಾಗೆ ನಾವು ಒಂದು ದಿವಸ ಇದರ ಕೆಲಸ ಒಂದೊಂದು ಪಂಚಾಯತ್ನಲ್ಲಿ ಒಂದು ದಿವಸ ಈ ಥರ ಮಾಡಿಕೊಂಡು ಹೋದರೆ ಎಲ್ರಿಗೂ ಅದರ ಒಂದು ಅರಿವು ಬರ್ಬೋದು, ಇದರ ಜಾಗೃತರಾಗ್ಬೋದು ನಮ್ಮ ಎಲ್ಲ ಸದಸ್ಯರು ಅಂತ ನಾನು ಅವರಿಗೆ ಸಲಹೆಯನ್ನು ಕೊಟ್ಟೆ. ನಾನು ಅದಕ್ಕೆ ಪೂರಕವಾಗಿ ತಾವು ನಮಗೆ ಸ್ಪಂದಿಸಿದರೆ ನಾವು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಕೂಡ ರೆಡಿ ಇದ್ದೇವೆ. ಹಾಗೂ ಈ ನನ್ನ ಮತ್ತೊಂದು ಕೋರಿಕೆ ಏನು ಅಂತ ಹೇಳಿದರೆ, ಎಲ್ಲ ಪಂಚಾಯತಿನ ಸದಸ್ಯರುಗಳು ತಮ್ಮ ವಾರ್ಡ್ಗಳಲ್ಲಿ, ಒಂದೊಂದು ವಾರ್ಡಿನಲ್ಲಿ 3-4 ಜನ ಸದಸ್ಯರಿದ್ದಾರೆ, ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡ್ರೆ ಅವರ ಪರಿಸರ ಭಾಳ ವ್ಯಾಪ್ತಿ ತುಂಬ ಚಿಕ್ಕದು, ಎಲ್ರಿಗೂ ಒಂದು ಜವಾಬ್ದಾರಿ ಅಂತ ಬರ್ತದೆ. ಅವರು ಇದನ್ನು ಆದ್ಯತೆಯ ಜವಾಬ್ದಾರಿ ಅಂತ ವಹಿಸ್ಕೊಂಡು ಅದನ್ನು ನಿರ್ವಹಿಸಿದರೆ ಖಂಡಿತ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕಿಂತಲೂ ಸ್ವಚ್ಛತೆ ವಿಷಯ ಹೆಚ್ಚು ಕೆಲಸ ಮಾಡಿದ್ದು ನ್ಯಾಯಾಂಗ. ಸುಪ್ರೀಂ ಕೋರ್ಟಿನ ಮೇಲುಸ್ತುವಾರಿಯಲ್ಲಿ ದೇಶಾದ್ಯಂತ ನಗರಗಳ ಸ್ವಚ್ಛತೆಯ ಕೆಲಸವನ್ನು ಸರ್ಕಾರ, ಜಿಲ್ಲಾಡಳಿತ ನಿರ್ವಹಣೆ ಮಾಡ್ತಾ ಉಂಟು. ನಮ್ಮೊಟ್ಟಿಗೆ ಪತ್ರಿಕೆ ರಂಗ ಸೇರಿದೆ. ಉಳ್ಳಾಲಕ್ಕೆ ತಾಲೂಕು ಪತ್ರಕರ್ತ ಸಂಘ, ಜಿಲ್ಲಾ ಪತ್ರಕರ್ತ ಸಂಘ ಸೇರಿದೆ. ಮೊದಲ ಕೆಲಸ ನಾಗರಿಕರದ್ದು, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾರಂಗ. ಪತ್ರಿಕಾರಂಗದವರು ಇಲ್ಲಿದ್ದಾರೆ. ತಾಲೂಕು ಮತ್ತು ಜಿಲ್ಲಾ ಪತ್ರಕರ್ತ ಸಂಘದವರು ಈ ಉಳ್ಳಾಲ ತಾಲೂಕಿನ 17 ಗ್ರಾಮ ಪಂಚಾಯತ್ಗಳನ್ನು ಕಸಮುಕ್ತ ಮಾಡುವ ನಿಟ್ಟಿನಲ್ಲಿ ಅವರು ಒಂದು ಬದ್ಧತೆಯನ್ನು ತೋರಿಸಿದ್ದಾರೆ. ಅಕ್ಟೋಬರ್ ತಿಂಗಳ ಒಳಗಡೆ 17 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸ್ವಚ್ಛತೆಯ ಕಾರ್ಯ ಸಾಧನೆಯ ಸ್ಥಿತಿಗತಿ ಏನು ಅಂತ ನೀವು ಪತ್ರಿಕೆಗಳ ಮೂಲಕ ಶೀಘ್ರವಾಗಿ ಓದಲಿಕ್ಕೆ ಇದ್ದೀರಿ. ಉಳ್ಳಾಲ ತಾಲೂಕು ಪತ್ರ ಸಂಘದಿಂದ ದಯವಿಟ್ಟು ಒಬ್ಬರು ಪದಾಧಿಕಾರಿ ಇಲ್ಲಿ ಬಂದು ಅವರ ಅನಿಸಿಕೆ ಹೇಳಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳು. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಸಂತ ಕೊಣಾಜೆಯವರಿಗೆ ಇವತ್ತೊಂದು ಅವರ ಫ್ಯಾಮಿಲಿಯಲ್ಲೊಂದು ಮರಣ ಆಗಿರುವುದರಿಂದ ಅವರ ಪರವಾಗಿ ನಾನು ಪ್ರಧಾನ ಕಾರ್ಯದರ್ಶಿ ಶಶಿಧರ ಪೊಯ್ಯತ್ತಬೈಲ್ ಬಂದಿದ್ದೇನೆ. ನನಗೆ ಇವತ್ತು ಭಾಳ ಸಂತೋಷ ಆದದ್ದು ಏನು ಅಂತ ಕೇಳಿದರೆ, ಶೀನಾ ಶೆಟ್ಟಿ ಕೃಷ್ಣಮೂಲ್ಯರ ಮತ್ತು ಅವರ ತಂಡದ ಜೊತೆಗೆ ಕೊಣಾಜೆಯಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೇನೆ. ಅಲ್ಲಿ ನಾನು ನಿಂತಿದ್ದಾಗ ನಾನೊಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ. ಅವ್ರು ಮುಂದೆ ಬರ್ತಾರೆ, ಆಗ ಜೋಡಣೆ ಮಾಡುವ, ಒಂದು ಸ್ವಲ್ಪ ವೀಡಿಯೋ ಮಾಡುವ ಅಂತೇಳಿ. ಆಗ ನಾನು ಕೂತಿದ್ದ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಬಯ್ಯ ಅವರು ಕಸ ಗುಡಿಸ್ತಾ ಇದ್ದರು, ಬಸ್ ಸ್ಟ್ಯಾಂಡ್ ಇದ್ದು. ನಾನು ನೋಡಿದೆ, ವಿಡಿಯೋ ಮಾಡಿದರೆ ಮನುಷ್ಯನಿಗೆ ಬೇಸರ ಆಗ್ಬೋದು, ಶೇಮ್ ಆಗ್ಬೋದು ಅಂತೇಳಿ ಸ್ವಲ್ಪ ಕದ್ದು ವಿಡಿಯೋ ಮಾಡ್ತಾ ಇದ್ದೆ.
ಆಗ ಬಯ್ಯ ಸ್ವಲ್ಪ ನಿಲ್ಲಿ ಅಂತ ಹೇಳಿದಾಗ ನಾನು ಬಯ್ಯಲ್ಲ ಸರ್ ಯಾನ್ ತುಳುಬಾತೆರ್ನ ಅಂತ ಹೇಳಿದರು ಅವರು. ಅವರ ಹೆಸರು ಮಹಾಬಲ ಅಂತೇಳಿ. ನಾನು ಕೇಳಿದೆ, ಗಾಂಧಿ ಜಯಂತಿಯ ಲೆಕ್ಕದಲ್ಲಿ ನೀವು ಕಸ ಗುಡಿಸುವುದಾ ಅಂತ. ಇಲ್ಲ ಸರ್, ನಮಗೆ ಪ್ರತಿನಿತ್ಯ ಗಾಂಧಿ ಜಯಂತಿ. ಇಲ್ಲಿ ನಾನು ಈ ATMನ ಒಬ್ಬ ವಾಚ್ಮ್ಯಾನ್, ಆದರೆ ATMನ ವಾಚ್ಮ್ಯಾನ್ ಆಗಿ ನಾನು ಇರುವುದರಿಂದ ಇಲ್ಲಿ ನನಗೆ ಸಂಬಳ ಕೊಡುವಂಥದ್ದು ಯೂನಿಯನ್ ಬ್ಯಾಂಕ್. ಸೊ ಯೂನಿಯನ್ ಬ್ಯಾಂಕ್ ಈ ಬಸ್ ಸ್ಟ್ಯಾಂಡನ್ನು ಕಟ್ಟಿದೆ. ಪ್ರತಿನಿತ್ಯ ಅದು ಮಳೆ ಇರಲಿ ಗಾಳಿ ಇರಲಿ, ನನಗೆ ಒಂದು ವೇಳೆ ನಾನು ರಜೆ ಇದ್ದರೂ ಕೂಡ ಈ ಬಸ್ ಸ್ಟ್ಯಾಂಡನ್ನು ನಾನು ಸ್ವಚ್ಛತೆ ಮಾಡ್ತೇನೆ. ಮತ್ತು ಇಲ್ಲಿ ಬಂದಾಗ ಹೆಚ್ಚಿನವರು ಹೇಳ್ತಾರೆ ಈ ಬಸ್ ಸ್ಟ್ಯಾಂಡ್ ಇಡುವಂತೆ ಹೊರತು ಕುಲ್ಲೋಡು ಅಂತ ಅನಿಸ್ತದೆ ಅಂತೇಳಿ. ಆ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ರದ್ದು ವಿಡಿಯೋವನ್ನು ನಿಮಗೆ ಮತ್ತೆ ಕಳಿಸ್ತೇನೆ. ಇದು ನಮ್ಮದು ಬದುಕಾಗಬೇಕು. ನಾವು ನನ್ನ ಹೊಟ್ಟೆ ಕರಗಿಸುವುದಕ್ಕಾಗಿ ಜಿಮ್ಮಿಗೆ ಹೋಗಲಿಕ್ಕೆ ಶುರು ಮಾಡಿದೆ. ಬೇರೆ ಬೇರೆ ರೀತಿಯ ನೋವು ಬಂತು, ಓಡಾಡಲಿಕ್ಕೆ ಶುರು ಮಾಡಿದೆ, ಅದರಿಂದ ಗಂಟು ನೋವು ಬಂತು. ಈಗ ನಾನು ಬೆಳಿಗ್ಗೆ ಮಾಡ್ತಾ ಇರೋದು, ನಾನೇ ಮನೆಯ ಕಸ ಗುಡಿಸ್ತೇನೆ, ನನ್ನ ಮನೆಯ ನೆಲ ಒರೆಸ್ತೇನೆ ಮತ್ತು ನನ್ನ ಪರಿಸರದಲ್ಲಿರುವಂಥ ಕೆಲವನ್ನು ಕಸವನ್ನು ಹೆಕ್ಕಿ ಹತ್ತಿರದ ಮನೆಯವರಿಗೆ ಅವೇರ್ನೆಸ್ ಕೊಡ್ತೇನೆ. ಈ ಕೆಲಸವನ್ನು ಮಾತ್ರ ನನಗೆ ಮಾಡಲಿಕ್ಕೆ ಈಗ ಸಾಧ್ಯ ಆಗ್ತಾ ಇರೋದು. ಅದಕ್ಕಿಂತ ಹೆಚ್ಚಾಗಿ ಇಂತಹ ಪುಣ್ಯಾತ್ಮರು ಇವರ ಮಾತು ಕೇಳುವಾಗಲೇ ನಿಮಗೆ ಒಂದು ಏನು ಇನ್ಸ್ಪಿರೇಷನ್ ಆಯಿತು. ಸುಮಾರು 10 ವರ್ಷದಿಂದ ಮಾತು ಕೇಳ್ತಾ ಇದ್ದೇನೆ, ಆದರೂ ಕೂಡ ಅವೇರ್ನೆಸ್ ಬಂದಿರೋದು ಇತ್ತೀಚೆಗೆ. ನಮ್ಮ ಮನೆಯ ಹತ್ತಿರದ 3 ನಾಯಿ ಮರಿಗಳನ್ನು ಕೊಂಡೋಗಿ ಒಂದು ಅಂಗಡಿಯ ಬದಿಯಲ್ಲಿ ಬಿಡುವಾಗ ಅವನು ನನಗೆ ಹೊಡೆಯೋದೊಂದು ಬಾಕಿ ಇತ್ತು. ಇದಾ ನೀವು ಪತ್ರಕರ್ತರಾಗಿ ಮಾಡುವ ಕೆಲಸ ಅಂತ ಹೇಳುವಾಗ ನನಗೆ ಅವೇರ್ನೆಸ್ ಬಂತು. ಮೆಲ್ಲ ಕೊಂಡೋಗಿ ನಾನು ಮತ್ತೆ ಮಾರ್ಕೆಟ್ ಬದಿಯಲ್ಲೇ ಬಿಟ್ಟಿದ್ದೇನೆ. ನನಗೆ ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಈ ಒಂದು ಗೊಂದಲಗಳ ಮಧ್ಯೆ ನಮ್ಮ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಗ್ರಾಮ ಸಂಪರ್ಕ ಅಭಿಯಾನ ಅನ್ನುವಂಥದ್ದು ವಿಶೇಷ ಕಾರ್ಯಕ್ರಮವನ್ನು ಈಗ ಜೋಡಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಕೂಡ ಇಂತಹ ಒಂದು ಯಾರು ಸ್ವಚ್ಛತೆಯ ರಾಯಭಾರಿಗಳಿದ್ದಾರೆ ಅವರ ಕೈಗಳನ್ನು ಬಲಪಡಿಸಲಿಕ್ಕೆ, ಅವರಿಗೆ ಧ್ವನಿಯಾಗುವುದರ ಪತ್ರಿಕೆಯ ಚಾನೆಲ್ಗಳ ಮೂಲಕ ಈ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತಹ, ಉಚಿತವಾಗಿ ಈ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ನಮ್ಮ ಕ್ಯಾಮರಾಮನ್ ಹೋಗಿ ರೆಕಾರ್ಡಿಂಗ್ ಮಾಡಿ ಬರ್ತಾರೆ. ಇವಿಷ್ಟನ್ನು ಅವೇರ್ನೆಸ್ ಮಾಡುವ ಕೆಲಸವನ್ನಾದರೂ ಮಾಡ್ತಾ ಇದ್ದೇವೆ ಅನ್ನೋ ಸಮಾಧಾನ ನಮಗಿದೆ. ಧನ್ಯವಾದ ಸರ್, ಥ್ಯಾಂಕ್ ಯು. ರೋಗಲ ಮಹಾರೋಗ, ಕಸ ಬಿಸಾಡುವ ಸುಡುವ ಮಹಾರೋಗಕ್ಕೆ ಔಷಧಿ ಅರಿವಿನ ಔಷಧಿ ಕೊಡುವ ಮೂಲಕ ಕಸ ಬಿಸಾಡುವ ಸುಡುವ ರೋಗಕ್ಕೆ ಮದ್ದು ಕೊಡಬಹುದು. ಧನ್ಯವಾದಗಳು. ಜಿಲ್ಲಾ ಬರೆಯ ಉಳ್ಳಾಲ ತಾಲೂಕು ಸಂಘ ಸಾಕಾಗುವುದಿಲ್ಲ, ನಮ್ಮ ಗ್ರಾಮ ಪಂಚಾಯತ್ ಸಾಕಾಗಲ್ಲ. ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ಬದ್ಧತೆಯನ್ನು ತೋರಿಸಬೇಕಾಗುತ್ತೆ. ನಿಷೇಧಿತ ಪ್ಲಾಸ್ಟಿಕ್ ಏನಿದೆ, ಪ್ಲಾಸ್ಟಿಕ್ ಕಾಯ್ದೆ ಏನಿದೆ, ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಒಂದು ಬದ್ಧತೆಯನ್ನು ತೋರಿಸಬೇಕಾಗುತ್ತೆ. ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟು ಜನರ ಜಾಗೃತಿಗೆ ಪತ್ರಕರ್ತರ ಸಂಘ ಬಹಳ ಮುಖ್ಯ ಪಾತ್ರ. ಜಿಲ್ಲಾ ಪತ್ರಕರ್ತರ ಸಂಘದ ಪ್ರತಿನಿಧಿಯಾಗಿ ತಾವೇನು ಮಾಡುತ್ತೀರಿ ಸರ್? ಹೇಗೆ ಬೆಂಬಲ ಕೊಡುತ್ತೀರಿ? ಒಂದು ಮಾತು ನಮಗೆ ಬೇಕು. ಪುಷ್ಪರಾಜ್. ವೇದಿಕೆ ಮೇಲೆ ಇರುವಂಥ ಗಣ್ಯತೆ, 2 ಮಾತು ಅಷ್ಟೇ. ಶ್ರೀನ ಶೆಟ್ಟಿ ಮತ್ತು ಕೃಷ್ಣಮೂಲಿ ಅವರ ಜೊತೆ ಭಾಳ ವರ್ಷದಿಂದ ಒಡನಾಟದಿಂದ ಈ ಕೆಲಸದಲ್ಲಿ ನಾವು ಸೇರಿಕೊಂಡಿದ್ದವರು. ಪತ್ರಕರ್ತನಾಗಿ ಅಲ್ಲ, ನಮ್ಮ ಜೊತೆ ಒಂದು ಸಾಮಾಜಿಕ ಕಾಳಜಿಯಿಂದ ಇದ್ರ ಜೊತೆ ಯಾವ ಕೆಲಸ ಇರಲಿ, ಅದು ಸ್ವಚ್ಛತೆ ಕೆಲಸ ಇರಲಿ, ಸಾಕ್ಷರತೆ ಕೆಲಸ ಇರಲಿ, ಅಥವಾ ಇನ್ಯಾವುದೇ ಕೆಲಸ ಇರಲಿ, ಒಟ್ಟಿಗೆ ಇದ್ದಂಥವ್ರು. ನಮ್ಮ ಸಂಘದವರು ಸಹ ಇದರಲ್ಲಿ ಕೈ ಜೋಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಗ್ರಾಮ ವಾಸ್ತವ್ಯದ ಕಲ್ಪನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಆ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಇಡೀ ಗ್ರಾಮ ಜಿಲ್ಲಾಡಳಿತ ಆ ಗ್ರಾಮಕ್ಕೆ ಹೋಗಬೇಕು ಅನ್ನುವಂಥ ನಮ್ಮ ಪರಿಕಲ್ಪನೆ ಇತ್ತು. ಅದು ಬಹುಶಃ ಯಶಸ್ವಿ ಆಯಿತು. ನಾವು ಹೋದಂಥ ಎಲ್ಲ ಗ್ರಾಮದಲ್ಲಿ ಸಹ ಒಂದು ದಿನ ನಾವು ಅಲ್ಲಿ ಇರ್ತಾ ಇದ್ದೆವು. ಬೆಳಗಿನಿಂದ ಸಂಜೆವರೆಗೆ ಆ ಗ್ರಾಮದಲ್ಲಿ ನಾವು ಇರ್ತಾ ಇದ್ದೆವು. ಆ ದಿನ ನಮಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲ ಮಾಡಿದ್ದೇವೆ. ಇಲ್ಲಿನ ವೈದ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಆ ಗ್ರಾಮದ ತಪಾಸಣೆ, ಜನರ ಉಚಿತ ತಪಾಸಣೆ ಮಾಡುವಂಥದ್ದು. ಆ ಗ್ರಾಮದಲ್ಲಿ ಕಂದಾಯ ಇಲಾಖೆ, ಜಿಲ್ಲಾ ಪಂಚಾಯತ್, ಗ್ರಾಮ ಮತ್ತು ಆಧಾರ ಅಥವಾ ಯಾವುದೇ ಸಮಸ್ಯೆ ಇರ್ಬೋದು. ನಾವು ಗಮನಿಸಿದ್ದೇವೆ, 10-15 ವರ್ಷದಿಂದ ಜಿಲ್ಲಾ ಪಂಚಾಯತ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸುತ್ತಾಡ್ತಾ ಇದ್ದಂಥ ಜನ ಕೊನೆಗೆ ಆಸೆ ಬಿಟ್ಟು ಆ ಗ್ರಾಮದಲ್ಲೇ ಉಳಿದುಕೊಂಡಂಥವರು. ಅದು ಕುತ್ತಲೂರಿನಂಥ ಪ್ರದೇಶ. ಗ್ರಾಮ ವಾಸ್ತವ್ಯ ಮಾಡಿದಾಗ ಆ ಜನ ಬರ್ತಾರೆ, ಅರ್ಜಿ ಕೊಡ್ತಾರೆ. ನಾವು ಇಷ್ಟು ವರ್ಷ ಬಂದಾಗ DC ಅರ್ಜಿ ಕೊಡ್ತಾರೆ. ಅದು ಸಾಲ್ವ್ ಆಯಿತು. ಅದು ನಮಗೆ ಭಾಳ ಮುಖ್ಯ ಆಯಿತು. ಅಂಥ ಸಂದರ್ಭದಲ್ಲಿ ಸಹ ನಾವು ಸ್ವಚ್ಛತೆ ಬಗ್ಗೆ ಹೇಳ್ತಾ ಇದ್ದೆವು. ಈಗ ನಾನು ಹೆಚ್ಚು ಮಾತನಾಡೋದಿಲ್ಲ, ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಮಾತನಾಡಿದ್ದಾರೆ. ನೀವು ಯಾವ ಕೆಲಸ ಮಾಡ್ತೀರಿ ಅದರ ಜೊತೆ ನಾವು ಇದ್ದೇವೆ ಅಂತ. ಇನ್ನೊಂದು, ನಾವು ಬಳಸುವಂಥ ವಸ್ತು, ನಾನು ಇವತ್ತು ಸಹ ಒಂದು ಕೈ ಚೀಲವನ್ನು ನನ್ನ ಬೈಕ್ನಲ್ಲಿ ಇಟ್ಟುಕೊಂಡು ಹೋಗ್ತೇನೆ. ಅಂಗಡಿಯವರು
ಪ್ಲಾಸ್ಟಿಕ್ ತೊಟ್ಟೆ ಕೊಟ್ಟಾಗ ನಾನು ಬೇಡ ಅಂತ ಹೇಳ್ತೇನೆ, ನನ್ನ ಹತ್ರ ಚೀಲ ಇದೆ ಅಂತ. ಯಾಕೆಂದರೆ ನಮ್ಮ ಊರಿನಲ್ಲಿ ಮೀನು ತೆಗೆದುಕೊಂಡು ಹೋಗ್ತಾ ಇದ್ದವರು, ಸಾಮಾನು ತೆಗೆದುಕೊಂಡು ಹಿಂದೆ ಹೋಗ್ತಾ ಇದ್ದವರು ಹೇಗೆ ಹೋಗ್ತಾ ಇದ್ರು ಅಂತೇಳಿ ನಾವು ಗಮನಿಸಿದರೆ, ಮೀನನ್ನು ಒಂದು ಬಳ್ಳಿಯಲ್ಲಿ ಸುತ್ತಿ ಅದು ಕೋಪೆ ಅಂತ ಹೇಳ್ತಾರೆ, ಅದರಲ್ಲಿ ತೆಗೆದುಕೊಂಡು ಹೋಗ್ತಾಯಿದ್ರು. ಆನಂತರ ಒಂದು ಮರದ ಎಲೆ ಇದೆ, ನಾವು ಬಳಸ್ತೇವೆ, ಸಾಗುವಾನಿ ಮರದ ಎಲೆ, ದೊಡ್ಡ ಎಲೆ ಅದು, ಮತ್ತೊಂದು ಉಪ್ಪೊಳ್ಳಿಗೆ ಅಂತ ಹೇಳ್ತಾರೆ, ಆ ಎಲೆಯಲ್ಲಿ ಕಟ್ಟಿ ಕೊಡ್ತಾಯಿದ್ರು. ಅಂದರೆ ಆಗ ಬಳಕೆ ಮಾಡ್ತಾಯಿದ್ದ ಪ್ಲಾಸ್ಟಿಕ್ನ ಬಳಕೆ ಇಲ್ಲ. 1907 ಇಸವಿಯಲ್ಲಿ ಪ್ಲಾಸ್ಟಿಕ್ನ ಆವಿಷ್ಕಾರ ಆಯಿತು. ಆನಂತರ ಸುಮಾರು 20 ವರ್ಷದ ನಂತರ ನಮ್ಮ ದೇಶಕ್ಕೆ ಪ್ಲಾಸ್ಟಿಕ್ ಬರ್ತದೆ. ಇವತ್ತು ನಾವು ಸಣ್ಣ ಪುಟ್ಟ ವಿಷಯಕ್ಕೂ ಎಲ್ಲದಕ್ಕೂ ಅವರು ಕೊಡ್ತಾರೆ ಅಂಗಡಿಯವರು, ನಾವು ತೆಗೆದುಕೊಳ್ತೇವೆ. ಇದು ನಿಲ್ಲಬೇಕು ಅಂತ ನಾನು ಹೇಳೋದು. ನನ್ನ ಹತ್ರ ಇವತ್ತು ಇದೆ ಚೀಲ, ಅದು 1 ವರ್ಷ ಬರ್ತದೆ, ಸಾಮಾನ್ಯವಾಗಿ ಬೈಕಲ್ಲಿ ಇಟ್ಟುಕೊಳ್ತೇನೆ. ಪ್ಲಾಸ್ಟಿಕ್ ತೊಟ್ಟೆ ಕೊಟ್ಟಾಗ ಬೇಡ ಅಂತ ಹೇಳ್ತೇನೆ, ನನ್ನ ಹತ್ರ ಇದೆ ಅಂತೇಳಿ. ಈ ಜಾಗೃತಿ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಸ್ವಚ್ಛತೆ ನಮ್ಮ ಮನೆಯಿಂದ, ಮನಸ್ಸಿನಿಂದ ಆರಂಭ ಆಗ್ತದೆ, ಅದು ವೇಗ ಪಡೆದುಕೊಳ್ತದೆ ಅಂತ. ಹರೇಕಳದಲ್ಲಿ ಮೊನ್ನೆ ನಮ್ಮ ಪತ್ರಕರ್ತರ ಸಂಘ ಮತ್ತು ಇಲ್ಲಿರುವ ಎಲ್ಲ ಸಂಘ ಸಂಸ್ಥೆಯಲ್ಲೂ ಸೇರಿಕೊಂಡು ಒಂದು ಪ್ರಯೋಗದ ರೀತಿಯಲ್ಲಿ ಮಾಡಿದೆವು. ಮಡಪಾಡಿಯಲ್ಲಿ ಇದನ್ನು ಮಾಡಿದೆವು. 1 kg ಅಕ್ಕಿ ತನ್ನಿ, 1 kg ಪ್ಲಾಸ್ಟಿಕ್ ತನ್ನಿ, 10 kg ಅಕ್ಕಿ ಕೊಡ್ತೇವೆ ಅಂತೇಳಿ. 2 ಪ್ಲಾಸ್ಟಿಕ್ ವೇಸ್ಟ್, ಅದು ತ್ಯಾಜ್ಯ ಬಳಕೆ. ಅದು ನಮ್ಮ ಅಧ್ಯಕ್ಷರ ಹತ್ರ ಮತ್ತು ಉಪಾಧ್ಯಕ್ಷರ ಹತ್ರ, ಇಂದಿನ ಮಾಜಿ ಅಧ್ಯಕ್ಷರ ಹತ್ರ ಅದರ ಮೊದಲು ಮಾತಾಡಿದಾಗ ಹೇಳಿದರು, ನಮ್ಮಲ್ಲಿ ಪ್ಲಾಸ್ಟಿಕ್ ಎಲ್ಲ ಈಗ ಬರಲಿಕ್ಕಿಲ್ಲ ಸಾಮಾನ್ಯವಾಗಿ ಅಂತೇಳಿ. 2 ಟನ್ ಪ್ಲಾಸ್ಟಿಕ್ ಬಂತು, ವೇಸ್ಟ್, ಪ್ಲಾಸ್ಟಿಕ್ ವೇಸ್ಟ್. ಅಂದರೆ ಮನೆಯಲ್ಲೆಲ್ಲ ಇಟ್ಟುಕೊಂಡಿದ್ರು, ಅವರು ಗುಜರಿ ಕೊಡಲಿಕ್ಕೆ ಇಟ್ಟುಕೊಂಡದ್ದೇನೋ ನಮ್ಗೆ ಗೊತ್ತಿಲ್ಲ, ಆದರೆ ಅದೆಲ್ಲವನ್ನು ತಂದರು, ಒಮ್ಮೆ ಕ್ಲೀನ್ ಆಯಿತು. ಇರಲಿ, ಹಾಗೆ ನಮಗೆ ಸಂತೋಷ. ಅದು ಅಷ್ಟು ಜನರ ಮನೆಗೆ ಸುಮಾರು 12 ಕ್ವಿಂಟಲ್ ಅಷ್ಟು ಅಕ್ಕಿ, ಅಲ್ಲಿನ ಜನರೇ ಇಲ್ಲ, ಆ ಊರಿನ ಜನ ಕೊಟ್ಟದ್ದು, ಅದು ಅವ್ರನ್ನ ಊರಿನವರಿಗೆ ಹೋಗಿದೆ. ನಮಗೆ ಸಂತೋಷ. ಅದು ಈ ಜಾಗೃತಿ ನಮ್ಮ ಹತ್ರ ಬರಬೇಕು. ಅಂದರೆ ಸ್ವಯಂ ಜಾಗೃತಿ ಬಂದಾಗ ಆಗ್ತದೆ. ಈ ಕೆಲಸದಲ್ಲಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ, ನೀವು ಯಾವಾಗ ಕರೆದಾಗೂ ಬರ್ತೇವೆ. ಪತ್ರಿಕೆ ಮುಖಾಂತರ ನಮ್ಮ ಸಹಾಯ ಬೇಕಾದರೆ ಖಂಡಿತ ಕೊಡ್ತೇವೆ. ಕೃತಜ್ಞತೆ ಸರ್. ಸ್ವಲ್ಪ ಜಾಸ್ತಿ ಮಾತನಾಡ್ತೀವಿ. ನರಿಂಗಾಣ ಅಧ್ಯಕ್ಷರು, ಇವತ್ತು ನಾವು ನಡಿಕೊಂಡು ಬಂದವು, ಇಲ್ಲಿ ಸೇರಿದ ಕೂಡಲೇ ವೆಜ್ ಪಲಾವ್, ಅದು ಶುಚಿ ರುಚಿ ಇತ್ತು. ಅದು ಹರೇಕಳದ ಸಂಜೀವಿನಿ ಒಕ್ಕೂಟದ ತಂಡದವರು ತಯಾರು ಮಾಡಿದ್ದು, ಅವರಿಗೆ ಅಭಿನಂದನೆಗಳು. ನವಾಜ್ ಸಾರ್ ಅದರ ವೆಚ್ಚವನ್ನು ಭರಿಸಿದವರು, ಅದರ ಪ್ರಾಯೋಜಕತ್ವ ಮಾಡಿದವರು ನರಿಂಗಾಣ ಪಂಚಾಯತ್ ಅಧ್ಯಕ್ಷರು ನವಾಜ್ ಸರ್, ಧನ್ಯವಾದಗಳು. ತಾವು ಇಲ್ಲಿಗೆ ಬನ್ನಿ ವೇದಿಕೆಗೆ. ನಮಗೆ ಉಳ್ಳಾಲ ತಾಲೂಕು ಪಂಚಾಯತಿನಲ್ಲಿ ಸ್ವಲ್ಪ ಇದಕ್ಕೆ ಬೆಂಬಲ ಕೊಟ್ಟವರು ಅಲ್ಲಿಯ ಸಿಬ್ಬಂದಿಗಳು. ಆ ಸಿಬ್ಬಂದಿಗಳ ಪರವಾಗಿ ನಳಿನಿಯವರು ದಯವಿಟ್ಟು ಒಂದು ಸಲ ಬಂದುಬಿಟ್ಟು, ನಳಿನಿ, ತಾಲೂಕು ಪಂಚಾಯತ್ ನಳಿನಿ ಪರವಾಗಿ ಒಬ್ಬರು ಬರಬೇಕು. ಡಾಕ್ಟ್ರು ಬರ್ತಾರಾ ಅಥವಾ ಫಜೀರ್ ಸರ್ ಬರ್ತಾರಾ? ಪಿ ಡಿ ಒಗಳ ಒಬ್ಬರು ಒಂದು ಮಾತು ಬೇಕು, ಬನ್ನಿ. ಫಜೀರ್, ಮಂಜನಾಡಿ ಯಾರಾದರೂ ಒಬ್ಬರು ಬನ್ನಿ, ಅಥವಾ ನರಿಂಗಾಣ, ಕುರ್ನಾಡು, ಬಾಳೆಪುಣಿ ಯಾರೋ ಒಬ್ಬರು ಪಿ ಡಿ ಒಸ್ ಬನ್ನಿ. ನನಗೆ ಎಲ್ಲರನ್ನು ಮಾತಾಡಿಸುವ ಆಸೆ ಉಂಟು. ಅದು 5 ನಿಮಿಷ ಕಾರ್ಯಕ್ರಮ ಮುಗಿಬೇಕು, ನಮ್ಮ ಟೈಮ್ ಇರ್ತಾ ಉಂಟು. 12ವರೆಗೆ ಹಾಲ್ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತದೆ. ಈಗ ಡಾಕ್ಟ್ರು ಮೇಡಮ್ ಬರ್ತಾರೆ. ಮಂಜನಾಡಿ ಪಿ ಡಿ ಒ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗ ಆಸೀನರಾಗಿರುವ ಎಲ್ಲರಿಗೂ ಕೂಡ ನಮಸ್ಕಾರ. ಸ್ವಚ್ಛತೆಯ ಸಲುವಾಗಿ ಇವತ್ತು ಗಾಂಧಿ ಜಯಂತಿ ಅಂಗವಾಗಿ ನಾವಿಲ್ಲಿ ಸೇರಿದ್ದೇವೆ. ಇದು ನಮ್ಮೆಲ್ಲರ ಜವಾಬ್ದಾರಿ. ಇಲ್ಲಿ ಸೇರಿದಂತಹವರ ಮೇಲೆ ಇರುವಂತಹ ಗುರುತರವಾದಂತಹ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಬೇಕಾಗಿದೆ. ಇದರ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇಲ್ಲಿ ಸೇರಿದವರು ಮಾತಾಡಿದವರ ಎಲ್ಲರ ಅಭಿಪ್ರಾಯ, ಸ್ವಚ್ಛತೆ ಅನ್ನುವಂಥದ್ದು ಮನೆಯಿಂದ ಪ್ರಾರಂಭ ಆಗಬೇಕು, ಮನಸ್ಸಿನಿಂದ ಪ್ರಾರಂಭ ಆಗಬೇಕು. ಸ್ವಚ್ಛತೆ ಅನ್ನುವಂಥದ್ದು ನಮ್ಮ ಪ್ರತಿನಿತ್ಯದ ಜೀವನದ ಒಂದು ಅಭ್ಯಾಸ ಆಗಬೇಕು. ಶಾರೀರಿಕ ಸ್ವಚ್ಛತೆಯನ್ನು ನಾವು ಹೇಗೆ ಮಾಡಿಕೊಳ್ತಾ ಇದ್ದೇವೆಯೋ ಅದೇ ರೀತಿ ಪ್ಲಾಸ್ಟಿಕ್ ಬಳಕೆ ಅನ್ನುವಂತಹ ಅಭ್ಯಾಸ, ಪ್ಲಾಸ್ಟಿಕ್ಕಿನ ಮಿತ ಬಳಕೆ ಹಾಗೂ ಬಳಸಿದ ಪ್ಲಾಸ್ಟಿಕ್ಕನ್ನು ನಿರ್ವಹಿಸುವಂತಹ ವ್ಯವಸ್ಥೆ, ಈ ಒಂದು ಅಭ್ಯಾಸವನ್ನು ನಾವು ಪ್ರತಿನಿತ್ಯ ಮಾಡಿಕೊಂಡಾಗ ಮಾತ್ರ ಈ ಒಂದು ಪ್ಲಾಸ್ಟಿಕ್ಕಿನ ಮಾರಕ ಆಗಿರುವಂತಹ ಪ್ಲಾಸ್ಟಿಕ್ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದು ವಿಲೇವಾರಿ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇದು ಇವತ್ತಿನಿಂದ ನಾಳೆಗೆ ಆಗುವಂಥದ್ದಲ್ಲ. ಇದು ಎಲ್ಲರೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ, ಸ್ವಚ್ಛತೆಯ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಎಷ್ಟು ಬಾರಿ
ಇರುವಂತಹ ಪ್ಲಾಸ್ಟಿಕ್ ಬಿದ್ದಂಥದ್ದನ್ನು ನಾವು ಸ್ವಚ್ಛತೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಸೊ ಇದಕ್ಕೆ ಅರಿವು ಬಹಳಷ್ಟು ಮುಖ್ಯ. ಎಲ್ಲ ಸಂಘ ಸಂಸ್ಥೆಯವರು, ನಮ್ಮ ಗ್ರಾಮ ಪಂಚಾಯತ್ಗಳು, ಜನಪ್ರತಿನಿಧಿಗಳು ಸೇರಿಕೊಂಡು ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಒಂದು ಡಿಸೆಂಬರ್ 31 ಒಳಗೆ ಒಂದು ಮಾಡುವಂತಹ ಒಂದು ಸಂಕಲ್ಪವನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಆದಷ್ಟು ಬೇಗ ಈ ಸಂಕಲ್ಪ ನೆರವೇರಿ ಜಿಲ್ಲಾ ಮಟ್ಟದಲ್ಲಿ ನಾವು ನೋಡಿದ ಮಟ್ಟಿಗೆ ಉಳ್ಳಾಲದಲ್ಲಿ ಹಸಿ ಕಸ ಒಣ ಕಸ ಪ್ರತ್ಯೇಕವಾಗಿ ಆಗುವಂತಹ ಒಂದು ಇದರಲ್ಲಿ ನಾವು ಹಿಂದೆ ಇದ್ದೇವೆ. ಅದು ಆ ಒಂದು ಇದರಲ್ಲಿ ನಾವು ಇನ್ನಷ್ಟು ಮುಂದೆ ಬಂದು ಎಲ್ಲ ಗ್ರಾಮ ಪಂಚಾಯತ್ಗಳು ಕೂಡ ಸ್ವಚ್ಛ ಗ್ರಾಮಗಳ ಆಗಲಿ ಅನ್ನುವಂಥ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತೇನೆ. ಪಂಚಾಯತ್ನ ಕೆಲಸ ಕಸ ತೆಗೆಯುವುದಿಲ್ಲ, ಆದರೆ ಅದಕ್ಕೆ ವ್ಯವಸ್ಥೆ ಮಾಡೋದು ಅದು ಜನರೇ ತಗೋಬೇಕು, ನಾಗರಿಕ ತಗೋಬೇಕು, ಸಮಾಜ ತಗೋಬೇಕು. ಸ್ವಚ್ಛತೆ ಕೆಲ ಸಮಾಜದ್ದು, ವೈಯಕ್ತಿಕ ಸ್ವಚ್ಛತೆ, ಗೃಹ ಸ್ವಚ್ಛತೆ, ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡುವುದು ಪ್ರಜ್ಞಾವಂತ ನಾಗರಿಕರ ಕರ್ತವ್ಯ. ಮನೆಗೊಂದು ಶೌಚಾಲಯ ಇದ್ದಾಗೆ ಮನೆಯೊಂದು ಕಸಾಲಯ ಇರಲೇಬೇಕು. ಮನೆಗೊಂದು ಶೌಚಾಲಯ ಇದ್ದಾಗೆ ಮನೆಗೊಂದು ಕಸಾಲಯ. ಶೌಚಾಲಯ ಇರುವ ಮೊದಲು ಎಲ್ಲರೂ ಬಯಲಿಗೆ ಹೋಗ್ತಾಯಿದ್ರು ಟಾಯ್ಲೆಟಿಗೆ. ಟಾಯ್ಲೆಟ್ ಆದಮೇಲೆ ಬಯಲಿಗೆ ಯಾರು ಹೋಗುವುದಿಲ್ಲ. ಮನೆಯಲ್ಲಿ ಕಸ ನಿರ್ವಹಣೆ ವ್ಯವಸ್ಥೆ ಇದ್ದರೆ ಮತ್ತೆ ಕಸ ಹೊರಗೆ ಹೋಗುವುದಿಲ್ಲ. ಪ್ರತಿ ಮನೆಯಲ್ಲಿ ಕಸಾಲಯವನ್ನು ವ್ಯವಸ್ಥೆ ಮಾಡಲಿಕ್ಕೆ ನಾವು ಸಹಕರಿಸಬೇಕು. ಘನತ್ಯಾಜ್ಯ ಇರ್ಬೋದು, ದ್ರವ ತ್ಯಾಜ್ಯ ಇರ್ಬೋದು. ಧನ್ಯವಾದಗಳು ಸರ್. ಚಂದ್ರಶೇಖರ್ ಪಾತೂರ್ ಅವರು ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಕೆಲಸ ಮಾಡುವವರು, ಆಪ್ತ ಕಾರ್ಯದರ್ಶಿಯಾಗಿ ನಿರಂತರ ನಮಗೆ ಅದರ ಸಹಕಾರ ಉಂಟು. ಚಿತ್ತಾರ ಬಳಗದ ಪರವಾಗಿ ಚಂದ್ರಶೇಖರ್ ಪಾತೂರು ದಯವಿಟ್ಟು ಇಲ್ಲಿ ಬರಬೇಕು. ಪಾತೂರು ಅವರು ಹೊರಗೆ ಹೋಗಿದ್ದಾರೆ. ಇಸ್ಮಾಯಿಲ್ ನಿಂತ್ಕೋಬೇಕು. ಇಸ್ಮಾಯಿಲ್ ನಾನು ಮಾತಾಡಿಸಲ್ಲ, ಇಲ್ಲಿ ಬನ್ನಿಲ್ಲಿಗೆ. ಇಸ್ಮಾಯಿಲ್ ಅವರ ಮನೆಗೆ ದೇಶ ವಿದೇಶಿಗರು, ಬೇರೆ ಪ್ರಾಧ್ಯಾಪಕರು ಅವರ ಮನೆಗೆ ಭೇಟಿ ಕೊಡ್ತಾರೆ. ಮನೆ ಗ್ರಂಥಾಲಯ ಇವರ ಮನೆ. ಸಾಕ್ಷರ ಮನೆ, ಸ್ವಚ್ಛ ಮನೆ, ಸೋಲಾರ್ ಮನೆ, ಹಸಿರು ಮನೆ, ಜಲಸಾಕ್ಷರ ಮನೆ. 5 ಸೆನ್ಸ್ ಜಾಗದಲ್ಲಿ 50 kg ಗಿಡಗಳಿರುವ ಮನೆ. ನಿಮ್ಮ ಶಶಿಧರ ಪುಯ್ಯತವೇಲು ಬೇರೆ ಬೇರೆ ಕಥೆ ಮಾಡಿದ್ದಾರೆ. ಪತ್ರಕರ್ತರು, ವಿಜಯವಾಣಿ, ದಿಗಂತ ಎಲ್ಲರೂ ಕಥೆ ಮಾಡಿದ ವ್ಯಕ್ತಿ. ವಾರ್ತಾ ಭಾರತಿ ಎಲ್ಲರೂ ಕಥೆ ಮಾಡಿದರೆ ಇಸ್ಮಾಯಿಲ್ ಅವರು. ಪತ್ರಕರ್ತರು ಹರೆಕಳದಲ್ಲಿ ಪ್ಲಾಸ್ಟಿಕ್ ಸಂಗ್ರಹದ ಸ್ಪರ್ಧೆ, ಅಕ್ಕಿಗೆ ಪ್ಲಾಸ್ಟಿಕ್. ಅಲ್ಲಿ 210 kg ಪ್ಲಾಸ್ಟಿಕ್ ಸಂಗ್ರಹ. ಏನು ಮಾಡೋದು? ನಾನು ಇವರಿಗೆ ಫೋನ್ ಮಾಡಿದೆ, ಬನ್ನಿ ತಗೊಂಡು ಹೋಗಿ ಅಂತ. ತೆಗೆದುಕೊಂಡು ಹೋದರು. 220 kgಯಲ್ಲಿ 80 kg ಕಸ ಹಣದ ಕಸ. 280 kg ಹಣದ ಕಸ ಸಿಕ್ಕಿತು. ಆ ಹಣವನ್ನು ಇವತ್ತು ತಂದಿದ್ದಾರೆ. ಈ ಹಣ 2175 ರೂಪಾಯಿಯನ್ನು ಅಲ್ಲಿಯ ಉಪಾಧ್ಯಕ್ಷ ತಗೋಬೇಕು ಬಂದು ಇಲ್ಲಿಗೆ. ಎಲ್ಲಿದ್ದು ಹರೆಕಳದವ್ರು ಬನ್ನಿ, ಬಹಳ ಮುಖ್ಯವಾದ ಅಲ್ಲಿಯ ಮಾಜಿ ಅಧ್ಯಕ್ಷರು ಬಂದುಬಿಡಿ. ಇದು ಹಸ್ತಾಂತರ. ಪತ್ರಕರ್ತರು ದಯವಿಟ್ಟು ಬನ್ನಿ, ಮಾಜಿ ಅಧ್ಯಕ್ಷರು ಬನ್ನಿ. ಭಾಳ ದೊಡ್ಡ ವಿಷಯ. ಈ ಇಸ್ಮಾಯಿಲ್ ಅವರು ಕಸ ನಿರ್ವಹಣೆ ಮಾಡೋದು ಹಣಕ್ಕಾಗಿ ಅಲ್ಲ, ವ್ಯಾಪಾರ ಅಲ್ಲ. ಇದು ಬಹಳ ಒಂದು ಗಾಂಧಿವಾದಿಯಾಗಿ, ಅಹಿಂಸಾವಾದಿಯಾಗಿ, ಸಸ್ಯಾಹಾರಿಯಾಗಿ ಉತ್ತಮವಾದ ವ್ಯಕ್ತಿ. 2100 ರೂಪಾಯಿಯನ್ನು ಈಗ ಅವರು ಹಸ್ತಾಂತರ ಮಾಡುತ್ತಾರೆ. ಕಸ ಅಲ್ಲ, ಅದು ಹಣ. ಸತ್ತಾರ್ ಸರ್ ಬನ್ನಿಲ್ಲಿ. ಸತ್ತಾರ್ ಈ ಸೆಕ್ರೆಟ್ರಿ ಬನ್ನಿ, ಸೆಕ್ರೆಟ್ರಿ ಬಂದುಬಿಡಿ. ಅಲ್ಲಿಯ ಪವಿತ್ರ ಎಲ್ಲ ಬನ್ನಿ, ಟೀಮ್ ಬನ್ನಿ ಅಂತ. ಸೇರಿಕೊಳ್ಳಿ. ವೆರಿ ಗುಡ್. ನೀವು ನಮ್ಮ ರಾಜ್ಯದಲ್ಲಿ ಕಸಕ್ಕೆ ಅತಿ ಹೆಚ್ಚು ಹಣ ಕೊಡುವವರು ಇಸ್ಮಾಯಿಲ್ ಅವರು. ಅವರ ಕಸದ ರೇಟನ್ನು ನಾನು ವಾಟ್ಸಪ್ಪಿಗೆ ಹಾಕಿದೆ. ವಾಟ್ಸಪ್ಗೆ ಹಾಕಿದ ಮೇಲೆ ನಮಗೆ ಮೈಸೂರಿನಿಂದ, ಸಿರ್ಸಿಯಿಂದ ಫೋನ್ ಬಂತು, ಕಸ ಇಲ್ಲಿ ಉಂಟು ಅಂತ. ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇಸ್ಮಾಯಿಲ್ ಕೊಡುವಷ್ಟು ಕಸಕ್ಕೆ ಹಣ ಬೇರೆ ಯಾರೂ ಕೊಡುವುದಿಲ್ಲ. ನಿಮ್ಮ ಮನೆ ಕಸ ಇದ್ದರೆ, ಊರಲ್ಲಿ ಕಸ ಇದ್ದರೆ, ಹಣದ ಕಸ ಇದ್ದರೆ ಇಸ್ಮಾಯಿಲ್ ಕೊಡಬಹುದು, ಹೆಚ್ಚು ಹಣ ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು. ಕೊಡಿ, ಹಣ ಕೊಡಿ. ಇಸ್ಮಾಯಿಲ್ ಅವರು 1 ನಿಮಿಷ ಬನ್ನಿ. ಥ್ಯಾಂಕ್ ಯು. ಒಂದು ಆದಮೇಲೆ ಹಸಿರು ಮನೆ, ಹಸಿರು ಗ್ರಾಮ ಮಾಡಲಿಕ್ಕೆ ಸಂಕಲ್ಪ ತೊಟ್ಟವರು ದಯವಿಟ್ಟು 1 ನಿಮಿಷ ಬರಬೇಕು ಸರ್. ಮಾನ್ಯ ಪೂಜಾರಿ ಸರ್. Dignitaries present on the dais, off the dais. I am very happy to participate in this program. ಸೊ ನಮ್ಮ ಶೆಟ್ಟರ್ ಹೇಳಿದಾಗೆ, ಸೊ 1 step ahead. ಹಸಿರು ಮನೆ, ಹಸಿರು ಗ್ರಾಮ, ಹಸಿರು ಪ್ರಪಂಚ. ನಾವು 1918ರಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಆವರಣದಲ್ಲಿ ನಡೆಸ್ತಾ ಇದ್ದೇವೆ. ಇಲ್ಲಿವರೆಗೂ ಹತ್ತಿರ 2000 ಸಸಿಗಳನ್ನು ನೆಟ್ಟು ಬೆಳೆಸ್ತಾ ಇದ್ದೇವೆ. ಸೊ ಕೋವಿಡ್ಗಿಂತ ಮೊದಲು ನಮ್ಮ ಈ ಪ್ರಾಜೆಕ್ಟ್ ಒಂದು 4 ಸಸಿಗಳಿಂದ ಪ್ರಾರಂಭ ಆಯಿತು. ಸೊ ಅವತ್ತು ನೆಟ್ಟಿರೋ ಗಿಡ ಇವತ್ತಿಗೆ 5 ವರ್ಷ ಹಳೆ ಗಿಡ ಇದೆ ನಮ್ಮ ಕ್ಯಾಂಪಸ್ಸಲ್ಲಿ. ಸೊ
So we have contacted agriculture department, we contacted the forest department. So in association with our management, we have planted around 2,000 plus saplings in our department, in our campus. We have a very nice green and lush campus where different varieties of plants are there. ಸೊ ಅದರಲ್ಲಿ ಮಾವು ಇರ್ಬೋದು, ಬೇವು ಇರ್ಬೋದು, ಸಾಗವಾನಿ ಇರ್ಬೋದು, ರಕ್ತಚಂದನ ಇರ್ಬೋದು, ಮತ್ತು ಶ್ರೀಗಂಧ ಇರ್ಬೋದು. ಸೊ ಇವತ್ತಿನವರೆಗೆ 2,000 ಪ್ಲ್ಯಾಂಟ್ ನಮ್ಮ ಕ್ಯಾಂಪಸ್ಸಲ್ಲಿ ಇದೆ. ಸೊ ಇದೇ ರೀತಿ ನಮ್ಮ ಈ ಸ್ವಚ್ಛ ಮನೆ ಒಟ್ಟಿಗೆ ಹಸಿರು ಒಂದು ಮನೆಯ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ನಾವು ಫೇಸ್ ಮಾಡ್ತಾ ಇರೋ ಈ ಪ್ರಾಬ್ಲಮ್ ಅಂದರೆ ಕ್ಲೈಮೇಟ್ ಚೇಂಜನ್ನು ವೆರಿ ಸಿಸ್ಟಮೆಟಿಕ್ ಆಗಿ ವಿ ಕ್ಯಾನ್ ಸಾಲ್ವ್ ಇಟ್ ಅಂತ ನನಗೆ ಅನಿಸ್ತದೆ. ಈ ಒಂದು 2 ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಮನೆ, ಸ್ವಚ್ಛ ಮನೆ, ಸೋಲಾರ್ ಮನೆ, ಹಸಿರು ಮನೆ, ಜಲಸಾಕ್ಷರ ಮನೆ, ಸ್ವಉದ್ಯೋಗದ ಮನೆ, ಬಾವಿ ಇರುವ ಮನೆ, ದನ ಇರುವ ಮನೆ, ಹಿಂಸೆ ಇಲ್ಲದ ಸುಸ್ಥಿರ ಸಂಸಾರ, ಆದರ್ಶ ಕುಟುಂಬ. ಸೆಲ್ಕೋ ಸೋಲಾರ್ ತಾವೇನು ಮಾಡ್ಬೋದು? ಸೆಲ್ಕದವರು ಮಾತಿಲ್ಲ, ಕೆಲಸ ಮಾಡುವುದು. ಡಾಕ್ಟರ್ ಇಬ್ರಾಹಿಂ ಸರ್ ನಡುಪದವು, ಪಾತೂರ್ ಸರ್ ಬಂದುಬಿಡಿ, ಇಬ್ರಾಹಿಂ ಸರ್ ಬಂದುಬಿಡಿ, ಪಾತೂರ್ ದಯವಿಟ್ಟು ಇಬ್ರಾಹಿಂ ಸರ್ ಬಂದುಬಿಡಿ, ಅವರು ಬರುವ ನಿಮ್ದು ಆಗ್ಬಿಡುತ್ತೆ. ಎಲ್ಲ ಗಣ್ಯರಿಗೂ ನಮಸ್ಕಾರ. ಅದೇ ಥರ ವೇದಿಕೆಯಲ್ಲಿ ಮುಂಬಾಗಿರ್ತಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಸೇರಿದಂಥ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಗಾಂಧಿ ಜಯಂತಿ ಆಚರಣೆ ಪ್ರಯುಕ್ತವಾಗಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳಲಿಕ್ಕಂತ ಬಂದಂಥ ನಮ್ಮ ಕೃಷ್ಣಮೌಲ್ಯರವರು ಹಾಗೂ ಸೀನಪ್ಪ ಶೆಟ್ಟರವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸಲು ಬಯಸ್ತಾ ಇದ್ದೀನಿ. ಏನಂತ ಹೇಳಿದರೆ, ಇಂಥ ಕಾರ್ಯಕ್ರಮಗಳನ್ನು ಇದಕ್ಕಿಂತ ಮೊದಲೇ ಮಾಡಬೇಕಿತ್ತು. ಏನೋ ಒಂದು ಇವತ್ತೊಂದು ಮನಸ್ಸು ಕೊಟ್ಟು ಈಗ ಅವರು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕೆಂದು ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ಥರ ನಮ್ಮ ಬೆಳ್ಮ ಗ್ರಾಮದಲ್ಲೂ ಸಹ ಇವತ್ತು ನಮಗೆ ಬಹಳ ಸಂತೋಷದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಗ್ರಾಮದ ಗಾಂಧಿ ಪುರಸ್ಕಾರವನ್ನು ಸ್ವೀಕರಿಸಲು ನಮ್ಮ ಬೆಳ್ಮ ಗ್ರಾಮದ ಎಲ್ಲ ಜನಪ್ರತಿನಿಧಿಗಳ ತಂಡ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದ ತಂಡಗಳು ಎಲ್ಲ ಸಹ ಬೆಂಗಳೂರಿಗೆ ತೆರಳಿದ್ದಾರೆ. ಅವರಿಗೆ ಇವತ್ತು ನಮ್ಮ ಬೆಳ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಶುಭ ಸಂತೋಷವನ್ನು ತಂದು ಕೊಟ್ಟಿದ್ದಾರೆ. ನಮ್ಮ ಬೆಳ್ಮ ಗ್ರಾಮದಲ್ಲಿ ಸ್ವಚ್ಛತಾ ಗ್ರಾಮ ಎಂಬ ಒಂದು ಮೂಡಿಸಲು ನಮ್ಮ ತಂಡ ಬಹಳ ಶ್ರಮಪಟ್ಟು ದುಡಿದಿದೆ. ಆ ತಂಡ ದುಡಿದ ನಮ್ಮೆಲ್ಲರೂ ಸಹ ದುಡಿದದ್ದಕ್ಕಾಗಿ ಪ್ರತಿಫಲ ಸಿಕ್ಕಿದೆ ಎಂದು ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ಈ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುರಸ್ಕಾರ ಅಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. 17ರಲ್ಲಿ ಮೊದಲ ಕಸಮುಕ್ತ ಸಂಪೂರ್ಣ ಸ್ವಚ್ಛ ಮಾದರಿ ಗ್ರಾಮ ಖಂಡಿತ ಆಗಲಿಕ್ಕೆ ಬೆಳ್ಮಕ್ಕೆ ಅವಕಾಶ ಉಂಟು, ಸಾಧಿಸಬೇಕು. ರಾಷ್ಟ್ರೀಯ ಸೇವಾ ಯೋಜನೆ ಉಳ್ಳಲ ತಾಲೂಕಿನ ಎಲ್ಲ ಕಾಲೇಜುಗಳ ಸೇವಾ ಯೋಜನೆ ಈ ಅಭಿಯಾನದಲ್ಲಿದೆ. ಮೇಡಮ್ ಶೋಭಾ ಮಣಿಯವರೇ, ಒಂದು ಮಾತು ನಿಮ್ಮಿಂದ. ಇವತ್ತು ವಿಶೇಷವಾದ ಕಾರ್ಯಕ್ರಮ. ನಮ್ಮ ಕಸ ನಮ್ಮ ಹೊಣೆ ಎಂಬ ಒಂದು ಧ್ಯೇಯವಾಕ್ಯವನ್ನು ನಾವೆಲ್ಲರೂ ಇಟ್ಕೊಂಡ್ರೆ ನಮ್ಮ ಮನಸ್ಸು ಪರಿವರ್ತನೆ ಆದರೆ ಖಂಡಿತವಾಗಿಯೂ ನಾವೀಗ ಇಲ್ಲಿ ಏನು ಸಂಕಲ್ಪವನ್ನು ಮಾಡಲಿಕ್ಕೆ ಹೊರಟಿದ್ದೇವೆಯೋ ಅದು ಈಡೇರುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ನಾವೆಲ್ಲರೂ ಈ ಒಂದು ಇದರಲ್ಲಿ ಕೈ ಜೋಡಿಸೋಣ. ನಾವೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಈ ಒಂದು ಅಭಿಯಾನದಲ್ಲಿ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಮರೆಯೋಣ, ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸ್ವಚ್ಛ ತಾಲೂಕು ಉಳ್ಳಾಲ ಎಂಬ ಘೋಷಣೆಯೊಂದಿಗೆ ಗಾಂಧಿ ಜಯಂತಿ ಈ ದಿನ ಸ್ವಚ್ಛತೆಗೆ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಹಾಗೂ ಅದರ ಮುಂಭಾಗಿರುವ ಎಲ್ಲ ಗಣ್ಯರೇ, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳೇ, ನಾವು ಒಂದು ಯೋಚನೆ ಮಾಡಬೇಕು. ಏನೆಂದರೆ, ನಾನು ಈ ಜಲ ನೆಲ ಈ ಸಂಸ್ಕೃತಿ ನೆಲಕ್ಕೆ ನನ್ನ ಕೊಡುಗೆ ಏನು ಅಂತೇಳಿ ಏನಾದರೂ ಕೊಡುಗೆ ಕೊಟ್ಟಿದ್ದರೆ ಅದು ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ, ನನಗೆ ನನ್ನ ಸ್ವಂತ ಆರೋಗ್ಯವನ್ನು ಕೂಡ ಕಾಪಾಡ್ತದೆ. ನಾವು ಈ ನೆಲ ಜಲವನ್ನು ಕಾಪಾಡದಿದ್ದರೆ ಮುಂದಿನ ಪೀಳಿಗೆಗೆ ನಾವು ಏನನ್ನು ಕೊಡ್ತೇವೆ? ಯಾಕಂದರೆ ನಾವು ಪ್ರತಿಯೊಂದು ಹಾಸ್ಪಿಟಲ್ ಕಾಣುತ್ತೇವೆ ಇವತ್ತು ಕ್ಯಾನ್ಸರ್ ರೋಗಿಗಳು, ಅವರು ಯಾವುದರಿಂದ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಿಲ್ಲ, ಆದರೆ ನಾವು ಬಿಸಾಡೋ ಈ ಪ್ಲಾಸ್ಟಿಕ್ನಿಂದ ಖಂಡಿತವಾಗಿ ಬರುತ್ತೆ. ಆದ್ದರಿಂದ ನಾವೇನು ಮಾಡ್ತೇವೆ, ಇನ್ನೊಬ್ಬರಿಗೆ ಕ್ಯಾನ್ಸರ್ ಕೊಡ್ತೇವೆ. ಆದ್ದರಿಂದ ಇದನ್ನು ಯಾವತ್ತೂ ನಮ್ಮಿಂದಾಗಿ ಇನ್ನೊಬ್ಬರಿಗೆ ಯಾವ ರೋಗ ಬರದಿರಲಿ, ನನ್ನಿಂದಾಗಿ ಈ ಸಂಸ್ಕೃತಿ, ಈ ನೆಲ ಜಲ, ಈ ಪ್ರಕೃತಿ ಉಳಿಯಲಿ ಎಂಬ ಆಲೋಚನೆಯೊಂದಿಗೆ, ಎಂಬ ಒಂದು ಘೋಷಣೆಯೊಂದಿಗೆ ಇದನ್ನು ಕಾಪಾಡೋಣ. ಇವತ್ತು ಮಾತಾಡಲಿಕ್ಕೆ ತುಂಬ ಮಾತಾಡ್ಬೋದು, ಆದರೆ ಇದನ್ನು ನಿರ್ವಹಣೆ ಮಾಡೋದು ಭಾಳ ಕಷ್ಟ.
ಆ ಕಷ್ಟವನ್ನು ನಾನು ಅನುಭವಿಸಿದ್ದೇನೆ. ಬಾಲಪುಣ್ಯಲ್ಲಿ ಬಾಪು ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಸಮಿತಿಯನ್ನು ಮಾಡಿ ಆದರೂ ಅದು ಪ್ರಗತಿಯಲ್ಲಿ ಇದೆ. ಈಗ ಭಾಳ ಖುಷಿ ಆಗ್ತದೆ ನಮಗೆ. ಇನ್ನೊಂದು ಹೇಳ್ಬೇಕಾಗ್ತದೆ, ನಾವು ಹರೇಕಲದಿಂದ ಗ್ರಾಮಾಚಾಡು ಬರುವಾಗ ಎರಡೂ ಬದಿಯಲ್ಲಿ ಕಸ ತುಂಬಿ ನಮಗೆ ಕಾಣ್ತಾ ಇತ್ತು. ಆದರೆ ಈಗ ಅದು ಎಷ್ಟೊಂದು ಸ್ವಚ್ಛ ಆಗಿದೆ ಅಂದರೆ ನಾವು ಹರೇಕಲದವರಿಗೆ ಹೆಮ್ಮೆ ಪಡಬೇಕು. ಹರೇಕಲದವರಿಗೆ ನಾವು ಟ್ಯಾಂಕ್ಸ್ ಗೌರವ ಕೊಡಬೇಕು. ಇದನ್ನೇ ನೋಡಿ ನಾವೆಲ್ಲರೂ ನಮ್ಮೆಲ್ಲ ಗ್ರಾಮ ಸ್ವಚ್ಛತೆಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಬರೀ ಗ್ರಾಮ ಪಂಚಾಯತಿನ ಸದಸ್ಯರು ಮಾತ್ರ ಅಲ್ಲ, ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟರೆ ನಮ್ಮ ಸ್ವಚ್ಛ ಉಳ್ಳಾಲ ತಾಲೂಕು ಎಂಬುದನ್ನು ನಾವು ಸ್ಥಾಪಿಸಬಹುದು ಅಂತ ಹೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ. ಕಾರ್ಯಕ್ರಮ ನಡೀಲಿಕ್ಕಿದೆ ಉಸ್ತುವಾರಿ ಸ್ಪೀಕರ್ ಸರ್ ಅವರ ನೇತೃತ್ವದಲ್ಲಿ. ಪಾತೂರ್ ಸರ್ ದಯವಿಟ್ಟು ಬಂದುಬಿಡಿ. ಉಸ್ತುವಾರಿ ಸಚಿವರ ಆಪ್ತ ಕಾರ್ಯದರ್ಶಿಯವರು ಮತ್ತು ಚಿತ್ತಾರ ಬಳಗದ ಪ್ರಮುಖರು. ನಮಸ್ಕಾರ ಎಲ್ಲರಿಗೂ. ನಾನು ಬಸ್ಸಲ್ಲಿ ಕಾಸರಗೋಡು ಹೋಗ್ತಾ ಇದ್ದೆ. ನನ್ನ ಎದುರು ಸೀಟಲ್ಲಿ ಅವರು ಮಹಿಳೆ ಕೂತಿದ್ದರು. ಅವರ ಒಂದು ಪುಟ್ಟ ಮಗು ನನ್ನ ಹತ್ತಿರ ಕೂತಿತ್ತು. ಆ ಮಗುಗೆ ತಾಯಿ ಚಾಕ್ಲೇಟ್ ಕೊಟ್ಟಿದ್ದರು. ಚಾಕ್ಲೇಟ್ ತಿಂದ ಮಗು ಚಾಕ್ಲೇಟಿನ ಅದರ ಪ್ಲಾಸ್ಟಿಕ್ ಇದೆಯಲ್ಲ ಅದನ್ನು ಕಿಸೆಯಲ್ಲಿ ಹಾಕ್ಕೊಂಡಿತ್ತು. 2 ಚಾಕ್ಲೇಟ್ ತಿಂದು ಕೂಡ ಕಿಸೆಯಲ್ಲಿ ಹಾಕ್ಕೊಂಡಿತ್ತು. ನಾನು ಮತ್ತೆ ಮಗುವಲ್ಲಿ ಕೇಳಿದೆ, ಅದು ಯಾಕೆ ಕಿಸೆಯಲ್ಲಿ ಹಾಕ್ಕೊಂಡದ್ದು ಅಂತ. ಅದಕ್ಕೆ ಮಗು ಹೇಳಿತ್ತು, ಎಷ್ಟು ವರ್ಷ, ಒಂದು 6 ವರ್ಷ ಇರ್ಬೋದಾ, 6 ವರ್ಷ ಇರ್ಬೋದು, 1ನೇ ಕ್ಲಾಸ್ ಏನೋ ಹೇಳಿತ್ತು. ಅದು ಪ್ಲಾಸ್ಟಿಕ್ ಎಸೆಯಬಾರದು, ಕಿಟಕಿಯಲ್ಲಿ ಎಸೆದರೆ ಅದು ನೆಲಕ್ಕೆ ಮಣ್ಣಿಗೆ ಬೀಳ್ತದೆ. ಮಣ್ಣಿಗೆ ಬಿದ್ದು ಅದು ಮಣ್ಣಲ್ಲಿ ಕರಗುವುದಿಲ್ಲ. ಮತ್ತು ಅದರಿಂದ ಗಿಡಗಳ ಬೇರು ನೆಲದಲ್ಲಿ ಇಳಿಯುವುದಿಲ್ಲ ಈ ಪ್ಲಾಸ್ಟಿಕ್ಕೆಲ್ಲ ಇದ್ದರೆ. ಹಾಗೆ ಪ್ಲಾಸ್ಟಿಕ್ಕೆಲ್ಲ ಎಸೆಯಬಾರದು ಅಂತ ಹೇಳಿತ್ತು. ಇದು ಯಾರು ಹೇಳಿದರು? ಅದು ಅಮ್ಮ ಹೇಳಿದ್ದಾರೆ, ಮತ್ತು ಶಾಲೆಯಲ್ಲಿ ಕೂಡ ಹೇಳಿದ್ದಾರೆ ಅಂತ ಹೇಳಿತ್ತು ಮಗು. ಸ್ವಲ್ಪ ಮುಂದೆ ಹೋಗುವಾಗ ರಸ್ತೆ ಬದಿಯಲ್ಲಿ ಮುನ್ಸಿಪಾಲ್ಟಿಯವರು ಕಸಕ್ಕೆ ಬೆಂಕಿ ಕೊಡ್ತಾಯಿದ್ರು. ಯಾರನ್ನು ನಾವು ಒಳ್ಳೆಯವರು ಅಂತ ಹೇಳಬೇಕು? ಆ ಸಣ್ಣ ಮಗುವಿಗೆ ಇರುವ ಒಂದು ಆಲೋಚನಾ ಶಕ್ತಿ, ಅಥವಾ ಅದು ತಾಯಿಯಿಂದ ಅಥವಾ ಬೇರೆಯವರಿಂದ ಕೇಳಿ ತಿಳಿದುಕೊಂಡ ಒಂದು ಅಭಿಪ್ರಾಯ ನಮಗೆ ಯಾರಿಗೆ ಇಲ್ಲದಿದ್ದರೆ ನಾವು ಎಷ್ಟು, ಈಗ ಪಂಚಾಯತ್ ಅಥವಾ ಯಾರು ಬೇಕಾದರೂ ಹೇಳ್ಬೋದು, ನಾವು ಸ್ವಂತ ಏನಾದರೂ ಮಾಡದಿದ್ದರೆ ಪ್ಲಾಸ್ಟಿಕ್ ನಿವಾರಣೆ ಅಸಾಧ್ಯ. ಪಂಚಾಯತ್ ಇರಲಿ ಅಥವಾ ಆಡಳಿತ ಯಾರೇ ಇರಲಿ, ನಾವು ಈಗ ನಾವೇನು ಮಾಡ್ತೇವೆ ಅಂತ ನಾವು ಮೊದಲು ಕೇಳಬೇಕು. ಇಲ್ಲಿದ್ದವರು ಅದೇ ಅಭಿಪ್ರಾಯ ಹೇಳಿದ್ದಾರೆ. ನಾವು ಬಳಕೆ ಕಡಿಮೆ ಮಾಡಬೇಕು. ನಾವು ಬಳಕೆ ಮಾಡಿದ್ದನ್ನು ಈಗ ಪಂಚಾಯತ್ ಅವರ ಗಾಡಿ ಬರ್ತದೆ, ನಾವು ಅದನ್ನು ಒಟ್ಟು ಮಾಡಿ ಕೊಟ್ಟರೆ ಆಯಿತು ಅಂತ ಹೇಳಿದರೆ ಅದನ್ನು ಮಾಡೋದಿಲ್ಲ, ರಸ್ತೆ ಬದಿ ಎಸೆಯುತ್ತೇವೆ ಅಂತ ನಮ್ಮ ಮನಸ್ಥಿತಿ ನಮ್ಮಲ್ಲಿದ್ದರೆ ಇದು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮನಸ್ಥಿತಿ ಬದಲಾಗಬೇಕು. ಇಂಥ ಕಾರ್ಯಕ್ರಮದ ಮೂಲಕ ಈ ಶಿನಶೆಟ್ಟಿ ಕೃಷ್ಣಮೂರ್ತಿ ಅವರು ಎಷ್ಟು ವರ್ಷದಿಂದ ಇದಕ್ಕೆ ಒದ್ದಾಡ್ತಾರೆ. ಈಗ ಈ ಮೆರವಣಿಗೆ ಬರುವಾಗಲೂ ವ್ಯಂಗ್ಯ ಮಾಡೋರಿದ್ದಾರೆ, ಅಥವಾ ಇಂಥ ಒಂದು ಸಭೆ ಸೇರುವಾಗಲೂ ವ್ಯಂಗ್ಯ ಮಾಡೋರಿದ್ದಾರೆ. ಇದು ಆಗೋದಿಲ್ಲ ಅಂತ ಹೇಳೋದು ನನ್ನ ಲೆಕ್ಕದಲ್ಲಿ ತಪ್ಪು. ಈಗಾಗಲೇ ಹೇಳಿದರು, ಅವರವರ ಮನೆಯಲ್ಲಿ ಮಾಡಿದವರು ಈಗ ತುಂಬ ಮಂದಿ ಇದ್ದಾರೆ. ಅವರವರ ಮನೆಯಲ್ಲಿ ಅದನ್ನು ಜಾಗೃತಿ ಮಾಡಿದವರು. ನಾವು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ಬೋದು. ನಮಗೆ ತಂದ ಪ್ಲಾಸ್ಟಿಕ್ಕನ್ನು ಒಂದು ಒಟ್ಟು ಮಾಡಿ, ಪ್ಲಾಸ್ಟಿಕ್ ಇರಲಿ ಅಥವಾ ಇದು ಈಗಾಗಲೇ ಹೇಳಿದ ಕೆಲವು ಪ್ಯಾಂಪರ್ಸ್ ಇರಲಿ ಅಥವಾ ಏನಿರಲಿ, ಅದನ್ನು ಒಟ್ಟು ಮಾಡಿ ಒಂದು ಘಟಕಕ್ಕೆ ಕೊಡುವಂಥ ಕೆಲಸ ನಾವು ಮಾಡಿದರೆ ಇಂಥ ರಸ್ತೆ ಬದಿ ಇದು ಆಗಲಿಕ್ಕಿಲ್ಲ. ಅಂಥ ಕೆಲಸ ನಾವು ಮಾಡೋಣ ಅಂತ ಅಷ್ಟೇ. ಧನ್ಯವಾದಗಳು. ಸಮಾನ ಮನಸ್ಕರು. ಜಿಲ್ಲಾ ಉಸ್ತುವಾರಿ ಸಚಿವರೊಟ್ಟಿಗೆ ಸಂವಾದ ನಮಗೆಲ್ಲರೂ ಬೇಕಾಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು. ಅಂದು 2005ನೇ ಇಸ್ವಿಯಲ್ಲಿ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಆದಾಗ ಹಳ್ಳಿಯಿಂದ ಡೆಲ್ಲಿಯವರೆಗೆ ಎಲ್ಲ ಹಂತದ ಅಧಿಕಾರಿಗಳು ಜೊತೆ ನಿಂತು ಕೆಲಸ ಮಾಡಿರುವಂಥದ್ದು ದೊಡ್ಡ ಅಭಿಯಾನ. ಈ ಕಾರ್ಯಕ್ರಮ ರೂಪಿಸುವ ಸಹಕಾರ ನಿಮ್ಮದು ಸರ್. ಡಿಸ್ಟ್ರಿಕ್ಟ್ ಮಿನಿಸ್ಟರೊಟ್ಟಿಗೆ ಉಳ್ಳಾಲ ತಾಲೂಕಿನ ಸ್ವಚ್ಛತಾ ಸ್ವಯಂ ಸೇವಕರ ಸಮಾಲೋಚನೆ ಅತಿ ಶೀಘ್ರವಾಗಿ ಸಾಧ್ಯ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಯ ಹಾಡಿನೊಂದಿಗೆ ಕಾರ್ಯಕ್ರಮ ಮುಗಿಯಿತು. ಸ್ವಚ್ಛತೆ ಗೀತೆಯೊಂದಿಗೆ ಸ್ಮೈಲ್ ಸ್ಕಿಲ್ ಸ್ಕೂಲ್ನವರು ಸ್ವಚ್ಛತೆ ಗೀತೆಯನ್ನು ಹಾಡಲಿಕ್ಕಿದ್ದಾರೆ. ದಯವಿಟ್ಟು ಆ ಕಡೆ ನಿಂತಿರುವ ಇಲ್ಲ ನಿಂತ್ಕೊಳ್ಳಿ. PDOs ಫೋಟೋ COಗೆ ಈಗ ಸರ್ ಈ ಕಡೆ ಬನ್ನಿ ಹೋಗಿ. 1 2 ಮೇಡಮ್ ಪಂಚಾಯತ್ ಸದಸ್ಯರಲ್ಲಿದ್ದಾರೆ. ಆ ಮಹಿಳಾ ಸದಸ್ಯರು ಸ್ವಚ್ಛತೆ ಗೀತೆ ಹಾಡುವಾಗ ಇಲ್ಲಿ ಬಂದಿರಾಯಿತು. PDOಸ್ಗೆ, ಪಂಚಾಯತ್ ಕಾರ್ಯದರ್ಶಿಗಳಿಗೆ, ತಾಲೂಕಿನ ಸಿಬ್ಬಂದಿಗಳಿಗೆ ನಿಮ್ಮ ಸಹಕಾರಕ್ಕೆ ವಂದನೆಗಳು. ನಮ್ಮ ಉಳ್ಳಾಲ ತಾಲೂಕು ಜಿಲ್ಲೆಯ ಮೊದಲ ತಾಲೂಕು, ಕಸಮುಕ್ತ ತಾಲೂಕು. ಜಿಲ್ಲೆಯಲ್ಲಿ ಸ್ವಲ್ಪ ಚಾಲೆಂಜ್ ಇರುವಂಥ ತಾಲೂಕು ಕೂಡ ಉಳ್ಳಾಲವೇ.
ಎಂಥ ಚಾಲೆಂಜ್ ಇರಲಿ, ಎಷ್ಟೇ ಕಷ್ಟ ಇರಲಿ, ಡಿಸೆಂಬರ್ 31ರಲ್ಲಿ ಕಸಮುಕ್ತ ತಾಲೂಕು ಉಳ್ಳಾಲಾಗುತ್ತೆ. ಧನ್ಯವಾದಗಳು ಸರ್. ಗಾಂಧಿ ಜಯಂತಿಯ ಈ ಒಂದು ಸುದಿನದ ದಿನದಲ್ಲಿ ಜನಶಿಕ್ಷಣ ಟ್ರಸ್ಟ್ ಇದರ ನಿರ್ದೇಶಕರಂಥ ಸೀನಶೆಟ್ಟಿ ಹಾಗೂ ಕೃಷ್ಣಮೂಲ್ಯ ಇವರ ನೇತೃತ್ವದಲ್ಲಿ ಸ್ವಚ್ಛ ತಾಲೂಕು ನಮ್ಮ ಉಳ್ಳಾಲ ತಾಲೂಕು ಎಂಬ ಘೋಷವಾಕ್ಯದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಈಗಾಗಲೇ ನಮ್ಮ ನರಿಂಗಾಣ ಗ್ರಾಮ ಪಂಚಾಯತಿನಲ್ಲೂ ಕೂಡ ನಮ್ಮ ನಡಿಗೆ ಸ್ವಚ್ಛತೆ ಅಡಿಗೆ ಎಂಬ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಹಾಗೂ ಗ್ರಾಮ ಪಂಚಾಯತ್ ನರಿಂಗಾಣದ ಸಹಯೋಗದೊಂದಿಗೆ ನಾವೊಂದು ಕಾರ್ಯಕ್ರಮ ಈಗ ತಾನೇ ಮಾಡಿ ಮುಗಿಸಿ ಬಂದಿದ್ದೇವೆ. ಬಹಳ ಅಭಿಮಾನ ಆಗ್ತಾ ಇದೆ. ಯಾಕಂದರೆ ನಾನು ಕಾಲೇಜಿನಲ್ಲಿ NSS ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಸ್ವಚ್ಛತೆಯ ಬಗ್ಗೆ ಆಗಾಗಲೇ ಒಂದು ಅಭಿಯಾನ ಪ್ರಾರಂಭ ಆದಷ್ಟೇ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೀನಶೆಟ್ಟಿ ಹಾಗೂ ಕೃಷ್ಣಮೂಲ್ಯ ಅವರ ಒಂದು ನಾಯಕತ್ವದಲ್ಲಿ ದೊಡ್ಡ ಮಟ್ಟದ ಅಭಿಯಾನವೇ ನಮ್ಮ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ನರಿಂಗಾಣ ಗ್ರಾಮಕ್ಕೆ ಕೂಡ ಅವರು ಹಲವಾರು ಬಾರಿ ಭೇಟಿ ಕೊಟ್ಟಿದ್ದರು. ನಾವು ಕೂಡ 90 ದಿನದಲ್ಲಿ ಕಸಮುಕ್ತ, ಪ್ಲಾಸ್ಟಿಕ್ ಮುಕ್ತ, ತ್ಯಾಜ್ಯ ಮುಕ್ತ ಗ್ರಾಮ ನರಿಂಗಾಣ ಗ್ರಾಮ ಮಾಡ್ತೇವೆ ಎಂಬ ಒಂದು ಘೋಷಣೆಯನ್ನು ಮಾಡಿದ್ದೆವು. ಆದರೆ ಕೆಲವು ಒಂದು ತಿಂಗಳ ಬೇರೆ ಬೇರೆ ಕಾರ್ಯಕ್ರಮ ಮತ್ತು ಮಳೆ ಇರುವ ಕಾರಣ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ವಾರದ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ ನಾವು ನಿರಂತರ ಶ್ರಮದಾನ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಖಂಡಿತವಾಗಿಯೂ ನಾವು ಆ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ತೇವೆ. ನಿಮಗೇನು ನಾವು ಮಾತು ನೀಡಿದ್ದೆವು, ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ನರಿಂಗಾಣ ಗ್ರಾಮ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡ್ತೇವೆ ಅಂತೇಳಿ. ಮೊನ್ನೆ ಕೂಡ ನಾವು ಈ ಕಾರ್ಯಕ್ರಮ ಎಲ್ಲ ಅಂದಿದ್ದರೆ ಅಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಲಿಕ್ಕೆ ನಾವು ಯೋಜನೆಯನ್ನು ಇಟ್ಟಿದ್ದೆವು. ಆದರೆ ತಾಲೂಕು ಮಟ್ಟದ ಈ ಕಾರ್ಯಕ್ರಮ ಇರುವುದರಿಂದ ನಾವು ಸಣ್ಣ ಮಟ್ಟದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿ ಮುಗಿಸಿದ್ದೇವೆ. ಮುಂದೆ ನಾವು 2 ತಿಂಗಳ ಒಳಗಡಾಗಿ ನಮ್ಮ ಏನು ನಾವು ಆ 90 ದಿನದ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆವು ಅದನ್ನು ಪೂರ್ಣಗೊಳಿಸಿ ನಮ್ಮ ನರಿಂಗಾಣ ಗ್ರಾಮದಲ್ಲಿ ಇಡೀ ನಮ್ಮ ತಾಲೂಕು ಮಟ್ಟಕ್ಕೆ ಮಾದರಿಯಾಗಿ ನಮ್ಮ ನರಿಂಗಾಣ ಗ್ರಾಮವನ್ನು ಮಾಡಿ ತೋರಿಸ್ತೇವೆ. ಅದೇ ರೀತಿ ಆ ದಿನ ನಮ್ಮ ರಾಷ್ಟ್ರಪಿತರಾದಂತಹ ಮಹಾತ್ಮ ಗಾಂಧೀಜಿಯವರ ಅವರ ಒಂದು ದೊಡ್ಡ ನಾವು ಅಲ್ಲಿ ಪ್ರತಿಮೆಯನ್ನು ನಾವು ನಮ್ಮ ಗ್ರಾಮದಲ್ಲಿ ತೌಡುಗೋಲು ಎಂಬ ಪ್ರದೇಶದಲ್ಲಿ ನಾವು ಅನಾವರಣ ಮಾಡಲಿಕ್ಕಿದ್ದೇವೆ. ನಾವೇನು ಈ ಕನಸನ್ನು ನನಸು ಮಾಡಿ ಖಂಡಿತವಾಗಿಯೂ ಗಾಂಧಿ ಪ್ರತಿಮೆಯನ್ನು ಅನಾವರಣ ಮಾಡಿ ನಿಮಗೆ ನಾವು ಕೊಟ್ಟ ಮಾತನ್ನು ಮಾಡಿ ತೋರಿಸ್ತೇವೆಂಬ ಈ ಮಾತನ್ನು ಹೇಳಿಕೊಳ್ಳುತ್ತಾ ನನ್ನ 1-2 ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವೊಂದು ಸುಮಾರು 10 ವರ್ಷದಿಂದ ಜನಶಿಕ್ಷಣ ಟ್ರಸ್ಟ್ನ ಜೊತೆಗೆ ಅವರ ಕಾರ್ಯಕ್ರಮದ ಜೊತೆಗೆ ನಾವು ಕೂಡ ಸಣ್ಣ ಪುಟ್ಟದಾಗಿ ಕೈ ಜೋಡಿಸ್ತಾ ಇದ್ದೇವೆ. ಇದು ನಮಗೆ ಪ್ರೇರಣೆ ಆಗಿದೆ. ಮುಂದಕ್ಕೂ ತಮ್ಮ ಜನಪರವಾದ ಈ ಸ್ವಚ್ಛ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಂದೆಯೂ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ನನ್ನ ಮಿತ್ರರೇ, ನಾವು ಏನಪ್ಪ ವತಿಯಿಂದ ಈಗಾಗಲೇ ಸೀನಶೆಟ್ಟಿ ಮತ್ತು ಕೃಷ್ಣಮೂಲ್ಯ ಅವರೊಂದಿಗೆ ಬಹಳ ನಿಕಟವಾದ ಸಂಬಂಧದೊಂದಿಗೆ ಅವರು ನನಗೆ ಸಾಕ್ಷಾತ್ ಆಂದೋಲನದಿಂದಲೇ ಪರಿಚಯ, ಆಗಲಿಂದಲೂ ಈಗ ಒಟ್ಟಿಗೆ ಇದ್ದೇವೆ. ಅದೇ ರೀತಿ ನಾವು ಏನಪ್ಪ ಆಸ್ಪತ್ರೆಯಿಂದ ನನಗೆ ಕೂತ್ಕೊಂಡಾಗ ಹೆದರಿಕೆ ಆಗ್ತೈತೆ, ಏನು ಮಾತಾಡ್ಬೋದು, ಆದರೆ ಒಂದು ಧೈರ್ಯವಾಗಿ ಹೇಳ್ಬೋದು, ಏನಪ್ಪ ಆಸ್ಪತ್ರೆ ಪ್ಲಾಸ್ಟಿಕ್ ಮುಕ್ತ ಆಸ್ಪತ್ರೆ ಅಂತ ಧೈರ್ಯವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡಿಸ್ತಾ ಇದ್ದೇನೆ. ನಾವಂದರೆ ಸೀನಶೆಟ್ಟಿ ಅವರ ಮತ್ತು ಇದೇ ರೀತಿ ಇದು ಹೋಗುವಾಗ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಅಂತ ಬಹಳ ಇವರ ಇದಿತ್ತು. ಆಗ ನಾವೇನು ಮಾಡಿದ್ವಿ, ನಮ್ಮ ಚೇರ್ಮನ್ ಅವರು ಫರಾಜ್ ಸರ್ ಅವರೊಟ್ಟಿಗೆ ಮಾತಾಡಿಕೊಂಡು ನಮ್ಮ ಮಾರ್ಕೆಟಿಂಗ್ ಟೀಮ್ ಆಗ ಪ್ಲಾಸ್ಟಿಕ್ ಇಲ್ಲಿ ಬರದಾಗೆ ಮಾಡುವ ಅಂತ. ಆಗ ಕೆಲವರಿಂದ ನಮಗೆ ಬಹಳ ಹಿಡಿಸಾಪ ಸಿಕ್ಕಿತ್ತು, ಅಂಗಡಿಯವರಿಂದ, ಪೇಷಂಟ್ಗಳಿಂದ, ಇವರಿಗೆಲ್ಲ ಆಯಿತು. ಇನ್ನು 2 ರೂಪಾಯಿಗೆ ತೊಟ್ಟೆ ಮಾರಲಿಕ್ಕೆ ಹಣ ಮಾಡಲಿಕ್ಕೆ ಶುರು ಮಾಡಿದರು ಅಂತ. ಪ್ಲಾಸ್ಟಿಕ್ ಒಂದು ಬೇರೆ ವಸ್ತ್ರ ಚೀಲವನ್ನು ನಾವು ರೆಡಿ ಮಾಡಿದೆವು ಅದನ್ನು ಕೊಡಲಿಕ್ಕೆ. ಆಗ ಇದು ಹಣ ಮಾಡಲಿಕ್ಕೆ ಇದೊಂದು ರೀತಿ ಮಾಡಿದ್ರು ಇವರು ಎನಪೈದವರು ಅಂತ ಬಹಳ ಅಂಗಡಿಯವರು ತುಂಬ. ಈಗ ಅಂಗಡಿಯವರು ಬಹಳ ಖುಷಿಯಾಗಿದೆ, ಅಂಗಡಿಯವರು ಕೂಡ ಅದೇ ಚೀಲವನ್ನು ತಂದಿಟ್ಟರು. ಈಗ ಅವರು ಯಾವುದೇ ಇದು ವಸ್ತುಗಳಿಗೆ ಕೊಡಲಿ ಆಗ ಅದೊಂದು ಬೇರೆ ಪ್ಲಾಸ್ಟಿಕ್ ಒಂದು ಇದರಿಂದ ಚಹಾ ಕೊಡೋದಾಗಲಿ ತಿಂಡಿ ಕೊಡೋದಾಗಲಿ ಅದರಿಂದಲೇ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ನಾವು ಹಾಗೆ ಏನು ಮಾಡಿದೆವು ಅಂದರೆ ಎಲ್ಲ ವಾರ್ಡಿಗೆ ಹೋಗಲಿಕ್ಕೆ ಶುರು ಮಾಡಿದೆವು. ಯಾರ ಹತ್ರ ಪ್ಲಾಸ್ಟಿಕ್ ಇದೆ, ಯಾರ ಹತ್ರ ಪ್ಲಾಸ್ಟಿಕ್ ಇದೆ, ನಾವೊಂದು ಮಾರ್ಕೆಟಿಂಗಿನ ಒಂದು 4-5 ಜನ ಸೇರಿಕೊಂಡು ಆಗ ಎಲ್ಲರ ಹತ್ರ ಹೇಳಿದೆವು, ದಯವಿಟ್ಟು ಇನ್ನೂ ನೀವು ಪ್ಲಾಸ್ಟಿಕ್ ತರಬಾರ್ದು. ಅದಕ್ಕಾಗಿ ಬೇರೆ ನಾವು ತಿಂಡಿ ಇದು ತರಲಿಕ್ಕೆ ಬಾಕ್ಸ್ ಅಂತ ರೆಡಿ ಮಾಡಿದೆವು. ಅದರಿಂದ ಕೂಡ ಈಗ ಅಂಗಡಿಯವರಿಗೂ ತುಂಬ ಲಾಭ ಆಗ್ತಾ ಇದೆ. ಅಂಗಡಿ ಹುಡುಗರು ಆ ಬಾಕ್ಸನ್ನು ಇಟ್ಟು ಬಾಕ್ಸ್ ಮಾರ್ತಾ ಇದ್ದಾರೆ, ಚೀಲ ಕೂಡ ಬೇರೆ ಚೀಲ ಇಡ್ತಾ ಇದ್ದಾರೆ. ಈಗ ನಾವು 2 ರೂಪಾಯಿಗೆ ನಾವೀಗ ಚೀಲ ತಗೊಳ್ಳುವಂಥ ಹಣ ತಗೊಳ್ಳುವಂತಿಲ್ಲ, ಅಂದರೆ ಚೀಲ ಅವರೇ ಅದನ್ನು ಇಟ್ಕೊಳ್ತಾರೆ. ಒಮ್ಮೆ ತಗೊಂಡ್ರೆ ಅದನ್ನು ಜಾಗ್ರತೆಯಲ್ಲಿ ಇಟ್ಕೊಳ್ತಾರೆ, ನಮಗೆ ಪ್ಲಾಸ್ಟಿಕ್ ಒಳಗೆ ತರಲಿಕ್ಕೆ ಬಿಡುವುದಿಲ್ಲ ಅಂತ. ನಾವು ಹೇಗೆಂದರೆ ಸೆಕ್ಯೂರಿಟಿ ಅವರಿಗೆ ಅವರ ಚೀಲ ಏನು ಕೊಂಡೋಗ್ತಾರೆ ಅದನ್ನು ಪರೀಕ್ಷೆ ಮಾಡಿಸಿ ಅದರಿಂದ ನೀವು ಪ್ಲಾಸ್ಟಿಕ್ ಇದೆ ಅಂತ ನೋಡಿಯೇ ಬಿಡಬೇಕು ಅಂತ. ಇದು ಯಾಕೆಂದರೆ ತಾವೆಲ್ಲರೂ ಸಹಕರಿಸುವಾಗ ನಮ್ಮ ಕಡೆಯಿಂದ ಸಹಕಾರ ಇರಲಿ ಅಂತ ಹೇಳ್ಕೊಂಡು ಏನಪ್ಪ ಬಹಳ ಉತ್ತಮವಾದ ಇದೊಂದು ಪ್ಲಾಸ್ಟಿಕ್ ಮುಕ್ತ ಆಸ್ಪತ್ರೆ ಆಗಿದೆ. ಬೇರೆ ಉಳಿದ ಆಸ್ಪತ್ರೆಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ.
ಅದೇ ರೀತಿ ಇನ್ನು ತನ್ನ ಒಂದು ಅನಿಸಿಕೆ ಏನಂದರೆ, ಈಗಾಗಲೇ ನಾವೆಲ್ಲರೂ ಬ್ಯುಸಿ ಶೆಡ್ಯೂಲಲ್ಲಿದ್ದೇವೆ. ಮನೆಯಿಂದ ಬೆಳಗ್ಗೆ ಮಕ್ಕಳನ್ನು ರೆಡಿ ಮಾಡಬೇಕು, ಆಮೇಲೆ ಕೆಲಸಕ್ಕೆ ಹೋಗ್ಬೇಕು ಎಲ್ಲ. ಆದರೆ ಏನು ಮಾಡ್ತಾರೆ ಅವರೆಲ್ಲ, ಆ ಚೀಲವನ್ನು ರೆಡಿ ಮಾಡಿ, ನಿಮ್ಮ ಕಸವನ್ನು ರೆಡಿ ಮಾಡಿ ಅಲ್ಲಿ ಹೊರಗೆ ಇಡ್ತಾರೆ. ಆಗ ಅದನ್ನು ದಯವಿಟ್ಟು ನಿಮ್ಮ ಪಂಚಾಯತಿನ ಎಲ್ಲ ಪ್ರಥಮ ಪೇಜೆಯವರ ಹತ್ರ ಹಾಗೂ ಉಪಾಧ್ಯಕ್ಷರ ಹತ್ರ ಹೇಳುವುದೇನೆಂದರೆ, ಅದನ್ನು ತಾವು ದಯವಿಟ್ಟು ತಗೊಂಡು ಹೋಗುವಾಗೆ ಆ ಗಾಡಿಯವರ ಹತ್ರ ಹೇಳಬೇಕು. ಗಾಡಿ ಯಾವ ಟೈಮಿಗೆ ಬರಬೇಕು ಅದನ್ನು ಕೃತ್ಯವಾದ ಟೈಮಿಗೆ ಬರುವಂತೆ ಮಾಡಬೇಕು. ಇದರಿಂದ ಕೂಡ ಬಹಳ ಉಪಯುಕ್ತ ಆಗ್ತದೆ. ಯಾಕೆಂದರೆ ಅದು ಅಲ್ಲೇ ಅವ್ರು ಹೇಳ್ತಾರೆ, ಅವರು ಹೋಗೋ ಟೈಮಲ್ಲಿ ಇಟ್ಬಿಡ್ತಾರೆ ಬರ್ತದೆ ಅಂತ, ಅದು ಬರೋದಿಲ್ಲ. ಅದು ನಾಯಿಗಳು ಎಳೆದುಕೊಂಡು ಹೋಗಿ ಎಲ್ಲ ಹಾಳಾಗಿ ಇಡೀ ಆ ವಟಾರವೇ ಗಲೀಜಾಗ್ತದೆ. ದಯವಿಟ್ಟು ತಾವು ಕೂಡ ಇದಕ್ಕೆ ಸಹಕರಿಸಬೇಕು. ತಮ್ಮ NSS ಘಟಕದಿಂದ ತಾವು ಏನು ಹೇಳ್ತೀರಿ, ಯಾವ ಸ್ಟೂಡೆಂಟ್ಗಳು ನಿಮಗೆ ಬೇಕು, ಆ ರೀತಿಯಲ್ಲಿ ನಿಮಗೆ ಈ ಒಂದು ಸ್ವಚ್ಛತಾ ಇದನ್ನು ಮಾಡಲಿಕ್ಕೆ ಈಗಾಗಲೇ 2-3 ಕಡೆ ಇವತ್ತು ಕೂಡ ಆಯಿತು, ನಿನ್ನೆ ಕೂಡ ಆಯಿತು, ಸೋಮೇಶ್ವರ ಬೀಚಲ್ಲಿ ಮಾಡಿದೆವು. ತಾವು ಎಲ್ಲಿ ಕರೀತೀರಿ ನಮ್ಮ NSS ಘಟಕ ಖಂಡಿತವಾಗಿ ನಾವಿದ್ದೇವೆ. ಈಗಾಗಲೇ ನಾವು ನರಿಂಗಾನ ಪಂಚಾಯತಿಯೊಂದಿಗೆ, ಮಂಜನಾಡಿ ಪಂಚಾಯತ್ ಹಾಗೂ ಪಾವೂರು ಎಲ್ಲ ಪಂಚಾಯತಿಯೊಂದಿಗೆ ಸಹಕಾರದಲ್ಲಿದ್ದೇವೆ. ತಾವೆಲ್ಲರೂ ಇದಕ್ಕೆ ಸಹಕಾರ ನೀಡುವಂತೆ ನಾವು ಕೂಡ ಇದಕ್ಕೆ ತುಂಬ ಹೃದಯದ ಸಹಕಾರ ನೀಡ್ತೇನೆ ಹೇಳ್ತಾ, ಪ್ರಥಮವಾಗಿ ಗಾಂಧಿ ಜಯಂತಿ ತಮಗೆಲ್ಲರಿಗೂ ಶುಭಾಶಯ ಹೇಳ್ತಾ ಹಾಗೂ ಕೃಷ್ಣಮೂಲಿ ಮತ್ತು ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮುಂದೆ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಾರ್ಡ್ ಮೆಂಬರ್ಸಿನ ಬೆಂಬಲ ಇಲ್ಲದೆ ನಾವು ಗ್ರಾಮ ಪಂಚಾಯತ್ ಕೆಲಸ ಮಾಡೋದು ಕಷ್ಟ ಇದೆ. ದಯವಿಟ್ಟು ಪಂಚಾಯತ್ ಮೆಂಬರ್ಸ್ ಒಂದು ಸಲ ಬರಬೇಕು ಅಂತ ಪ್ರಾರ್ಥನೆ. ಮುರಳಿ ಸರ್, ರಜಾಕ್ ಬನ್ನಿ ಸರ್, ಸಮೀಮ. ಎಲ್ಲರಿಗೂ ನಮಸ್ಕಾರ. ಏನಂದರೆ ನಾನು ಶ್ರಮಿಸಿ ಬಾಂಗ್ ಆಗ್ತಾ ಇತ್ತು, ಅದರಿಂದ ನಾನು ಮಾತಾಡಲಿಲ್ಲ. ಇದು ಏನಂದರೆ, ನಾನು ಅರೆಕ್ಕಳದಿಂದ ನಾವು ಸ್ವಚ್ಛತೆ ಮಾಡಿ ಸುಸ್ತಾಯಿತು. 17 ವರ್ಷದಿಂದ ಶ್ರೀನಿವಾಸ ನಮ್ಮದು ಕೂದಲೆಲ್ಲ ಹೋಗಿ ಆಯಿತು. ಈ ದ್ಯಾರ್ಲಕಟ್ಟೆ ಏನಪ್ಪ ಆಸ್ಪತ್ರೆಯಿಂದ ಡಾಕ್ಟ್ರುಗಳು ಇದ್ದರು. ಎಲ್ಲ ಡಾಕ್ಟ್ರುಗಳ ಜೊತೆಯಲ್ಲಿ 17 ವರ್ಷದಿಂದ ಹೂವಕ್ಕೆ ಕಲ್ಲುವರೆ ಪಂಚಾಯತಿವರೆಗೆ ನಡೆದು ಕಾಲು ಸುಸ್ತಾಯಿತು. ಇಷ್ಟು ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಇವತ್ತು ಸ್ವಲ್ಪ ಬಾಲಪುಣಿಯಿಂದ ದ್ಯಾರ್ಲಗಟ್ಟೆಗೆ ಬರುವಾಗ ಸುಸ್ತಾಗಿ ಹೋಯಿತು. ಕೂದಲು ಸ್ವಲ್ಪ ಇತ್ತು, ಅದು ಹೋಯಿತು. ಆದರೆ ಏನಂದರೆ ನಮ್ಮ ಕೂದಲು ಹೋದ್ರೂ ನಾವು ಊರು ಸ್ವಚ್ಛ ಆಗೋದಿಲ್ಲ. ಏನಂದರೆ ನಮ್ಮ ಊರು ಸ್ವಚ್ಛ ಆಗಬೇಕಾದ್ರೆ ನಮ್ಮ ಪಂಚಾಯತಿಯವರು, ನಮ್ಮ ಅಧಿಕಾರಿಗಳು, ನಮ್ಮ ಮನೆಯವರು ಸ್ವಲ್ಪ ಅದನ್ನು ಗಮನ ಮಾಡಿದರೆ ಮಾತ್ರ ಅದು ಸ್ವಚ್ಛ ಆಗೋದಲ್ಲದೆ ಇಲ್ಲದ್ರೆ ಸ್ವಚ್ಛ ಆಗೋದಿಲ್ಲ. ನಾವು ಹೇಗೆ ಬೆಳಿ ಸರ್ಟ್ ಹಾಕ್ತೇವೆ, ಅದನ್ನು ದಿವಸ ತೊಳೆಯುತ್ತೇವೆ, ಅದೇ ಥರ ನಮ್ಮ ಮನೆಯಲ್ಲಿ ಅದೇ ಥರ ಮಾಡಬೇಕು. ಅದನ್ನು ಜಾಗ್ರತೆಯಲ್ಲಿ ಇಟ್ಟು ಅವನು ಗಂಡ ಬರುವಾಗ ಗಂಡನಲ್ಲಿ ಕೊಟ್ಟು ಬಿಡೋದಲ್ಲ, ಬೈಕಲ್ಲಿ ಅಲ್ಲಿ ಬಿಸಾಡಿ ಅಂತ ಹೇಳಿ ಬಿಸಾಡುವಾಗ ನಾವು ಇವಾಗ ಬರೋ ನೋಡ್ತೇವೆ. ಅನ್ಸಾರು ಫೋಟೋ ತೆಗಿತಾ ಇದ್ದರು, ಅದು ಸಿಕ್ಕಲಿಲ್ಲ. ಅವರು ನಮ್ಮನ್ನು ನೋಡಿ ಹೋಗಿಬಿಟ್ರು. ತೊಟ್ಟೆಯಲ್ಲಿ ಬೈಕಲ್ಲಿ ಇತ್ತು. ಅದೇ ಥರ ಎಲ್ಲರೂ ರೋಡಲ್ಲಿ ದ್ಯಾರ್ಲಗಟ್ಟೆ ನಾಟಕಲ್ಲಲ್ಲಿ ತುಂಬ ಟರ್ನಲ್ಲಿ ತುಂಬ ರಾಶಿ ಇತ್ತು. ಒಂದು 3 ಸಲ ನಾವೇ ತೆಗೆಸಿದ್ದೇವೆ. ಆದ್ರೂ ಇವಾಗ ಪುನಃ ಅದೇ ಥರ ಬಿದ್ದಿದೆ. ಆದರೆ ನಮ್ಮ ಇದರಲ್ಲಿ ಅರೆಕ್ಕಳದಲ್ಲಿ ಮೊನ್ನೆ ಭಾಳ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ಥರ ನಾವು ಇನ್ನು ಬೇರೆ ಎಲ್ಲಿಗೂ ಹೋಗೋದಿಲ್ಲ. ಆ ಅರೆಕ್ಕಳ ಪಂಚಾಯತಿಗೆ ಹೋಗಿ ಇನ್ನು ನಾವು ಎಲ್ಲರೂ ಜೊತೆಯಲ್ಲಿ ಕೈ ಜೋಡಿಸಿ ಅಲ್ಲಿ ಕೆಲಸ ಮಾಡಬೇಕು ನಾವು. ಏನಂದರೆ ಅಂಥ ನೋಡಿ ನಾವು ಫೋಟೋ ತೆಗೆದಿದ್ದೇನೆ. ಅಂಥ ರೋಡ್ ಹೇಗೆ ಆಗಿದೆ, ರೋಡದು ಒಂದು ಕಸ ಸಹ ಇಲ್ಲ. ಅದಲ್ಲದೆ ಅವರ ಆ ಕಸದಲ್ಲಿ ತಂದ ಇದರಲ್ಲಿ 2175 ರೂಪಾಯಿ ನಾನು ಇವಾಗ ಕೊಟ್ಟಿದ್ದೇನೆ ಅವರಿಗೆ. ಅವರಿಗೆ ನನಗೆ ಹಣಕ್ಕೆ ಬೇಕಾಗಿ ನಾನು ಅದು ಲಾಭಕ್ಕೆ ಬೇಕಾಗಿ ಅಲ್ಲ, ಆದರೆ ಅವರೊಂದು ಮಾಡಿದ್ದಾರಲ್ಲ ಅದಕ್ಕೆ ಬೇಕಾಗಿ ಮಾತ್ರ ಅದೊಂದು ಹಣ ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ನಾನು ಇದು ಮಾಡಿದ್ದೆ. ವಿದ್ಯಾರ್ಥಿಗಳು ಯಾರು, ಕಾಲೇಜ್ ವಿದ್ಯಾರ್ಥಿಗಳು LSS ವಾಲಂಟಿಯರ್ಸ್ ನಿಂತ್ಕೊಳ್ಳಿ. ವಿದ್ಯಾರ್ಥಿಗಳು ಇದೆಲ್ಲ ಮುಡಿಪಲ್ಲ, ಮುಡಿಪು ಎಲ್ಲ ಮುಡಿಪಲ್ಲ, ಇದು ಮುಡಿಪು. ಬನ್ನಿ ಸಲ ಮುಡಿಪು. ರೋಶನಿಲಯ ಸೈಂಟ್ ಅಲೋಸಿಯಸ್ ಜನಶಿಕ್ಷಣ ಟ್ರಸ್ಟ್ನ ಮೂಲಕ ನಿರಂತರವಾಗಿ ಬಾಳೆಪುಣಿ, ಹರೇಕಳ, ನರಿಂಗಾಣ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವವರು. ಸ್ವಚ್ಛತೆಯೇ ಸಮೃದ್ಧಿ, ಸ್ವಚ್ಛತೆಯೇ ಜೋರಾಗಿ ಘೋಷಣೆ ಹಾಕಬೇಕು. ಸ್ವಚ್ಛತೆಯೇ ಸ್ವಾಭಿಮಾನಕ್ಕಾಗಿ. ಸ್ವಚ್ಛತೆಯಲ್ಲಿದೆಯೋ ಆರೋಗ್ಯವೇ ನಮ್ಮ ಮನಸ್ಸು, ಸ್ವಚ್ಛ ಮನಸ್ಸು. ನಮ್ಮ ಮನೆ ಸ್ವಚ್ಛ ಮನೆ. ನಮ್ಮ ದಾರಿ ಸ್ವಚ್ಛ ಆಗಬೇಕು. ನಮ್ಮ ರಸ್ತೆ ಸ್ವಚ್ಛ ಆಗಬೇಕು. ಧನ್ಯವಾದಗಳು.
ಥ್ಯಾಂಕ್ ಯು. ನಾಗೇಶ್ ಸರ್, ತಾವು ವೇದಿಕೆ ಬರುವಾಗ ಧನ್ಯವಾದಗಳು. ಸ್ಟೂಡೆಂಟ್ಸಿಗೆ ಹೀಗೆ ಮುಂದೆ ಬೇಕು. ಡಿಸೆಂಬರ್ 31ರವರೆಗೆ ನಿರಂತರವಾಗಿ ಕೆಲಸ ಆಗಲಿಕ್ಕೆ ಉಂಟು. ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಳ್ಳಿ ಕಡೆಗೆ ಬರಬೇಕು, ಸ್ವಚ್ಛತೆ ಕಡೆಗೆ ನಡೆಯಬೇಕು. ಥ್ಯಾಂಕ್ ಯು. ಸ್ಮೈಲ್ ಸ್ಕಿಲ್ ಸ್ಕೂಲ್ ಬಂದು ಸ್ವಚ್ಛತೆ ಗೀತೆ. ಧನ್ಯವಾದಗಳು. ನಾಗೇಶ್ವರು ವೇದಿಕೆ ಬಂದು ಸ್ವಚ್ಛತೆ 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 ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಸ್ವಚ್ಛ ಮಾಡುವ. ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಸ್ವಚ್ಛ ಮಾಡುವ. ಸ್ವಚ್ಛತೆ 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 ಬಯಲು ಮಲ ವಿಸರ್ಜನೆ, ಹತ್ತಾರು ಕಾಯಿಲೆಗಳ ಕಾರ್ಖಾನೆ. ಮನೆಗೊಂದು ಶೌಚಾಲಯ ಕಟ್ಟೋಣ, ಅನುದಿನ ತಪ್ಪದೆ ಬಳಸಿ. ನಮ್ಮ ಹೆತ್ತಮ್ಮ ಕಂದಮ್ಮಗಳ ಮರ್ಯಾದೆ ಕಾಪಾಡೋಣ. ಬನ್ನಿ ಗೆಳೆಯರೇ, ಸ್ವಚ್ಛಾಲಯ ನಮ್ಮ ಕ್ಷೇಮಾಲಯ ಎಂದು ಸಾರೋಣ. ಬನ್ನಿ ಗೆಳೆಯರೇ, ಶೌಚಾಲಯ ನಮ್ಮ ಕ್ಷೇಮಾಲಯ ಎಂದು ಸಾರೋಣ. ಸ್ವಚ್ಛತೆ 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 ಬೀದಿಗೆ ಬಿಸಾಡಿದ ಕಸ, ಊರ ತುಂಬ ಹರಡಿದೆ ವಿಷ. ಜಲಮೂಲಗಳ ಕೊಳಕು ಮಾಡದೆ ಪ್ಲಾಸ್ಟಿಕ್ ಮುಕ್ತ ಮಾಡೋಣ. ಒಣ ಕಸ ಹಸಿ ಕಸ ಬೇರ್ಪಡಿಸಿ ಪರಿಸರವ ಕಾಪಾಡೋಣ. ಬನ್ನಿ ಗೆಳೆಯರೇ, ಸ್ವಚ್ಛತೆ ನಮ್ಮ ಸಂಸ್ಕಾರ ಎಂದು ಸಾರೋಣ. ಬನ್ನಿ ಗೆಳೆಯರೇ, ಸ್ವಚ್ಛತೆ ನಮ್ಮ ಸಂಸ್ಕಾರ ಎಂದು ಸಾರೋಣ. ಸ್ವಚ್ಛತೆ 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 ಸ್ವಚ್ಛತೆ. ಏನೋ ಇಲ್ಲಿ ಮುಂದುವರಿತಿದ್ದೇವೆ. ಅಲ್ಲಿ ಮಾಲೀಕರು ಕಾಯ್ತಾರೆ, ನಮ್ಮನ್ನು ಅವರು ಹೊರಗೆ ಕಳಿಸ್ತಾರೆ. ಈಗ ಅದಕ್ಕೆ ಮೊದಲೇ ನಮ್ಮ ಪ್ರಾಣಾಂತಕ ಪ್ಲಾಸ್ಟಿಕ್ಕಿನ ಪುಸ್ತಕ ಬಿಡುಗಡೆ ಮಾಡುವ ಕೆಲಸವನ್ನು ಒಂದು 2-3 ನಿಮಿಷದಲ್ಲಿ ನಾವು ಮುಗಿಸಿ ಈ ಹಾಲಿಂದ ಹೊರಗೆ ಓಡುತ್ತೇವೆ. ನಡೆಯುವುದೆಲ್ಲ ಓಡುತ್ತೇವೆ. ಈಗ ಮಾನ್ಯ ಕಲ್ಲೂರು ಸರ್ 2 ನಿಮಿಷ ಬಗ್ಗೆ ಮತ್ತು ಪ್ಲಾಸ್ಟಿಕ್ ಅನಾಹುತಗಳ ಬಗ್ಗೆ ನಮಗೆ ಅರಿವಿಲ್ಲದಿರುವುದು ನಮ್ಮ ಸಾಮಾನ್ಯವಾಗಿ ಎಲ್ಲೆಡೆ ಕಾಣ್ತಾ ಇದ್ದೇವೆ ನಾವು. ಇದರ ಅರಿವಿನ ಬಗ್ಗೆ, ಇದರ ಮಾರಕ ಪರಿಣಾಮಗಳ ಬಗ್ಗೆ, ಏನೇನು ಅದರ ದುಷ್ಪರಿಣಾಮಗಳಿದೆ ಅದನ್ನು ವಿವರಿಸುವಂಥ ಕೆಲಸದ ಒಂದು ಸಣ್ಣ ಪುಸ್ತಕವನ್ನು ನಾವು ಪ್ರಕಟಿಸಿದ್ದೇವೆ. ಇವತ್ತು ನಮ್ಮ ಪ್ರಕಾಶನದಿಂದ ಸುಮಾರು 1,000 ಪ್ರತಿಗಳನ್ನು ಮುದ್ರಿಸಿದ್ದೇವೆ. ಅದನ್ನು ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಹಂಚಲಿಕ್ಕಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ನೀವು ಸಿಕ್ಕಿದಂತಹ ಪುಸ್ತಕದಲ್ಲಿ ಏನು ಮಾಹಿತಿಗಳಿದೆಯಾ ಆ ಮಾಹಿತಿಗಳಿಂದ ನೀವು ಅದಕ್ಕೆ 10 ಜನರನ್ನು ಪುನಃ ಅದನ್ನು ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ನಮ್ಮೆಲ್ಲರ ಕಳಕಳಿ. ನಮಗೆ ಬಹುಶಃ ಅವರು ವಿತರಿಸುವವರೆಗೆ ನಾನೊಂದು 2 ನಿಮಿಷ ಮಾತಾಡ್ತೇನೆ. ಬಹಳ ಪ್ರಾಥಮಿಕವಾಗಿ ನಾನು ಹೇಳ್ತೇನೆ, 1ನೇ ಕ್ಲಾಸಿಗೆ ನಾವು ಒಂದು ಶಾಲೆಗೆ ಅಥವಾ KG ಕ್ಲಾಸಿಗೆ ಒಂದು ಶಾಲೆಗೆ ಮಗುವನ್ನು ಸೇರಿಸುವಾಗ ಯಾವ ರೀತಿಯಲ್ಲಿ ಸೇರಿಸ್ತೇವೆ ನಾವು? ಹೊಸ ಅಂಗಿ, ಹೊಸ ಬಟ್ಟೆ, ಹೊಸ ಚೀಲ, ಹೊಸ ಪುಸ್ತಕಗಳನ್ನು ಕೊಟ್ಟು ಬಹಳ ಶುಚಿರ್ಭೂತವಾಗಿ ನಾವು ಶಾಲೆಗೆ ಕಳಿಸ್ತೇವೆ. ಅದೇ ಶಾಲೆಯ ಮಕ್ಕಳು ಬೆಳೆದು ವಿದ್ಯಾರ್ಥಿಗಳಾಗಿ ಪದವೀಧರರಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ನಮ್ಮ ದಕ್ಷಿಣ ಭಾರತದ ಹೆಚ್ಚಿನ ರಾಜ್ಯಗಳೆಲ್ಲ ಸಾಕ್ಷರತೆಯಲ್ಲಿ ಸಂಪೂರ್ಣ ಸಾಕ್ಷರತೆಯನ್ನು ಹೆಚ್ಚು ಕಡಿಮೆ ಸಾಧಿಸಿವೆ. ಆದರೆ ಇಷ್ಟು ವರ್ಷ ವಿದ್ಯಾಭ್ಯಾಸವನ್ನು ಪಡೆದವರು ನಾವು ಇನ್ನೂ ಕೂಡ ಈ ಸ್ವಚ್ಛತೆಯ ಜಪವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಬಹುಶಃ ನಾಚಿಕೆಯ ವಿಷಯ ಸರ್. ಇದು ನಾಚಿಕೆ ವಿಷಯ. ಯಾಕಂದರೆ ನಾವು ಇನ್ನೂ ಕೂಡ ಸ್ವಚ್ಛತೆಯನ್ನು ನಾವು ಪ್ರಾಣಿಯಿಂದ ಮನುಷ್ಯರಾಗಿ ವಿಕಾಸವನ್ನು ಪಡೆದು ಸುಮಾರು 3-4 ಸಾವಿರ ಅಥವಾ 10,000 ವರ್ಷಗಳಾಯಿತು. ಇನ್ನೂ ಕೂಡ ನಾವು ಸ್ವಚ್ಛತೆಯ ಬಗ್ಗೆಯೇ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅರ್ಥ ಏನು ಅಂತ. ನಮಗೆ ಇನ್ನೂ ಕೂಡ ಸ್ವಚ್ಛತೆ ಮಾಡುವುದು ಹೇಗೆ, ನಾವು ಸ್ವಚ್ಛವಾಗಿ ಇರುವುದು ಹೇಗೆ ಅಂತ ನಾವು ಕಲಿತಿಲ್ಲ ಅಂತ ಅರ್ಥ. ಇದು ಬಹುಶಃ ನಾಚಿಕೆಯ ವಿಷಯ ಅಲ್ವ ನಮಗೆ ಮಾತನಾಡುವಂಥದ್ದು. ಅದು ಕೂಡ ಇವತ್ತು ಮಹಾತ್ಮ ಗಾಂಧಿ ಅವರ ಜನ್ಮದಿನದ ಇವತ್ತು ದಿವಸ. ಇವತ್ತು ಒಂದು ಸಮೀಕರಣ ನಡೀತಾ ಇದೆ.
ಗಾಂಧೀಜಿಯವರನ್ನು ಸ್ವಚ್ಛತೆಗೆ ಹೋಲಿಸುವುದು ಅಂತ. ಒಂದು ಸ್ವಚ್ಛತೆ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಗಾಂಧೀಜಿಯವರಿಂದ ಪ್ರೇರಣೆ ಪಡಿಬೇಕಾ? ನಮ್ಮ ಸ್ವಚ್ಛತೆಗೋಸ್ಕರ ನಾವು ಗಾಂಧಿಯವರಿಂದ ಪ್ರೇರಣೆ ಪಡಿಬೇಕು. ಗಾಂಧೀಜಿಯವರಿಂದ ಕಲಿಯುವಂಥ ಅನೇಕ ವಿಚಾರಗಳು ಇವತ್ತು ಬೌದ್ಧಿಕವಾದಂಥ ಉನ್ನತವಾದಂಥ ವಿಚಾರಗಳು ಬೇರೆ ಇವೆ. ಸ್ವಚ್ಛತೆಯನ್ನು ನಾವು ನಮ್ಮಷ್ಟಕ್ಕೆ ಕಲಿಬಹುದು. ಯಾಕೆಂದರೆ ನಾವು ಒಂದು 3-4 ವರ್ಷ ಪ್ರಾಯದವರೆಗೆ ನಮ್ಮ ತಾಯಿ ನಮ್ಮನ್ನು ಸ್ವಚ್ಛಗೊಳಿಸ್ತಾರೆ, ಬೇರೆ ಬೇರೆ ಅಂಗಗಳನ್ನು ಶುದ್ಧೀಕರಿಸಿ ಅವರೇ ಮಾಡಿ ಸ್ವಚ್ಛಗೊಳಿಸ್ತಾರೆ. ಆಮೇಲೆ ನಮ್ಮ ಪಾಡಿಗೆ ನಾವು ನಮ್ಮ ಸ್ವಚ್ಛತೆಯನ್ನು ಕಳಿಸ್ತೇವಲ್ಲ. ಅದೇ ರೀತಿಯಲ್ಲಿ ನಾವು ಸಮಾಜವನ್ನು ಕೂಡ ನಮ್ಮ ಮಗುವಿನ ಹಾಗೆ ನಾವು ಆ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಹೇಗೆ, ನಮ್ಮ ಒಂದು ಶಾಲೆಗೆ ಹೋಗುವ ಮಗು ಹೇಗೆ, ನಮ್ಮ ಪರಿಸರ ಹೇಗೆ, ಆ ಶಾಲೆಯ ಪರಿಸರ ಹೇಗೆ, ನಮ್ಮ ಸಮಾಜದ ಪರಿಸರ ಹೇಗೆ, ಇದನ್ನು ಸ್ವಚ್ಛತೆಯನ್ನು ನಾವು ಬಹುಶಃ ಇವತ್ತು ಕಲಿಸಿಕೊಡುವಂಥ ಒಂದು ಅನಿವಾರ್ಯ ಸ್ಥಿತಿ ನಮ್ಮ ಪಂಚಾಯತಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆಲ್ಲ ಬಂದೊದಗಿದೆ. ಇದನ್ನು ಹೆಚ್ಚಿನ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಅಥವಾ ಪಂಚಾಯತಿಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಾವು ಇವತ್ತು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸ್ವಚ್ಛತೆಯ ಬಗ್ಗೆ ಗಮನ ಇಲ್ಲದಿರುವುದರಿಂದಲೇ ಇವತ್ತು ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆ ಶುರುವಾಗಿರೋದು. ಪ್ಲಾಸ್ಟಿಕ್ಕಿನ ಬಗ್ಗೆ ಒಂದು ದುಷ್ಪರಿಣಾಮದ ಬಗ್ಗೆ ನಿಜವಾಗಿ ಕಾಳಜಿ ಅಥವಾ ನಿಜವಾಗಿ ಅದರ ಮಾರಕ ಪರಿಣಾಮಗಳು ಗೊತ್ತಾಯಿತು ಅಂತಾದರೆ ಖಂಡಿತವಾಗಿ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗಿಸುವುದಿಲ್ಲ. ನಮ್ಮ ತ್ಯಾಜ್ಯಗಳನ್ನು ನಾವು ಹೇಗೆ ವಿಲೇವಾರಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕಲಿತೇವೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಇಂತಹ ಕೆಲಸಗಳು ಅದಕ್ಕೆ ಪ್ರೇರಣೆಯಾಗಲಿ. ಆದಷ್ಟು ಕೆಲವೇ ವರ್ಷಗಳಲ್ಲಿ ಈ ಸ್ವಚ್ಛತೆಯ ಬಗ್ಗೆ ನಮ್ಮೆಲ್ಲರಿಗೂ ಅರಿವು ಮೂಡಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಂಥ ಮತ್ತು ಈ ಪುಸ್ತಕ ಬಿಡುಗಡೆಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿದ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಗುಂಡಿಯನ್ನು ನಾವು ತೋಡಿ ಆಗಿದೆ. ನಮ್ಮ ಮನುಷ್ಯ ಕುಲದ ಮರಣ ಗುಂಡಿಯನ್ನು ತೋಡಿದ್ದೇವೆ. ಇದಕ್ಕೆ ಬೀಳಲಿಕ್ಕೆ ಬಾಕಿ ಇದೆ. ಇದನ್ನು ಬೀಳುವುದು ತಡಿಬೇಕಾದರೆ ಇದು ನಾವು ಪ್ರತಿಯೊಬ್ಬರು ಈ ಕೆಲಸ ಮಾಡಲೇಬೇಕು. ಇದು ಯಾಕೆಂದರೆ ಇದು ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇದೆ, ಭೂಮಿ ಬಿಸಿ ಆಗ್ತಾ ಇದೆ. ಇನ್ನೊಂದು 30 ವರ್ಷಗಳ ಹೆಚ್ಚು ನಾವು ಬದುಕಲಿಕ್ಕೆ ಆಗೋದಿಲ್ಲ ಮಾಡದಿದ್ದರೆ. ಈ ದಿಸೆಯಲ್ಲಿ ಬಹುಶಃ ಜಾಗೃತಿಗಾಗಿ ಕಾರ್ಯಕ್ರಮ ಮಾಡಿದ್ದೇವೆ. ನಾವು ಖಂಡಿತ ಈ ಮರಣ ಗುಂಡಿಗೆ ಬೀಳುವುದು ಬೇಡ, ನಾವು ಉಳಿದುಕೊಳ್ಳುವ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿದ್ದವರಿಗೆಲ್ಲರಿಗೆ ಅರಿವಿದೆ, ಈ ಅರಿವನ್ನು ನಮ್ಮ ಜನರಿಗೆ ತಲುಪಿಸಬೇಕು. ಆ ದಿಸೆಯಲ್ಲಿ ಇವತ್ತಿನೊಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಎಲ್ಲ ಸಂಘ ಸಂಸ್ಥೆ ನಾವು ಸೇರಿದ್ದೇವೆ. ನಾವು ಒಟ್ಟು ಸೇರಿ ನಮ್ಮ ಜಿಲ್ಲೆಗೆ ಮೊದಲು ನಮ್ಮ ತಾಲೂಕನ್ನು ಅಟ್ಲೀಸ್ಟ್ ಒಂದು ಕಸಮುಕ್ತ ತಾಲೂಕಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಯವರಿಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಇಲ್ಲಿ ಸೇರಿ ಈ ಜಾಥಾವನ್ನು ಯಶಸ್ವಿ ಈ ನಡಿಗೆಯಲ್ಲಿ ವಿಶೇಷವಾಗಿ ಬಾಳೆಪುಣಿಯಿಂದ ಇಲ್ಲಿವರೆಗೆ ನಡೆದಂಥ ಎಲ್ಲ ಸ್ವಚ್ಛಾಗ್ರಹಿಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರೂ, ವಿಶೇಷವಾಗಿ ಬೆಳ್ಮ ಪಂಚಾಯಿತು ಮತ್ತು ತಾಲೂಕು ಪಂಚಾಯಿತು. ಬೆಳ್ಮ ಪಂಚಾಯತಿನ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಭಾಳಷ್ಟು ಕೆಲಸ ಮಾಡಿ ಸಹಕಾರ ಮಾಡಿದ್ದಾರೆ, ಅದನ್ನು ಕೂಡ ಸ್ಮರಿಸ್ತೇವೆ. ವಿಶೇಷವಾಗಿ ನವಾಜ್ ಸಾಹೇಬರಿಗೆ, ನರಿಂಗಣದ ಅಧ್ಯಕ್ಷರು ವಿಶೇಷವಾದ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಸಹಕರಿಸಿರಿ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ಅಭಿವಂದನೆಗಳು. ಇದು ಪ್ರಪ್ರಥಮವಾಗಿ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಸಂಜೀವಿನಿ ಒಕ್ಕೂಟ ಆಹಾರ ತಯಾರಿ ಶುದ್ಧ ಶುಚಿ ರುಚಿ ತಂದು ಕೊಟ್ಟಿರುವುದು ತಯಾರು ಮಾಡಿದ್ದೀರಿ. ಚಿತ್ತಾರ ಬಳಗದ ಪ್ರಕಾಶನದವರು ಮಾನ್ಯ ಕಲ್ಲೂರು ಸರ್ ಉತ್ತಮವಾದ ಒಂದು ಪ್ರಳಯಾಂತಕ ಪ್ಲಾಸ್ಟಿಕ್ ಪುಸ್ತಕ ರೆಡಿ ಮಾಡಿದ್ದೀರಿ. ಈ ಪುಸ್ತಕ ಉಳ್ಳಾಲ ತಾಲೂಕಿನ ಮನೆ ಮನೆಗೆ ಹೋಗಲಿಕ್ಕಿದೆ. ಇವತ್ತು ಉಚಿತ ಕೊಟ್ಟಿದ್ದಾರೆ, ಮುಂದೆ ಅದಕ್ಕೊಂದು ಒಂದು ಒಂದು ಬೆಲೆ ನಿಗದಿ ಮಾಡಿ ಮಾಡೋಣ ಅಲ್ಲ? ಆಯಿತು ಸರ್, ಎಲ್ಲ ಮಾಡ್ತೇನೆ. ತಿಂಡಿ ಎಲ್ಲ ಮಾಡ್ತೇನೆ ಸರ್. ಪೋಡಿ, ಅಂಬಡೆ, ಇಡ್ಲಿ ಸಾಂಬಾರು, ಹಾಂ ಎಲ್ಲ ಊಟ ಎಲ್ಲ. 250 ಮಂದಿಗೆ ಎಲ್ಲ ಮುಗೀತಾ ಉಂಟಾ? ಉಂಟು. ಹೋಗುವಾಗ ತಿಂದ್ಕೊಂಡು ಹೋಗಿ ಅಂತ ನೋಡಿ, ಕಟ್ಕೊಂಡು ಹೋಗು ಅಂತ ಹೇಳಿಲ್ಲ, ತಿಂದ್ಕೊಂಡು ಹೋಗಿ. ವೆರಿ ಗುಡ್. ನೀವು 250 ಮಂದಿಗೆ ಊಟದ ಮಾಡಿದ್ದೀರಿ. ಹೆಚ್ಚಂದ್ರೆ ಎಷ್ಟು ಮಂದಿ ಮಾಡಿಕೊಟ್ಟಿದ್ದೀರಿ? 800-900. 800-900. ಹರೇಕಳ ದೆಬ್ಬೇಲಿ ಅಂಗನವಾಡಿ ಕೇಂದ್ರದ ಪ್ರತಿಭಾ ಶ್ರೀಶಕ್ತಿ ಗುಂಪಿನ ಸದಸ್ಯರು. ನಾನು ಆ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ. ಬಹಳ ಹೆಮ್ಮೆ ಆಗ್ತದೆ ನಾನು ದೆಬ್ಬೇಲಿ ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳಿಕೊಳ್ಳಿಕ್ಕೆ. ಆತ್ಮೀಯರೇ, ನಮ್ಮ ಕೇಂದ್ರದಲ್ಲಿ ಬಹಳಷ್ಟು ಸ್ವಉದ್ಯೋಗ ಮಾಡುವಂಥ ಮಹಿಳೆಯರಿದ್ದಾರೆ. ಇವರು ಮುಖ್ಯವಾಗಿ ಸಾಂಬಾರ್ ಮಸಾಲೆಗಳು ಬೇರೆ ಬೇರೆ ರೀತಿಯ ಚಿಕನ್ಗೆ ಸಂಬಂಧಪಟ್ಟದ್ದು, ಫಿಶ್ ಇರ್ಬೋದು, ಎಗ್ ಇರ್ಬೋದು, ಎಗ್ ಮಸಾಲೆ ಇರ್ಬೋದು, ವೆಜಿಟೇಬಲ್ಸ್ ಸಾಂಬಾರು ಇರ್ಬೋದು, ಉಪ್ಪಿನಕಾಯಿ, ಮೀನಿನ ಉಪ್ಪಿನಕಾಯಿ ಇರ್ಬೋದು, ಹುಣಸೆ ಉಪ್ಪಿನಕಾಯಿ, ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯ ನೀವು ಉಪ್ಪಿನಕಾಯಿಯ ಬೇಡಿಕೆಯನ್ನು ಕೊಡ್ತೀರಾ ಆ ರೀತಿಯ ಉಪ್ಪಿನಕಾಯಿನ ನಾವು ಮಾಡಿಕೊಡ್ತೇವೆ. ಇನ್ನು ಚಟ್ನಿ ಹುಡಿ, ಅಂದರೆ ತುಂಬ ದಿವಸಗಳ ಕಾಲ ಸ್ಟೋರ್ ಮಾಡುವಂಥದ್ದು, ಅದನ್ನು ಕೂಡ ಮಾಡಿಕೊಡ್ತೇವೆ ನಾವು. ಮತ್ತು ಮುಖ್ಯವಾಗಿ ಇವರು ದೇವಸ್ಥಾನದಲ್ಲಿ ಅಡುಗೆ ಮಾಡುವಂಥವರು. ದೇವಸ್ಥಾನದ ಪ್ರತಿ ವಾರ ದೇವಸ್ಥಾನಕ್ಕೆ ಅಡುಗೆಯನ್ನು ಸರಬರಾಜು ಮಾಡ್ತಾರೆ ಇವರು. ಹೆಮ್ಮೆ ಆಗ್ತಿದೆ. ಯಾಕೆಂತ ಹೇಳಿದರೆ ದೇವಸ್ಥಾನದಲ್ಲಿ ಎಲ್ಲರಿಗೂ ಗೊತ್ತಿರಬಹುದು, ಬ್ರಾಹ್ಮಣರು ಅಡುಗೆ ಮಾಡುವಂಥದ್ದು ನಮ್ಮ ಶ್ರೀಶಕ್ತಿ ಸದಸ್ಯರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನನಗೆ ಹೆಮ್ಮೆ ಆಗ್ತಾ ಇದೆ.
ಎಲ್ಲಿ ಬೇಕಾದರೂ ನಿಮಗೆ ಅಡುಗೆ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್, ನಾವು ಅಲ್ಲಿಗೆ ತಂದು ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ. ವಂದನೆಗಳು. ಥ್ಯಾಂಕ್ ಯು ಪವಿತ್ರ ಮೇಡಮ್. ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆಯಲ್ಲಿದೆಯೋ ಹೋಗುವುದು ಕಾರ್ಯಕ್ರಮ ಮುಗಿಯಿತು.